Today, I'm going to talk about the Karl Marx theory of economic development. ಕಾರ್ಲ್ ಮಾರ್ಕ್ಸ್ ಅನ್ನೋರ ಹೆಸರನ್ನ ಕೇಳೇ ಇಲ್ಲ ಅನ್ನೋರು ತುಂಬಾ ರೇರು. ಕಾರ್ಲ್ ಮಾರ್ಕ್ಸ್ ಅನ್ನೋರ ಬಗ್ಗೆ ಎಲ್ಲಾನು ನಾವು ಕೇಳ್ತಾ ಇರ್ತೀವಿ. ಸೊ ಕಾರ್ಲ್ ಮಾರ್ಕ್ಸ್ ಅನ್ನೋರ ಒಂದು ಸಿದ್ಧಾಂತವನ್ನ ನಾವು ಕೇಳೋದಕ್ಕಿಂತ ಮುಂಚೆ ಕಾರ್ಲ್ ಮಾರ್ಕ್ಸ್ ಅವರ ದೃಷ್ಟಿಕೋನವನ್ನ ನಾವು ತಿಳ್ಕೊಂಡಿರ್ತೀವಿ, ಓದಿರ್ತೀವಿ. ಯಾಕಂದ್ರೆ ಎಕನಾಮಿಕ್ಸ್ ವಿದ್ಯಾರ್ಥಿಗಳಲ್ಲದಿದ್ರು ಕೂಡ ಸಮಾಜಶಾಸ್ತ್ರ ವಿದ್ಯಾರ್ಥಿಗಳು, ಇತಿಹಾಸ ವಿದ್ಯಾರ್ಥಿಗಳು ಕೂಡ ಕಾರ್ಲ್ ಮಾರ್ಕ್ಸ್ ಬಗ್ಗೆ ತಿಳ್ಕೊಂಡಿರ್ತಾರೆ. ಯಾಕೆ ಅಂದ್ರೆ ರೆವಲ್ಯೂಷನರಿ ಮೂವ್ಮೆಂಟ್ ಮೂಲಕ ಅವರು ತನ್ನದೇ ಆದಂತ ಒಂದು ಇತಿಹಾಸವನ್ನು ಸೃಷ್ಟಿಸ್ತಾರೆ. 1818ರಿಂದ 1883ರವರೆಗೂ ಸಹ ಇವರು ತನ್ನದೇ ಆದಂತ ಒಂದು ಏನಂತ ಹೇಳ್ಬೋದು, ಒಂದು ಅವ್ರದೇ ಆದಂತ ಒಂದು ಚೌಕಟ್ಟನ್ನು ನಿರ್ಮಾಣ ಮಾಡಿ ಹಲವಾರು ಸಿದ್ಧಾಂತಗಳ ಮೂಲಕ ತನ್ನ ಕಡೆಗೆ ಎಳ್ಕೊಳ್ಳುವ ಪ್ರಯತ್ನವನ್ನ ಮಾಡ್ತಾರೆ. 1818ರಿಂದ 1883ರವರೆಗೆ 1883ರವರೆಗೂ. ಸೊ ಇಲ್ಲಿ ಇವರು ಬರೆದಿರುವಂತಹ ಒಂದಷ್ಟು ಪುಸ್ತಕಗಳಲ್ಲಿ ಮುಖ್ಯವಾದದ್ದು ದಾಸ್ ಕ್ಯಾಪಿಟಲ್, ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಅಂತ ಹೇಳ್ತಾರೆ. ದಾಸ್ ಕ್ಯಾಪಿಟಲ್ ಅಂತ ಹೇಳಿದಾಗ ದಾಸ್ ಕ್ಯಾಪಿಟಲ್ನ ಒಂದು ಉದ್ದೇಶ ಏನಾಗಿರುತ್ತೆ ಅಂತ ಹೇಳಿದ್ರೆ, ಅಲ್ಲಿ ಶೋಷಿತರು ಶೋಷಣೆ ಮಾಡುವವರು ಇಬ್ಬರ ನಡುವೆ ಇರುವಂತ ಒಂದು ಘರ್ಷಣೆಯ ಬಗ್ಗೆ, ಇಬ್ಬರ ನಡುವೆ ಇರುವಂತ ವ್ಯತ್ಯಾಸ, ಒಂದು ನ್ಯೂನ್ಯತೆಗಳ ಬಗ್ಗೆ ದಾಸ್ ಕ್ಯಾಪಿಟಲ್ ಅಲ್ಲಿ ಬಹಳ ಚೆನ್ನಾಗಿ ವಿವರಿಸ್ತಾರೆ. ಆದ್ರೆ ಕಾರ್ಲ್ ಮಾರ್ಕ್ಸ್ ರವರು ಏನ್ ಹೇಳ್ತಾ ಹೋಗ್ತಾರೆ ಅಂತ ಹೇಳಿದ್ರೆ, ಉಳ್ಳವರು ಉಳ್ಳದವರ ನಡುವೆ ಯಾವಾಗ್ಲೂ ಕೂಡ ಒಂದು ಘರ್ಷಣೆ ನಡೆಯುತ್ತೆ. ಕ್ಲಾಶ್ ಬಿಟ್ವೀನ್ ಹ್ಯಾವ್ಸ್ ಅಂಡ್ ಹ್ಯಾವ್ ನಾಟ್ಸ್. ಆ ಯುದ್ಧದಲ್ಲಿ ಘರ್ಷಣೆ, ಯುದ್ಧ ಅಂದ್ರೆ ಜಟಾಪಟಿ ಯುದ್ಧ ಅಲ್ಲ, ಒಂದು ಸಂಘರ್ಷ, ಮಾನವನ ಸಂಘರ್ಷ. ಅದು ಸ್ಟ್ರೈಕ್ಗಳ ಮೂಲಕ ಆಗ್ಬೋದು, ತಮ್ಮ ಕೈಗಾರಿಕಾ ಲೇಬರರ್ಸ್ಗಳು ಕೈಗಾರಿಕಾ ಉದ್ಯಮಿಗಳ ಮೇಲೆ ಮಾಡುವಂತ ಒಂದು ಘರ್ಷಣೆ, ಸ್ಟ್ರೈಕ್ ಅನ್ನೋದು ನಮ್ಗೆ ತಿಳಿದು ಬರುತ್ತದೆ. ಇದಾಗಿ ಬಂಡವಾಳಶಾಹಿ ಅಂತ ಒಂದು ಪತನಕ್ಕೆ ಇಳಿತದೆ. ಬಂಡವಾಳಶಾಹಿ ಪತನಕ್ಕೆ ಹೋದಾಗ ಅದು ಸಮಾಜದಲ್ಲಿ ಸಮಾಜವಾದಿ ತತ್ವ ಅಸ್ತಿತ್ವದಲ್ಲಿ ಇರುತ್ತೆ ಅನ್ನುವಂಥದ್ದು ಇದರ ತಾತ್ಪರ್ಯ ಅಷ್ಟೆ. ಅವರ ಪ್ರಕಾರ ಉಳ್ಳವರು ಉಳ್ಳದವರ ನಡುವೆ ವ್ಯತ್ಯಾಸ ಇರುತ್ತೆ. ಉಳ್ಳವರು ಉಳ್ಳದವರಿಗೆ ಶೋಷಣೆಯನ್ನ ಮಾಡ್ತಾರೆ. ಇದು ಘರ್ಷಣೆಯನ್ನ ತಂದಾಗ ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಪತನಕ್ಕೆ ಹೋಗಿ ಸಮಾಜವಾದಿ ಅರ್ಥವ್ಯವಸ್ಥೆ ಅಸ್ತಿತ್ವಕ್ಕೆ ಬರುತ್ತೆ ಅನ್ನೋದು ಇದರ ಸಂಪೂರ್ಣ ಒಂದು ಚಿತ್ರಣ. ಐ ಹೋಪ್ ಯು ಗಾಟ್ ದಿಸ್. In Das Kapital, between 1818 to 1883, Karl Marx has created his own history in the pages of the entire society. So, his overall gist of his theory is that there exists a clash between two different classes. One is the have and another is the have-nots. When there is conflict, when there is clashes, automatically it gives a set blow to the capitalistic economy, and there emerges the socialistic economy. This is just ಇದು ಒಂದು ತಾತ್ಪರ್ಯ. ಹಾಗಾದ್ರೆ ಇವರು ಸಿದ್ಧಾಂತದಲ್ಲಿ ಏನನ್ನೆಲ್ಲ ವಿವರಿಸಿದ್ದಾರೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಅದಕ್ಕೆ ಮುಖ್ಯವಾಗಿ ಮೊದಲನೇದು ಒಂದು ಇತಿಹಾಸದ ಭೌತಿಕ ನಿರೂಪಣೆಯನ್ನು ಕೊಡ್ತಾರೆ. He gives interpretation about the history, physical history. ಅವರ ಪ್ರಕಾರ ಎಲ್ಲ ರಾಜ್ಯಗಳು, ಅದು ಅಮೆರಿಕ ಆಗ್ಬೋದು, ಆಫ್ರಿಕಾ ಆಗ್ಬೋದು, ಉಳ್ಳವರು ಉಳ್ಳದವರ ನಡುವೆ ಹ್ಯಾವ್ಸ್ ಹ್ಯಾವ್ ನಾಟ್, ರಿಚ್ ಪುವರ್, laborers, employees. There will be clashes between the two different groups, and this leads to ಯಾವುದೇ ಒಂದು ಘರ್ಷಣೆ, ಒಂದು ಕ್ಲಾಶ್ ಆದ್ರೆ ಒಂದು ವರ್ಗ ಪತನಕ್ಕೆ ಇಳಿದ್ರೆ ಮತ್ತೊಂದು ವರ್ಗ ಏನಾಗುತ್ತೆ, ಉತ್ತುಂಗಕ್ಕೆ ಹೋಗುತ್ತೆ ಅನ್ನುವಂಥದ್ದನ್ನ ಇತಿಹಾಸದ ಪುಟಗಳಲ್ಲಿ ಒಂದು ವಿವರಣೆಯನ್ನ ಇಲ್ಲಿ ಕಾರ್ಲ್ ಮಾರ್ಕ್ಸ್ ಮೊದಲು ಅಭಿವೃದ್ಧಿಯ ಬಗ್ಗೆ ಹೇಳುವಾಗ ಮಾಡ್ತಾರೆ. ಅದರ ಜೊತೆಯಲ್ಲಿ ಎರಡನೇದು ಹೆಚ್ಚುವರಿ ಮೌಲ್ಯದ ಸಿದ್ಧಾಂತ ಅಂತ ಹೇಳ್ತಾರೆ. ವ್ಯಾಲ್ಯೂ ಆಡೆಡ್ ಥಿಯರಿ. ವಾಟ್ ಈಸ್ ಹೆಚ್ಚುವರಿ ಮೌಲ್ಯದ ಸಿದ್ಧಾಂತ? ವಾಟ್ ಈಸ್ ವ್ಯಾಲ್ಯೂ ಆಡೆಡ್ ಥಿಯರಿ? It is nothing but
ಸಿ ಪ್ಲಸ್ ಎಸ್ ವಿ ಪ್ಲಸ್ ಎಸ್ ಅಂತ ಕರಿತೀವಿ. ಕಾನ್ಸ್ಟೆಂಟ್, ವೇರಿಯಬಲ್ ಅಂಡ್ ಸರ್ಪ್ಲಸ್. ವಾಟ್ ಇಸ್ ಕಾನ್ಸ್ಟೆಂಟ್, ವಾಟ್ ಇಸ್ ವೇರಿಯಬಲ್ ಅಂಡ್ ವಾಟ್ ಇಸ್ ಸರ್ಪ್ಲಸ್? ಸಿ ಕಾನ್ಸ್ಟೆಂಟ್ ಅಂದ್ರೆ ಸ್ಥಿರ. ಮೈ ಡಿಯರ್ ಸ್ಟೂಡೆಂಟ್, ಸಿ ಪ್ಲಸ್ ವಿ ಪ್ಲಸ್ ಎಸ್ ಅಂತ ಹಾಕೊಳ್ರಪ್ಪ. ಅಥವಾ ಸಿ ಪ್ಲಸ್, ನಾವು ಯೂಶಲಿ ಏನು ಕರಿತೀವಿ, ಸಿ ಪ್ಲಸ್ ವಿ ಇಸ್ ಈಕ್ವಲ್ ಟು ಎಸ್ ಅಂತ ಕಾಲ್ ಮಾರ್ಕ್ಸ್ ಹೇಳ್ತಾರೆ. ಸಿ ಪ್ಲಸ್ ವಿ ವಿಚ್ ಇಸ್ ಈಕ್ವಲ್ ಟು ಎಸ್. ಅದನ್ನ ಈ ಸಿದ್ಧಾಂತದಲ್ಲಿ ಯಾಕೆ ಕ್ಲಾಶ್ ಬರುತ್ತೆ, ಯಾಕೆ ಘರ್ಷಣೆ ಬರುತ್ತೆ ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೀನಿ. ಅದನ್ನ ನಿಮಗೆ ನೀವೇ ಅರ್ಥ ಮಾಡ್ಕೊತೀರಾ ನಾನು ಹೇಳ್ದಾಗೆ. ಸಿ ಅಂದ್ರೆ ಏನು? ಸ್ಥಿರ. ಬರ್ಕೊಳ್ತಾ ಹೋಗಿ, ಯಾಕಂದ್ರೆ ನೀವ್ ಏನೇ ಟೆಕ್ನಾಲಜಿ ಅಂದ್ರೂ ಬರ್ಕೊಂಡಿರೋದು ನಾವು ಪುನರ್ಮನನ ಮಾಡ್ಲಿಲ್ಲ ಅಂದ್ರೆ ಮರ್ತೋಗ್ತದೆ. ಪುನರ್ಮನನ ಅಂತ ಹೇಳಿದ್ರೆ ಎಷ್ಟು 5 ಪೇಪರ್ ಇರುತ್ತೆ, ಅವತ್ತವತ್ತೇ ನೀವು ರಿವೈಸ್ ಮಾಡೋಕ್ಕೂ ಕೂಡ ಟೈಮ್ ಸ್ಕೇರ್ಸಿಟಿ ಆಗ್ಬೋದು. ಬರ್ಕೊಂಡಿದ್ದಾಗ ನಿಮ್ಗೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಸಿ ಪ್ಲಸ್ ವಿ ವಿಚ್ ಇಸ್ ಈಕ್ವಲ್ ಟು ಎಸ್. ಸಿ ಅಂದ್ರೆ ಸ್ಥಿರ, ವಿ ಅಂತಂದ್ರೆ ಬದಲಿ, ಎಸ್ ಅಂತಂದ್ರೆ ಹೆಚ್ಚುವರಿ. ಸಿ ಪ್ಲಸ್ ವಿ ಇಸ್ ಈಕ್ವಲ್ ಟು ಎಸ್. ಹೇಗೆ ಹೆಚ್ಚುವರಿ ಮೌಲ್ಯ ಇವನಿಗೆ ಸಿಗುತ್ತೆ? ಯಾರಿಗೆ? ನಮ್ಮ ಈ ಒಂದು ಹೆಚ್ಚುವರಿ ಮೌಲ್ಯ ಇವ್ರಿಗೆ ಯಾರಿಗೆ ಸಿಗತ್ತೆ ಅನ್ನುವಂಥದ್ದು ಫಸ್ಟ್ ಹೇಳ್ಬೋದು. ಹೆಚ್ಚುವರಿ ಮೌಲ್ಯ ಸಿಗುವಂಥದ್ದು ಎಂಪ್ಲಾಯೀಸ್ಗೆ ಅಥವಾ ಯಾರಿಗೆ? ಮಾಲೀಕರಿಗೆ, ಕಂಪನಿಯ ಅಥವಾ ಕೈಗಾರಿಕೆಯ ಮಾಲೀಕರಿಗೆ ಹೆಚ್ಚುವರಿ ಮೌಲ್ಯ ಸಿಗುತ್ತೆ. ಆ ಹೆಚ್ಚುವರಿ ಮೌಲ್ಯ ಸಿ ಪ್ಲಸ್ ಎಸ್ ಅಂದ್ರೆ ಏನು ಅಂತ ನೀವು ಕೇಳ್ಬೋದು. ಸಿ ಅಂದ್ರೆ ಸ್ಥಿರ ಅಂದೆ, ವಿ ಅಂದ್ರೆ ಬದಲಿ ಅಂದೆ. ಸ್ಥಿರ ಅಂದ್ರೆ ಏನು ನಿಮ್ಮ ಪ್ರಕಾರ? ಸ್ಥಿರ ಅಂದ್ರೆ ಏನು ನೋಡಿ, ಕೂಲಿಯನ್ನ ಕೊಡ್ತಾರಲ್ಲ ಕಾರ್ಮಿಕರಿಗೆ, ಅದು ಸ್ಥಿರವಾಗಿರುತ್ತೆ. ಈಗ ನೀವೇ ಉದಾಹರಣೆ, ನೀವೊಬ್ರು ಮಾಲೀಕರಂತ ಭಾವಿಸ್ಕೊಳ್ರಪ್ಪ. ನೀವು ಒಂದು 100 ಜನ ಕಾರ್ಮಿಕರನ್ನ ಉದ್ಯೋಗ ಕೊಟ್ಟಿರ್ತೀರ. ಆ 100 ಜನಕ್ಕೆ ಪ್ರತಿ ತಿಂಗಳು ಸ್ಥಿರವೇ ಕೂಲಿ ಕೊಡ್ತಾ ಇದ್ದೀರಾ, ನೀವು ಜಾಸ್ತಿ ಮಾಡೋದೇ ಇಲ್ಲ. ಆಗ ಅವರು ಬೇರೆ ಕಡೆ ಎಲ್ಲ, ಈಗ ನಾವು DA ನೋಡ್ತೀವಿ, ಪ್ರತಿ ವರ್ಷಕ್ಕೆ 2 ಬಾರಿ DA ಸರ್ಕಾರ ಕೊಡ್ಬೇಕಿತ್ತು. ಕೋವಿಡ್ ನಿಂದ ಆಗಿ ಅದು ಕೂಡ 1.5 ವರ್ಷದಿಂದ ಸಿಕ್ಕಿಲ್ಲ ನಮಗೆ. ಇದು ಮತ್ತೆ ಕೋವಿಡ್ ಪ್ರಾರಂಭ ಆಗ್ತಾ ಇದೆ. DA ಅಂತಂದ್ರೆ ಏನು ಏರುತ್ತಿರುವಂತ ಹಣದುಬ್ಬರ ಇದೆ, ಅದಕ್ಕೆ ಸರಿದೂಗಿಸುವುದಕ್ಕೆ ಪ್ರತಿ ಸರ್ಕಾರಿ ನೌಕರರ ವೇತನದ ಶೇಕಡವಾರು ಇಷ್ಟು ಪ್ರಮಾಣವನ್ನ ಪ್ರತಿ 6 ತಿಂಗಳಿಗೆ ನೀಡಲಾಗ್ತದೆ. ಅದೇ ರೀತಿಯಲ್ಲಿ ಇಲ್ಲಿ ಇವರು ಕೂಲಿಯನ್ನ ಕೊಡುವಂತದ್ದು ಕಾಲ್ ಮಾರ್ಕ್ಸ್ ರವರ ಪ್ರಕಾರ ಕಾರ್ಮಿಕರಿಗೆ ಕೊಡುವಂತ ಕೂಲಿ ಪ್ರಮಾಣ ಸ್ಥಿರವಾಗಿರುತ್ತೆ. ಉದಾಹರಣೆ, ನೀವು 100 ಜನನ ಎಂಪ್ಲಾಯ್ ಮಾಡ್ಕೊಂಡಿದ್ದೀರಾ ಅಂದ್ರೆ ಅಲ್ಲಿ ಒಬ್ಬೊಬ್ರಿಗೆ 100 ರೂಪಾಯಿ ಕೊಡ್ತಾ ಇದ್ದೀರಾ. ಅರ್ಥ ಆಯ್ತಾ? 100 × 100 ಎಷ್ಟಾಯ್ತು? 10,000 ಆಯ್ತಾ? ರೈಟ್. ಸೊ ಇಲ್ಲಿ ನಿಮಗೆ ವೆಚ್ಚ ಆಗ್ತಿರುವಂತದ್ದು ಸ್ಥಿರ ವೆಚ್ಚ. ಆದ್ರೆ ಅದೇ ಕಾರ್ಮಿಕರು ಪಾಪ ತಮ್ಮ ಬೆವರನ್ನ ಸುರಿಸಿ ಕಷ್ಟಪಟ್ಟು ಉತ್ಪಾದನೆ ಮಾಡಿರ್ತಾರೆ ತಾನೆ. ಅವರು ಉತ್ಪಾದನೆ ಮಾಡಿರುವ ಒಂದು ಸರಕಿನ ಬೆಲೆ ಎಷ್ಟಪ್ಪ ಅಂತಂದ್ರೆ 200 ರೂಪಾಯಿ. ಮುಂದಿನ ವರ್ಷನೂ ಕೂಡ ಇದೇ ಕಾರ್ಮಿಕರಿಗೆ ನೀವು 100 ರೂಪಾಯಿ ಕೊಡ್ತಾ ಇದ್ದೀರಾ. ಆದ್ರೆ ಅದು 200 ರೂಪಾಯಿ ಬೆಲೆ ಬಾಳುವಂತದ್ದನ್ನ ನೀವೇನ್ ಮಾರಾಟ ಮಾಡ್ತಾ ಇದ್ದೀರಾ? 300 ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ದೀರಾ. ಅಲ್ಲಿ 100 ಸರಕನ್ನ ಉತ್ಪಾದನೆ ಮಾಡಿದ್ರಿ, ಆದ್ರೆ ಈಗ 200 ಸರಕನ್ನ ಉತ್ಪಾದನೆ ಮಾಡ್ತೀರಾ. ಇದು ಯಾರಿಗೆ ಲಾಭವಾಗ್ತಾ ಹೋಗುತ್ತೆ ಹೇಳಿ ನೋಡೋಣ? ಇದು ಕೇವಲ ಲಾಭದಾಯಕವಾಗಿರೋದು ಯಾರಿಗೆ? ಉದ್ಯಮಶೀಲರಿಗೆ, ಅಲ್ಲಿರುವ ನೌಕರನ್ನ ನಡೆಸ್ಕೊಳ್ತಿರುವಂತ ಓನರಿಗೆ, ನೌಕರರಿಗಲ್ಲ. ಆದ್ರಿಂದ ಕೂಲಿ ಕಾರ್ಮಿಕರಿಗಲ್ಲ. ಇದು ಉಳ್ಳವರು ಉಳ್ಳದವರ ನಡುವೆ ಒಂದು ಸಂಘರ್ಷ ಬಂತು. ಇದು ಯಾಕೆ ಬಂತು? ಹೆಚ್ಚುವರಿ ಮೌಲ್ಯದಿಂದ ಬಂತು. ಈ ಹೆಚ್ಚುವರಿ ಮೌಲ್ಯ ಹೇಗ್ ಕಂಡುಹಿಡಿತಾರೆ? ಸಿ ಅಂದ್ರೆ ಸ್ಥಿರವಾಗಿರುತ್ತೆ ಕೂಲಿ ಕೊಡೋದು, ಬದಲಿ ಆಗತ್ತೆ ವಿ ಅಂದ್ರೆ ಅಲ್ಲಿ ಉತ್ಪಾದನಾ ಘಟಕದಲ್ಲಿ ಉತ್ಪಾದನಾ ಪ್ರಮಾಣ ಆಗ್ಬೋದು, ಉತ್ಪಾದಿಸಿದ ಬೆಲೆ ಆಗ್ಬೋದು, ಮಾರಾಟ ಮಾಡ್ತಿರುವಂತದ್ದು, ಇದೆಲ್ಲ ಸೇರಿ ಏನಾಗುತ್ತೆ ಅಂತ ಹೇಳಿದ್ರೆ ಸರ್ಪ್ಲಸ್ ಅಂತ ಹೇಳಿದ್ರೆ ಹೆಚ್ಚುವರಿಯಾಗಿ ದೊರೆಯುವಂತ ಲಾಭ ಯಾರಿಗೆ ಸಿಗತ್ತೆ? ಉದ್ಯಮಶೀಲನಿಗೆ ಸಿಗತ್ತೆ, ಉದ್ಯಮಗಾರರಿಗೆ ಸಿಗ್ತದೆ. ಇದನ್ನ ನಾವೇನಂತೀವಿ ಅಂದ್ರೆ ಸಿ ಪ್ಲಸ್ ವಿ ವಿಚ್ ಇಸ್ ಈಕ್ವಲ್ ಟು ಎಸ್ ಅಂತ ಹೇಳಿದಾಗ ಇಲ್ಲಿ ಘರ್ಷಣೆ ಉಂಟಾಯ್ತು. ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಬಂಡವಾಳ ಸಂಚಯನ ಅಂತ ಕರಿತೀವಿ. ಏನಿದು ಬಂಡವಾಳ ಸಂಚಯನ ಅಂತಂದ್ರೆ, ಬಂಡವಾಳ ಸಂಚಯನ ಎಲ್ಲಿ ಆಗ್ಬೇಕು? ದುಡಿಯುವ ಅವಧಿ ಬಂಡವಾಳವನ್ನ ಕ್ರೋಢೀಕರಿಸುವಂತದ್ದು ಮುಖ್ಯ ಉದ್ದೇಶ. ಯಾರ್ದು? ಇಲ್ಲಿ ಮಾಲೀಕರದು, ಕೈಗಾರಿಕಾ ಮಾಲೀಕರದು. ಅವ್ರ ಬಂಡವಾಳ ಸಂಚಯನನೇ ಮುಖ್ಯ ಉದ್ದೇಶ ಆದಾಗ ಅವ್ರು ಏನ್ ಮಾಡ್ತಾರೆ?
ಪ್ರೈವೇಟ್ ಕಂಪನಿನ, ಇವತ್ತಿನ ಪ್ರೈವೇಟ್ ಕಂಪನಿನ ನೀವು ಯೋಚನೆ ಮಾಡಿ, ಏನ್ ಮಾಡ್ತಾರೆ, ದುಡಿಯೋ ಅವಧಿನ ವಿಸ್ತೀರ್ಣಗೊಳಿಸ್ತಾರೆ ಅಥವಾ ಹೆಚ್ಚು ಮಾಡ್ತಾರೆ. ಪಾಯಿಂಟ್ ನಂಬರ್ 1, ಅದರಲ್ಲಿ ಏನು ಬಂಡವಾಳ ಸಂಚಯನ ಮಾಡೋದಿಕ್ಕೆ ಮುಖ್ಯ ಉದ್ದೇಶ, ಗುರಿ ಯಾರ್ದಿರುತ್ತೆ? ಕೈಗಾರಿಕಾ ಉದ್ಯಮಿಗಳದು ಅಥವಾ ಮಾಲೀಕರದಿರುತ್ತೆ. ಹಾಗಾದ್ರೆ ಅವರು ಈ ಒಂದು ಬಂಡವಾಳ ಸಂಚಯನವನ್ನ ಹೆಚ್ಚಿಸ್ಬೇಕು ಅನ್ನೋದಾದ್ರೆ ಏನ್ ಮಾಡ್ಬೇಕಾಗುತ್ತೆ? ಮೊದಲನೇದು, ಅವರು ದುಡಿಯುವ ಅವಧಿಯನ್ನ ವಿಸ್ತೀರ್ಣಗೊಳಿಸ್ಬೇಕಾಗುತ್ತೆ, ಹೆಚ್ಚು ಮಾಡ್ಬೇಕಾಗ್ತದೆ. ಹಾಗೆ ಕಾರ್ಮಿಕರಿಗೆ ನಿಗದಿಪಡಿಸಿರುವ ದುಡಿಯುವ ಅವಧಿಯನ್ನ ಹೆಚ್ಚಿಸುವ ಮೂಲಕ, ಹೌದಲ್ವಾ, ಕಾರ್ಮಿಕರಿಗೆ ನಿಗದಿಪಡಿಸಿರುವ ಅವಧಿಯನ್ನ ಹೆಚ್ಚು ಮಾಡುವಂಥದ್ದು. ಅಷ್ಟೇ ಅಲ್ಲ, ಶ್ರಮಿಕರ ದುಡಿಯುವ ವೇಗವನ್ನ ಹೆಚ್ಚಿಸುವ ಮೂಲಕ, ಶ್ರಮಿಕರಿಗೆ ಕೊಟ್ಟಿರುವ ಒಂದು ಅವ್ರನ್ನ ಹೇಗೆ ಬಂಡವಾಳ ಸಂಚಯನ ಮಾಡ್ಬೋದು? ಹೆಚ್ಚಾಗಿ ದುಡಿಸ್ಕೊಳ್ಳೋದು, ಕೊಡುವ ಕೂಲಿಯನ್ನ ಕಡಿಮೆ ಕೊಡೋದು, ಹಾಗೆ ಅವರಿಗೆ ದುಡಿಯುವ ವೇಗ ಅಂತಂದ್ರೆ ಈಗ ಕಂಪ್ಯೂಟರ್ಗಳನ್ನ, ಆಧುನಿಕ ತಂತ್ರಜ್ಞಾನವನ್ನ ಬಳಸಿದಾಗ ಅವರು ಉತ್ಪಾದನೆ ಮಾಡಿದಂಥದ್ರಲ್ಲೂ ಕೂಡ ಎಫಿಷಿಯನ್ಸಿ, ದಕ್ಷತೆ ಹೆಚ್ಚಾಗುತ್ತೆ. ಈ ಮೂಲಕ ಮಾಡುತ್ತಾರೆ. ಹಾಗೆ ಅವರ ಪ್ರಕಾರ ಒಂದು ಕಾರ್ಮಿಕ ಮೀಸಲು ಪಡೆ ಅಂತ ಹೇಳಿ ಕರೀತಾರೆ. ಅದನ್ನ ನಾನು ಇಂಗ್ಲಿಷ್ ಅಲ್ಲಿ ಇವೆಲ್ಲ ಶಾರ್ಟ್ ನೋಟ್ಸ್ಗೆ ಕೇಳುವಂಥದ್ದು. ಕಾಲ್ ಮಾರ್ಕ್ಸ್ ಸಿದ್ಧಾಂತ ಅಂದ್ರೆ ನಿಮ್ಗೆ ಏನಪ್ಪಾ ಅಂದ್ರೆ, ಅಲ್ಲಿ ಮೇನ್ ನೀವು 15 ಮಾರ್ಕ್ಸ್ಗೆ ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ 5 ಮಾರ್ಕ್ಸ್ಗೆ ಎಕ್ಸ್ಪೆಕ್ಟ್ ಮಾಡುವಂಥದ್ದೇ ಹೆಚ್ಚು. ಯಾಕೆ ಅಂದ್ರೆ ಅಲ್ಲಿ ಈಗ ನಿಮ್ಗಾಗ್ಲೇ ನೋಡಿದ್ರೆ ಹೆಚ್ಚುವರಿ ಮೌಲ್ಯದ ಸಿದ್ಧಾಂತ, ಇದನ್ನ ಸಾಮಾನ್ಯವಾಗಿ ಏನ್ ಮಾಡ್ತಾರೆ ಅಂತಂದ್ರೆ ಶಾರ್ಟ್ ನೋಟ್ಸ್ಗೆ ಕೇಳ್ತಾರೆ. ಹಾಗೆ ಕೈಗಾರಿಕಾ ಮೀಸಲು ಪಡೆ ಅಂತ ಹೇಳಿದ್ರೆ, ಕೈಗಾರಿಕಾ ಮೀಸಲು ಪಡೆಯನ್ನ ಏನಂತ ಕರೀತಾರೆ ಅಂತಂದ್ರೆ, ಅದನ್ನು ಇಂಡಸ್ಟ್ರಿಯಲ್ ರಿಸರ್ವ್ ಆರ್ಮಿ ಅಂತ ಕರೆಯೋದ್ರಿಂದ ಕೈಗಾರಿಕಾ ಮೀಸಲು ಪಡೆ ಅಂದ್ರೆ ಏನು ಅಂತ 5 ಮಾರ್ಕ್ಸ್ಗೆ ಕೇಳ್ತಾರೆ. ಸೊ ಇವನ್ನೆಲ್ಲ ನೀವು ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ಶಾರ್ಟ್ ನೋಟ್ಸಿಗೂ ಕೂಡ ಈ ಒಂದು ಸಿದ್ಧಾಂತ ಇರೋದ್ರಿಂದ ಇಲ್ಲಿ ಪಾಯಿಂಟ್ಸ್ ಗಳನ್ನು ನೋಡ್ಕೊಳ್ಬೇಕಾಗುತ್ತೆ. ಕೈಗಾರಿಕಾ ಮೀಸಲು ಪಡೆ ಅಂದ್ರೆ ಏನು? ಕೈಗಾರಿಕೆಯಲ್ಲಿ ದುಡಿತಿರುವಂತ ಕಾರ್ಮಿಕ ವರ್ಗ ಮೀಸಲು ಪಡೆಯಾಗಿ ಅವರನ್ನ ಒಂದು ರಿಸರ್ವ್ ಫ್ಯಾಕ್ಟರ್ ಆಗಿ ಇಟ್ಕೊಂಡು ಅತಿ ಕಡಿಮೆ ಕೂಲಿಗೆ, ವೇತನಕ್ಕೆ ದುಡಿಸ್ಕೊಂಡು ಹೆಚ್ಚಿನ ಅವಧಿಯಲ್ಲಿ ಅವ್ರನ್ನ ಅವರಿಗೆ ದುಡಿಯುವಂತೆ ಮಾಡಿ ಇವ್ರೇನ್ ಮಾಡ್ತಾರೆ ಅಂತ ಹೇಳಿದ್ರೆ ಲಾಭ ಗಳಿಸ್ತಾರೆ. ಈ ಎಲ್ಲಾ ಪಡೆಯೂ ಕೂಡ, ಕೈಗಾರಿಕಾ ಮೀಸಲು ಪಡೆ ಒಂದು ದಿನ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಈ ಉದ್ಯಮಶೀಲರ ವಿರುದ್ಧನೇ ಇದು ದಂಗೆ ಎದ್ದೇಳುತ್ತೆ. ಅಂದ್ರೆ ಇವರು ಸ್ಟ್ರೈಕ್ಗಳ ಮೂಲಕ ಮುಂದೆ ಬರ್ತಾರೆ. ಆಗ ಉತ್ಪಾದನೆ ಮಾಡೋದಕ್ಕೆ ಯಾರೂ ಇರಲ್ಲ, ಶ್ರಮಿಕರು ಇರೋದೇ ಇಲ್ಲ ಅಲ್ಲಿ. ಅಂತ ಸಂದರ್ಭದಲ್ಲಿ ಉದ್ಯಮಶೀಲನಿಗೆ ಸಮಸ್ಯೆ ಆಗುತ್ತೆ. ಈ ಒಂದು ರಿಸರ್ವ್ ಆರ್ಮಿ, ಈ ಒಂದು ಮೀಸಲು ಪಡೆ, ಅದಕ್ಕೆ ಇವರು ಜೊತೆಗೆ ಸೇರಿಸಿದ್ದಾರೆ ಏನಂತ, ಕೈಗಾರಿಕಾ ಮೀಸಲು ಪಡೆ, ಇಂಡಸ್ಟ್ರಿಯಲ್ ರಿಸರ್ವ್ ಆರ್ಮಿ ಅಂತ. ಇದನ್ನು ಕೂಡ ನಾವು ನೋಡ್ಬೋದು. ಅದನ್ನ ಹೇಳ್ತಾರೆ ಕಾಲ್ ಮಾರ್ಕ್ಸ್ ಅವರ ಪ್ರಕಾರ ಬಂಡವಾಳಶಾಹಿಯ ಪತನ ಆಗತ್ತೆ ಅಂತಾರೆ. ಏನಿದು ಬಂಡವಾಳಶಾಹಿಯ ಪತನ? ನಾನು ಆಗ್ಲೇ ಹೇಳ್ದೆ, ಉಳ್ಳದವರ ನಡುವೆ ಘರ್ಷಣೆ. ಉಳ್ಳವರು ಯಾರಪ್ಪ ಇಲ್ಲಿ? ಬಂಡವಾಳಶಾಹಿಗಳು ತಾನೆ. ಸೊ ಬಂಡವಾಳಶಾಹಿಗಳು, ಉಳ್ಳದವರ ನಡುವೆ ಘರ್ಷಣೆ ಆದಾಗ ಉಳ್ಳವರು ಏನ್ ಮಾಡ್ತಾರೆ? ಉಳ್ಳದವರ ಪ್ರಮಾಣ ಹೆಚ್ಚಿದೆ, ಅಲ್ಲಿ ಕೈಗಾರಿಕಾ ಮೀಸಲು ಪಡೆ ಜಾಸ್ತಿ ಇದೆ. ಕೈಗಾರಿಕಾ ಮೀಸಲು ಪಡೆ ಇಡೀ ಸಂಪೂರ್ಣವಾಗಿ ಅವರು ಘರ್ಷಣೆಯನ್ನ ಮಾಡ್ಕೊಂಡು ನಾವು ಉತ್ಪಾದನೆ ಮಾಡೋದಿಕ್ ಬರೋದಿಲ್ಲ ಅಂತ ಹೇಳ್ತಾರೆ. ಅಂತ ಸಂದರ್ಭದಲ್ಲಿ ಇದೇನಾಗುತ್ತೆ ಅಂತಂದ್ರೆ, ಈ ಘರ್ಷಣೆ ಹೆಚ್ಚಾಗಿ ಒಂದು ಹಂತಕ್ಕೆ ಹೋದಾಗ ಸಂಪೂರ್ಣವಾಗಿ ಪತನವಾಗ್ತದೆ. ಯಾರ್ದು? ಈ ಒಂದು ಅಭಿವೃದ್ಧಿ ಹೊಂದಿರುವಂತದ್ದು ಅಥವಾ ಹೆಚ್ಚು ಹಣ ಇರುವಂತವ್ರು ಅಥವಾ ಬಂಡವಾಳಶಾಹಿ ವರ್ಗದವರ ಒಂದು ಪತನ ಆಗತ್ತೆ ಅನ್ನುವಂಥದ್ದೇ ಕಾರ್ಲ್ ಮಾರ್ಕ್ಸ್ ರವರ ಅಭಿಪ್ರಾಯವಾಗಿದೆ. Let me tell you about Karl Marx theory. Karl Marx is known to the people between 1818 to 1883. He has written many works. The important popular works are Das Kapital and Communist Manifesto. In his book, Das Kapital, he has explained about the theory of economic development. Firstly, he says about the history of the society. He says there was a clash between haves, have-nots, rich and poor, and the laborers and the owners of the companies or the industries. Secondly, he speaks about the surplus value. What is the surplus value? There is one formula which is used by
Karl Marx, C plus V, which is equal to S. C is constant price, V is the variable price, and which is left behind to the owner is the surplus. C plus V, which is equal to S. If I say C, which is called as constant, that is the wages given to the laborers will remain constant. The time may go even for 1 year, but the wages given to the laborers will remain constant. What is the variable cost? That is the prices of the commodity that is sold in the market but produced by these laborers. ಇದೇ ಕಾರ್ಮಿಕರು ಉತ್ಪಾದನೆ ಮಾಡಿರುವಂತದನ್ನ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವ ಮೌಲ್ಯ ಬದಲಾಗ್ತಾ ಹೋಗುತ್ತೆ, ವೇರಿಯಬಲ್, which is equal to surplus. That is, surplus is nothing but ಹೆಚ್ಚುವರಿ. So that is all the residual which is left as a profit to the entrepreneurs or the owners is known as surplus, ಹೆಚ್ಚುವರಿ ಅಂತ ಹೇಳಿ ಕರೀತಾರೆ. And what is the third one? They mainly focuses on the surplus capital. So they mainly focuses on capital accumulation. How does the capital accumulation can take place? The capital formation can be taken place by increasing the hours of work of the laborers, by reducing the salary of the laborers, by making them more effective in their work, by using more technology, more advanced skills, etc. Another important thing that you can expect is the industrial reserve army. Who are reserve army? The people who are working in large number in the industry. They start revolting against the business class or the rich entrepreneurs or the owners, because these laborers are paid very less. ತೀರ ಕಡಿಮೆ ಸಂಬಳಕ್ಕೆ ದುಡಿಸ್ಕೊಳ್ತಿರ್ತಾರೆ. ಅವರು ಇವರ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತಾರೆ, ಓನರ್ಸ್ಗಳ ವಿರುದ್ಧ. Then the clash exists between the haves and have-nots, and these industrial reserve army, they come out of the industries to lead other different life. ಸೊ ಈ ಒಂದು ಕೈಗಾರಿಕಾ ಮೀಸಲು ಪಡೆ ಅನ್ನೋ ಒಂದು ಶಬ್ದವನ್ನ, ದಿಸ್ ಕಾನ್ಸೆಪ್ಟ್ ವಾಸ್ ಆಲ್ಸೋ ಇಂಟ್ರೊಡ್ಯೂಸ್ ಫಾರ್ ದಿ ಫಸ್ಟ್ ಟೈಮ್ ಬೈ ಕಾರ್ಲ್ ಮಾರ್ಕ್ಸ್. ಈ ಕಾರ್ಲ್ ಮಾರ್ಕ್ಸ್ ಅವರೇ ತಮ್ಮ ಅಭಿಪ್ರಾಯದ ಮೇರೆಗೆ ಕೈಗಾರಿಕಾ ಮೀಸಲು ಪಡೆ ಅನ್ನೋ ಒಂದು ಪದವನ್ನು ಕೂಡ ಬಳಕೆ ಮಾಡ್ತಾರೆ. ಬಂಡವಾಳಶಾಹಿಯ ಪತನ ಅಂತ ನಾನು ಹೇಳಿದೆ, ದಟ್ ಇಸ್ ದಿ ಎಕ್ಸ್ಪ್ಲಾಯ್ಟೇಷನ್ ಆರ್ ನಾನ್ ಎಕ್ಸಿಸ್ಟೆನ್ಸ್ ಆಫ್ capitalistic economy. The capitalistic group, you take for example, it leads to vanish the capitalistic economy because the clash exists between the haves and have-nots. If there are such clashes, the huge mass will be of labor class or the downtrodden sections of the society who revolt against the small minor groups of owners or the firm entrepreneurs. So when they revolt, when they stop working, when there is no production, automatically it leads to the non-existence of capitalistic economy, and there arises the economy of socialism. ಸಮಾಜವಾದಿ ಒಂದು ಅರ್ಥ ವ್ಯವಸ್ಥೆ ನಿರ್ಮಾಣ ಆಗಿ ಬಂಡವಾಳಶಾಹಿ ಪತನಕ್ಕೆ ಹೋಗುವಂಥದ್ದನ್ನು ನಾವು ನೋಡ್ತೇವೆ ಅನ್ನೋದು ಕಾರ್ಲ್ ಮಾರ್ಕ್ಸ್ ಅವರ ಅಭಿಪ್ರಾಯ. Till here I have explained the Karl Marx theory. Now shall I go to the next important theory? Till here, these are called as various so actually nanu today I am seeing this I was not, I had not looked into the comment group. ಓಕೆ, ಯಾರು ಕಳಿಸಿದೀರ? ಲತಾ, ಯು ಆರ್ ರೈಟ್. ಕಾರ್ಮಿಕ ಮೀಸಲು ಪಡೆ ಅಂತಂದ್ರೆ ಕೈಗಾರಿಕೆಯಲ್ಲಿ ಕಾರ್ಮಿಕರು ಏನ್ ಮಾಡ್ತಾರೆ, ಉದ್ಯಮಶೀಲರು ಏನ್ ಮಾಡ್ತಾರೆ, ಜಾಸ್ತಿ ಜನನ ಉದ್ಯೋಗಕ್ಕೆ ತಗೊಂಡು ಅವ್ರ ಅವಧಿನೂ ಜಾಸ್ತಿ ಮಾಡ್ತಾರೆ, ಎಫಿಷಿಯನ್ಸಿ ಚೆನ್ನಾಗಿ ದುಡಿಸ್ಕೊಳ್ತಾರೆ, ಕಡಿಮೆ ವೇತನ ಕೊಡ್ತಾರೆ. ಅವರ ಜೊತೆಗೆ ಯಂತ್ರೋಪಕರಣಗಳನ್ನ ನಾನು ಆಗ್ಲೇ ಹೇಳಿದ್ನಲ್ಲ, ಅಡ್ವಾನ್ಸ್ ಆಗಿರ್ಬೇಕು ಅಂತ ಯಂತ್ರೋಪಕರಣಗಳನ್ನ ತಂದಾಗ ಹಲವಾರು ಜನನ ನಿರುದ್ಯೋಗಿಗಳಾಗಿ ಮಾಡ್ತಾರೆ, ಕಡಿಮೆ ವೇತನ ಕೊಡ್ತಾರೆ. ಅಂತವ್ರನ್ನ ಅಂಥದ್ದನ್ನ ನಾವೇನ್ ಮಾಡ್ತಿದೀವಿ ಅಂತ ಹೇಳಿದ್ರೆ, ಇವರು
ಕೈಗಾರಿಕಾ ಮೀಸಲು ಪಡೆ ಅಂತ ಹೇಳಿ ಕರೀತಾರೆ ಲತಾ ಅವ್ರೆ. ಸೊ ನೆಕ್ಸ್ಟ್ ಸಿದ್ಧಾಂತ, ಲೆಟ್ ಮಿ ಗೋ ಟು ದಿ ನೆಕ್ಸ್ಟ್ ಥಿಯರಿ. ಶಾಂತ ಅವ್ರೇನೋ ಕೇಳ್ತಾ ಇದ್ದೀರಾ. ನಾನು ಯೂಶಲಿ ಕಾಮೆಂಟ್ ಬಾಕ್ಸ್ ನೋಡಬಾರ್ದು, ಟೈಮ್ ಆಗೋಗತ್ತೆ ಅಂತ ಹೇಳಿ ನೋಡಿದೆ. ಬಟ್ ಕಾಮೆಂಟ್ ಬಾಕ್ಸ್ ನೋಡದೆ ಹೋದ್ರೆ ನನಗೂ ಮಕ್ಕಳಿಗೂ ಇಂಟರಾಕ್ಷನ್ಸೇ ಆಗೋದಿಲ್ಲ. ಬೋರಮ್ಮ ಸಿಂದಗೆರಿ ಅವ್ರೇನೋ ಹೇಳ್ತಾ ಇದ್ದೀರಾ, ನನಗೆ ಗೊತ್ತಾಗ್ತಾ ಇಲ್ಲ. ಬೋರಮ್ಮ ಸಿಂದಗೆರಿ ಅವರು ಸಿಲೆಬಸ್ ಮಾಡಿ ಅಂತ ಏನೋ, ಸಿಲೆಬಸ್ ಹೇಳಿ ಅಂತ ಹೇಳ್ತಿದ್ದೀರಾ. ಸಿಲೆಬಸ್ ನ ಹೇಳೋಷ್ಟು ಟೈಮ್ ಇಲ್ಲ ಅಮ್ಮ. ಸಾಫ್ಟ್ ಕಾಪಿ ನಿಮಗೆ ಇದರಲ್ಲೇ ಇದೆ, ವೆಬ್ಸೈಟ್ ಅಲ್ಲಿ ನಿಮ್ಗೆ ಕೊಟ್ಟಿರುವಂತ ಕನ್ನಡ ಮೀಡಿಯಂ ಟೆಕ್ಸ್ಟ್ ಬುಕ್ಸ್ ಗಳಲ್ಲೂ ಕೂಡ ಮಾಹಿತಿ ಇದೆ, ನೋಡ್ಕೊಳ್ಬಹುದು. ಆಮೇಲೆ ನಿಮ್ಗೆ ವೆಬ್ಸೈಟ್ ಅಲ್ಲಿ ಇರುವಂತ ನೋಟ್ಸ್ ಗಳನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಇದೆಲ್ಲ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಮತ್ತೆ ನಾನು ಈಗ ಕ್ವಶನ್ ಪೇಪರ್ಸ್ ಅನ್ನ ಕಾಲ್ ಮಾರ್ಕ್ಸ್ ಇಂದ ಹೇಳ್ದೆ, ನಿಮ್ಗೆ 15 ಮಾರ್ಕ್ಸ್ ಗೆ ಕಾಲ್ ಮಾರ್ಕ್ಸ್ ಸಿದ್ಧಾಂತವನ್ನ ವಿವರಿಸಿ ಅಂತ ಹೇಳಿ, ವಿಮರ್ಶಾತ್ಮಕವಾಗಿ ವಿವರಿಸಿ ಅಂತ ಕೇಳ್ತಾರೆ. ಇಲ್ಲ ಶಾರ್ಟ್ ನೋಟ್ಸ್ಗೆ ಹೆಚ್ಚುವರಿ ಮೌಲ್ಯ ಸಿದ್ಧಾಂತ ಅಂತ ಕರೀತಾರೆ. ವ್ಯಾಲ್ಯೂ, ಹೆಚ್ಚುವರಿ ಮೌಲ್ಯ ಸಿದ್ಧಾಂತ, ಸರ್ಪ್ಲಸ್ ವ್ಯಾಲ್ಯೂ ಥಿಯರಿ, ಅಥವಾ ಕೈಗಾರಿಕಾ ಮೀಸಲು ಪಡೆ ಬರ್ಕೊಳ್ಳಿ, ಕೈಗಾರಿಕಾ ಇಂಡಸ್ಟ್ರಿಯಲ್ ರಿಸರ್ವ್ ಆರ್ಮಿ. ಕಾಲ್ ಮಾರ್ಕ್ಸ್ ರವರ ಸಿದ್ಧಾಂತವನ್ನು ವಿಮರ್ಶಾತ್ಮಕವಾಗಿ ವಿವರಿಸಿ 15 ಮಾರ್ಕ್ಸ್. ಕ್ರಿಟಿಕಲಿ ಎಕ್ಸ್ಪ್ಲೇನ್ ದಿ ಥಿಯರಿ ಆಫ್ ಕಾಲ್ ಮಾರ್ಕ್ಸ್ ಟು ದಿ ಡೆವಲಪ್ಮೆಂಟ್. 5 marks ke short notes industrial reserve army. For another 5 marks it is asked ಯಾವುದು ನಿಮ್ಮ ಸರ್ಪ್ಲಸ್ ವ್ಯಾಲ್ಯೂ ಥಿಯರಿ. ಶಾಂತ ಅವ್ರು ಕೇಳ್ತಾ ಇದ್ದೀರಾ, ಮಾಲ್ತಸ್ ನ ಅಭಿವೃದ್ಧಿ ಸಿದ್ಧಾಂತ ಜನಸಂಖ್ಯೆ ಸಿದ್ಧಾಂತ ಒಂದೇ ಅಲ್ಲ. ಒಂದೇ ಅಲ್ವಾ ಮೇಡಮ್ ಅಂದ್ರೆ ಒಂದೇ ಅಲ್ಲ, ಅದು ವಿಭಿನ್ನ. ಅದನ್ನೇ ನಾನು ನಿನ್ನೆ ತರಗತಿಯಲ್ಲಿ ಹೇಳಿದ್ದು. ಕೇವಲ ಅವರು ಜನಸಂಖ್ಯೆ ಬಗ್ಗೆ ಮಾತ್ರ ಹೇಳಲ್ಲ, ಮುಕ್ತ ವ್ಯಾಪಾರದ ಬಗ್ಗೆ ಕೂಡ ಹೇಳ್ತಾರೆ. ಹೇಗಿರ್ಬೇಕು ಸಾಂಪ್ರದಾಯಿಕ ಪಂಥದ ಅರ್ಥವ್ಯವಸ್ಥೆ ಅನ್ನೋದ್ರ ಬಗ್ಗೆ ಕಾಲ್ ಮಾರ್ಕ್ಸ್ ರವರು ಮಾಲ್ತಸ್ ರವರು ಹೇಳ್ತಾರೆ. ಸೊ ಮಾಲ್ತಸ್ ರವರ ಪ್ರಕಾರ ನಾನು ಹೇಳಿದ ಹಾಗೆ, ಅದೇ ನೀವು ನಿನ್ನೆ ಕ್ಲಾಸಿಗೆ ಅಟೆಂಡ್ ಆಗಿಲ್ಲ ಅನ್ಸುತ್ತೆ ಶಾಂತ, ಬಟ್ ಅದಕ್ಕೆ ನಿಮಗೆ ಕನ್ಫ್ಯೂಸ್ ಆಗಿರ್ಬೋದು. ಅವರ ಪ್ರಕಾರ ಯಾರು ಡೇವಿಡ್ ರಿಕಾರ್ಡೋ ಆಯ್ತು, ನೀವು ಕೇಳಿದಂಥದ್ದು ಮಾಲ್ತಸ್ಸಿನ ಜನಸಂಖ್ಯೆ ಮಾದರಿ ಮತ್ತು ಅಭಿವೃದ್ಧಿ ಸಿದ್ಧಾಂತ ಒಂದೇ ಅಲ್ವಾ ಅಂತ. ಸೊ ಮಾಲ್ತಸ್ ರವರು ಜನಸಂಖ್ಯೆಗೆ ಪಾಪ್ಯುಲರ್ ಹೌದು, ಆದ್ರೆ ಅವರು 1820ರಲ್ಲಿ ಪ್ರಿನ್ಸಿಪಲ್ಸ್ ಆಫ್ ಪೊಲಿಟಿಕಲ್ ಎಕಾನಮಿ ಅಂತ ಹೇಳಿ ಪುಸ್ತಕವನ್ನ ಬರೀತಾರೆ. ಅದರಲ್ಲಿ ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಜನಸಂಖ್ಯೆ ಬೆಳವಣಿಗೆ ಮತ್ತು ಆರ್ಥಿಕ ಅಭಿವೃದ್ಧಿ ಒಂದಕ್ಕೊಂದು ಸಂಬಂಧ ಇರುವಂತದ್ದೇ. ಆದ್ರೆ ಉತ್ಪಾದನಾ ಸಾಧನಗಳಲ್ಲಿ 3 ಉತ್ಪಾದನಾಂಗಗಳಿಗೆ ಹೇಳಿ ಶ್ರಮಕ್ಕೆ ಹೆಚ್ಚು ಒತ್ತು ಕೊಡ್ತಾರೆ. ಪರಿಣಾಮಕಾರಿ ಬೇಡಿಕೆ ಕೂಡ ಬಗ್ಗೆ ಹೇಳ್ತಾರೆ ಅವರು. ತನ್ನದೇ ಆದಂತ ಒಂದು ಪೂರೈಕೆ ತನ್ನದೇ ಆದಂತ ಬೇಡಿಕೆಯನ್ನು ಸೃಷ್ಟಿಸ್ಕೊಳ್ತದೆ ಅಂತ. ಮುಕ್ತ ಆರ್ಥಿಕ ನೀತಿ ಇರ್ತದೆ. ವಿದೇಶಿ ವ್ಯಾಪಾರಕ್ಕೆ ಮಹತ್ವ ಕೊಡ್ತಾರೆ. ಕೃಷಿ ಪ್ರಾಬಲ್ಯವನ್ನ ಬೆಳೆಸ್ಕೊಳ್ಬೇಕು ಅಂತ ಹೇಳ್ತಾರೆ ಒಂದು ಕಡೆ, ಮತ್ತೊಂದು ಕಡೆ ದ್ವಿವಲಯಕ್ಕೆ ಹೆಚ್ಚು ಆದ್ಯತೆಯನ್ನ ಕೊಡ್ತಾರೆ. ಸ್ಥಗಿತತೆ ದೀರ್ಘಾವಧಿಯಲ್ಲಿ ಆಗತ್ತೆ ಅಂತ. ನೋಡಿ ಲತಾ ಪಿ ಅವರು, ಈಗಾಗ್ಲೇ ನೀವು ಕೇಳಿದಂಥದ್ದು ಯಾರು ಶಾಂತ ಅವರು ಮಾಲ್ತಸ್ ಬಗ್ಗೆ ಕೇಳಿದ್ರಿ, ಹೌದಲ್ವಾ? ಸೊ ಆದ್ರೆ ಇದು ಮಾಲ್ತಸ್ ಜನಸಂಖ್ಯೆ ಸಿದ್ಧಾಂತವನ್ನ ಹೇಳ್ತಾರಮ್ಮ, ಆದ್ರೆ ಅವರು ಆರ್ಥಿಕ ಅಭಿವೃದ್ಧಿಗೆ ಹೇಳಿರುವಂತ ಅಂಶಗಳು ಇದು. ಮೋಸ್ಟ್ಲಿ ನಿನ್ನೆ ಕ್ಲಾಸಿಗೆ ತಾವು ಬಂದಿಲ್ಲ ಅನ್ಕೊಳ್ತೀನಿ. ಇದನ್ನ ನೀವು ನನ್ನ ಎಕ್ಸ್ಪ್ಲೇನ್ ಮಾಡಿದ್ದನ್ನ ನಿಮ್ ಫ್ರೆಂಡ್ಸ್ ಹತ್ರ ಕೇಳ್ಕೊಳ್ಳಿ, ಅವ್ರಿಗೂ ಈಸಿ ಆಗುತ್ತೆ. ಬೋರಮ್ಮ ಅವರು ಏನೋ ಕೇಳ್ತಿದ್ದೀರಾ, ಬಟ್ ನಂಗೆ ಅರ್ಥ ಆಗ್ತಾ ಇಲ್ಲ. 2021 ಸಿಲೆಬಸ್ ಹೇಳಿ ಅಂತ ಹೇಳ್ತಾ ಇದ್ದೀರಾ. ಲತಾ ಪಿ ಅವರು ಬಂಡವಾಳಶಾಹಿ ಪತನ ಆಗತ್ತೆ, ಯಂತ್ರೋಪಕರಣಗಳನ್ನ ಹೆಚ್ಚು ಉಪಯೋಗಿಸುವುದರಿಂದ ನಿರುದ್ಯೋಗಗಳಾಗುತ್ತಾರೆ. ಇದರಿಂದ ಬಂಡವಾಳಗಾರರ ನಡುವೆ ಕಾರ್ಮಿಕರ ನಡುವೆ ಘರ್ಷಣೆ ಆಗಿ ಬಂಡವಾಳಶಾಹಿ ಪತನವಾಗ್ತದೆ. ಕರೆಕ್ಟ್. ನಾನು ಪಾಠ ಮಾಡಿದ ಎಲ್ಲಾ ಅಂಶನೂ ನೀವು ಇಲ್ಲಿ ಟೈಪ್ ಮಾಡಿ ಕನ್ನಡದಲ್ಲೇ ಹಾಕಿದ್ದೀರಾ. ವೆರಿ ಗುಡ್. ಸೊ ನೆಕ್ಸ್ಟ್ ನಾನು ಸಿದ್ಧಾಂತಕ್ಕೆ ಹೋಗ್ತೇನೆ. ಶುಂಪೀಟರ್ ಅವರ ಆರ್ಥಿಕ. ಬೋರಮ್ಮ ಅವರೇ, ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಅದನ್ನ ಮತ್ತೆ ಟೈಪ್ ಮಾಡಿ, ರೀಟೈಪ್ ಮಾಡಿ, ನನಗೆ ಅರ್ಥ ಆಗೋ ರೀತಿಯಲ್ಲಿ ಟೈಪ್ ಮಾಡಿ ಕಾಮೆಂಟ್ ಬಾಕ್ಸ್ ಹಾಕಿ. ನನಗೆ ಏನು ಅರ್ಥ ಆಗ್ತಾ ಇಲ್ಲ. ಸೊ ನೆಕ್ಸ್ಟ್ ಶುಂಪೀಟರ್ ಅವರ ಒಂದು ಸಿದ್ಧಾಂತ ಹೇಗೆ ಅಂತ ಹೇಳಿದ್ರೆ, ಶುಂಪೀಟರ್ ಅವರು ಅಭಿವೃದ್ಧಿ ಸಿದ್ಧಾಂತದ ಪ್ರಮುಖ ಅಂಶಗಳನ್ನ ನಾನು ನಿಮ್ಗೆ ಹೇಳ್ತಾ ಹೋಗ್ತೇನೆ. ಶುಂಪೀಟರ್ ಅವರು ಆರ್ಥಿಕ ಅಭಿವೃದ್ಧಿಯ ಸಿದ್ಧಾಂತಕ್ಕೆ ನಾವು ನೋಡ್ತೇವೆ.
ಕಾವ್ಯ ಟೀಕೆಗಳೇನು ಇಲ್ಲ ಅಮ್ಮ. ನಾನು ನಿನ್ನೆ ಕ್ಲಾಸಲ್ಲಿ ಸುಮಾರು ಸಿದ್ಧಾಂತ ಆದ ತಕ್ಷಣ ಟೀಕೆಗಳನ್ನ ಮಾಡ್ತಾ ಇದ್ದೆ. ಈಗ ಟೀಕೆಗಳನ್ನ ನೀವೇ ಸಿದ್ಧಾಂತ ನೋಡಿದಾಗ ವಿಮರ್ಶಾತ್ಮಕವಾಗಿ ಮಾಡಿ. ಏನಂತಂದ್ರೆ ಯಂತ್ರೋಪಕರಣಗಳನ್ನ ಬಳಸ್ಕೊಂಡಾಗ ನಿರುದ್ಯೋಗ ಸೃಷ್ಟಿ ಆಗ್ತದೆ, ಅದರ ಬಗ್ಗೆ ಎಲ್ಲೂ ಕೂಡ ಮಹತ್ವವನ್ನ ಹೇಳಿಲ್ಲ. ಬಂಡವಾಳಶಾಹಿ ಪತನ, ಉಳ್ಳವರು ಉಳ್ಳದವರ ನಡುವೆ ಘರ್ಷಣೆ ಆಗುತ್ತೆ. ನಿಮ್ಗೆ ಗೊತ್ತು ಈಗ ಪ್ರಪಂಚ ಏನಾಗ್ತದೆ, ಉಳ್ಳವರು ಉಳ್ಳದವರ ನಡುವೆ ಘರ್ಷಣೆ ಆದ್ರೆ ಯಾರು ಗೆಲ್ತಾರೆ? ಉಳ್ಳದವರಲ್ಲ, ಉಳ್ಳವರೇ ಗೆಲ್ಲೋದು. ಆದ್ರೆ ಇವರ ಪ್ರಕಾರ ಬಂಡವಾಳಶಾಹಿ ಅಂತ ಹೇಳಿದ್ರೆ ಬಂಡವಾಳಶಾಹಿ ಪತನ ಆಗೋದಿಲ್ಲ. ಯಾಕಂದ್ರೆ ಇದನ್ನ ನಾವು ಟೀಕೆ ಮಾಡ್ತಾ ಹೋಗ್ಬೇಕಾಗತ್ತೆ. ಆಮೇಲೆ ಕಾರ್ಲ್ ಮಾರ್ಕ್ಸ್ ರವರ ಪ್ರಕಾರ ಕೈಗಾರಿಕಾ ಮೀಸಲು ಪಡೆ ಅಂತ ಹೇಳಿದ್ರೆ ಅವ್ರು ಇನ್ನೊಂದು ಕೈಗಾರಿಕೆಗಳಿಗೆ ಹೋಗಿ ಕೆಲಸವನ್ನ ಹುಡುಕೊಳ್ತಾರೆ, ಅದು ಬೇರೆ ಪ್ರಶ್ನೆ. ಆದ್ರೆ ಅದನ್ನು ಕೂಡ ಎಲ್ಲೂ ಕಾರ್ಲ್ ಮಾರ್ಕ್ಸ್ ರವರು ಹೇಳ್ದೇ ಇರುವಂತದ್ದು. ಹೆಚ್ಚುವರಿ ಮೌಲ್ಯದ ಸಿದ್ಧಾಂತದಲ್ಲಿ ಇವತ್ತು ಯಾರು ಕೂಡ ಕಡಿಮೆ ವೇತನಕ್ಕೆ ಕೆಲಸ ಮಾಡೋದಿಲ್ಲ, ಬಿಟ್ಟು ಬೇರೆ ಕಡೆ ಹೋಗ್ತಾರೆ, ಇಲ್ಲ ಇನ್ನೊಂದೇನೋ ನೋಡ್ಕೊಳ್ತಾರೆ. ಆದ್ರೆ ಇವರ ಪ್ರಕಾರ ಹೆಚ್ಚುವರಿ ಮೌಲ್ಯದ ಸಿದ್ಧಾಂತವು ಕೂಡ ಟೀಕೆಗೆ ಗುರಿಯಾಗತ್ತೆ ಅನ್ನುವಂಥದ್ದು ನಾವು ನೋಡ್ತೀವಿ. ಬರುತ್ತೆ, ಹೇಳಿದ್ನಲ್ಲಪ್ಪ ನಾನು ಮುತ್ತಪ್ಪ ಅವ್ರೆ, ಇತಿಹಾಸದ ಭೌತಿಕ ವಿವರಣೆನೇ ಬರಲ್ವಾ ಅಂತ ಹೇಳಿದ್ರಿ. ಖಂಡಿತ ನಾನು ಅದನ್ನೇ ಸ್ಟಾರ್ಟ್ ಮಾಡಿದ್ದು ಸಿದ್ಧಾಂತ ಹೇಳುವಾಗ. ಉಳಿಗಮಾನ್ಯ ಪದ್ಧತಿ ಆಗಿರ್ಬೋದು, ಬಂಡವಾಳಶಾಹಿ ಪದ್ಧತಿ ಆಗಿರ್ಬೋದು, ಸಮಾಜವಾದಿ ಪದ್ಧತಿ ಆಗಿರ್ಬೋದು, ಅಂತಿಮವಾಗಿ ಸಮತಾವಾದ ಇವತ್ತು ನಾವೇನ್ ಹೇಳ್ತೀವಿ ಅದು. ಸೊ ಇದಿಷ್ಟು ಹಂತಗಳನ್ನ ಇತಿಹಾಸದಲ್ಲಿ ಬಂದೇ ಬರುತ್ತೆ. ಇವೆಲ್ಲವೂ ಕೂಡ ಉಳ್ಳವರು ಉಳ್ಳದವರ ನಡುವೆ ಘರ್ಷಣೆಯಾಗಿ ಬಂಡವಾಳಶಾಹಿ ಪತನವಾಗಿ, ಬಂಡವಾಳಶಾಹಿ ನಂತರ ಸಮಾಜವಾದಿ ಅಂತ ಬರುತ್ತೆ. ಅದಾದ ನಂತರ ಇವತ್ತು ಇರುವಂತದ್ದು ಅಂತಿಮವಾಗಿ ಸಮತಾವಾದ ಹಂತ ಇರುತ್ತೆ ಅನ್ನುವಂಥದ್ದು ಕಾರ್ಲ್ ಮಾರ್ಕ್ಸ್ ರವರ ಅಭಿಪ್ರಾಯ. ಅದನ್ನ ಇವರು ಇತಿಹಾಸದ ಭೌತಿಕ ವಿವರಣೆಯಲ್ಲಿ ನೀಡಿದ್ದಾರೆ. ಇದಿಷ್ಟನ್ನು ನಾವು ಹೇಳ್ತಾ ಶುಂಪೀಟರ್ ಅವರ ಸಿದ್ಧಾಂತಕ್ಕೆ ಹೋಗ್ಬೋದು ಅಲ್ವಾ? ಹಂಗ ಅನ್ಕೊಳ್ತಾ ಇದ್ದೀನಿ. ನಮ್ಮೆಲ್ಲ ಮಕ್ಕಳು ವಿದ್ಯಾರ್ಥಿಗಳು ಇದನ್ನ ಈ ಒಂದು ಕಾರ್ಲ್ ಮಾರ್ಕ್ಸ್ ರವರ ಸಿದ್ಧಾಂತವನ್ನ ಅರ್ಥ ಮಾಡ್ಕೊಂಡ್ರಿ ಅಂತ ಭಾವಿಸ್ತಾ ನಾನು ಶುಂಪೀಟರ್ ಅವರ ಸಿದ್ಧಾಂತಕ್ಕೆ ಹೋಗ್ತಾ ಇದ್ದೀನಿ. ಕ್ಯಾನ್ ಐ ಗೋ ಫಾರ್ ದಿ ನೆಕ್ಸ್ಟ್ ಒನ್? ಎಸ್, ಬೋರಮ್ ಅವರೇ, ನೀವು ಗ್ರೂಪ್ ಅಲ್ಲಿ ಇದ್ರೆ ನಿಮ್ಮ ಫ್ರೆಂಡ್ಸಿಗೆ ಹೇಳಿ ಸಿಲೆಬಸ್ ಅನ್ನ ತಗೊಳ್ಳಿ. ಸಿಲೆಬಸ್ ನ ನಾನು ಕೊಡ್ಲಿಕ್ಕೆ ಆಗೋದಿಲ್ಲ, ಈಗ ಇದ್ರಲ್ಲಿ ಕ್ಲಾಸ್ ಪಾಠ ಮಾಡ್ತಾ ಇದ್ದೀನಿ. ಇಲ್ಲ ಅಂತಂದ್ರೆ ನಾಳೆ ಕ್ಲಾಸ್ ಆದ್ಮೇಲೆ ಫೋನ್ ಮಾಡಿ ನಿಮ್ಗೆ ಅನುಕೂಲವಾಗುವ ರೀತಿಯಲ್ಲಿ ಸಿಲೆಬಸ್ ನ ವಾಟ್ಸ್ಆಪ್ ಕಳಿಸ್ಬೋದು. ಇಲ್ಲ ನಿಮ್ಮ ಫ್ರೆಂಡ್ಸ್ ಎಲ್ಲ ಗ್ರೂಪ್ ಮಾಡ್ಕೊಂಡಿದ್ದಾರೆ, ಆ ಗ್ರೂಪ್ ಅಲ್ಲಿ ನೀವು ಶೇರ್ ಮಾಡ್ಕೊಳ್ಳಿ. ಸ್ಟೂಡೆಂಟ್ಸ್ ಆದಷ್ಟು ನೀವು ಏನ್ ಮಾಡಿ ಗೊತ್ತಾ, ನಾಳೆಗೆ ಕ್ಲಾಸ್ ಮುಗಿದ ತಕ್ಷಣ ಗ್ರೂಪ್ ಅನ್ನು ಕೂಡ ನೀವು ಬೈಫರ್ಕೇಟ್ ಮಾಡ್ಕೊಳ್ಬೇಡಿ, ಗ್ರೂಪ್ ಅಲ್ಲಿ ಟಚ್ ಆಗಿರಿ. ನೀವು ಏನ್ ಮಾಡಿ ಅಂತ ಹೇಳಿದ್ರೆ ಎಲ್ಲಾ ಸಬ್ಜೆಕ್ಟಿನ ಸಿಲೆಬಸ್ ಈಗ ನಿಮಗೆ ಯಾರಿಗೆ ಸಿಕ್ಕಿರುತ್ತೆ ಕ್ವಶನ್ ಪೇಪರ್ ಎಲ್ಲವನ್ನ ಒಂದು PDF ಕನ್ವರ್ಟ್ ಮಾಡ್ಕೊಳ್ಳಿ. ಒಂದು ಟೈಮ್ ಟೇಬಲ್, ಒಂದು ನಿಮ್ಮ ಸಿಲೆಬಸ್ ಅಂತ ಹೇಳಿ ಒಂದು PDF ಮಾಡ್ಕೊಳ್ಳಿ, ಒಂದು ಕ್ವಶನ್ ಪೇಪರ್ ಅಂತ PDF ಮಾಡ್ಕೊಳ್ಳಿ. ಯಾರಾದ್ರೂ ಒಬ್ರು ನೇತೃತ್ವ ತಗೊಂಡು ಒಂದು ಲೀಡ್ ತಗೊಂಡು ನೀವು ಗ್ರೂಪ್ ಅಲ್ಲಿ ಶೇರ್ ಮಾಡಿ. ಆಗ ಎಲ್ರಿಗೂ ಕೂಡ ಅನುಕೂಲ ಆಗುತ್ತೆ. ಗ್ರೂಪ್ ಅಲ್ಲಿ ನಾವು ಇದೀವ ಏನೋ ಗೊತ್ತಿಲ್ಲ, ನನಗೆ ಯಾವ್ದು ಕೂಡ ನೋಟಿಫಿಕೇಶನ್ಸ್ ಬರ್ತಿಲ್ಲ ಈ ಗ್ರೂಪ್ ಇಂದ. ಸೊ ಹಾಗಾಗಿ ಮೋಸ್ಟ್ಲಿ ನನ್ನನ್ನು ಆಡ್ ಮಾಡಿಲ್ಲ ಅನ್ಕೊಳ್ತೀನಿ. ಫಸ್ಟ್ ಡೇನೆ ನಾನು ಹೇಳ್ದೆ ನನ್ನನ್ನು ಆಡ್ ಮಾಡಿ ಅಂತ. ಓಕೆ ಶಾಂತ, ಕ್ಲಾಸ್ ಅಟೆಂಡ್ ಮಾಡಿದೀರಾ? ಡೌಟ್ ಇತ್ತು, ಓಕೆ ಫೈನ್, ತೊಂದ್ರೆ ಇಲ್ಲ. ಸೊ ಇದನ್ನ ಯಾರಾದ್ರೂ ನೀವು ಯಾರು ಲೀಡ್ ತಗೊಂಡು ಕ್ವಶನ್ ಪೇಪರ್ಸ್ ಅನ್ನ ಮತ್ತೆ ಇನ್ನೊಂದು ಯಾವ್ದು ನಿಮ್ಮ ಸಿಲೆಬಸ್ ಅನ್ನ ಗ್ರೂಪಿಗೆ ಹಾಕ್ತೀರಾ ಅಂತ ಹೇಳಿ ನನಗೆ ಕಾಮೆಂಟ್ ಬಾಕ್ಸ್ ಅಲ್ಲೇ ಹಾಕಿ, ನಾನು ಬೇಕಾದ್ರೆ ಈಗಲೇ ಎಲ್ಲರಿಗೂ ಗೊತ್ತಾಗೋ ಹಾಗೆ ಅನೌನ್ಸ್ ಮಾಡ್ಕೊಳ್ತೀನಿ. So let me talk to you about the Schumpeter theory of economic development. Schumpeter ಅವರ ಅಭಿವೃದ್ಧಿ ಸಿದ್ಧಾಂತ ಪ್ರಮುಖ ಅಂಶಗಳನ್ನ ನಿಮ್ ಮುಂದೆ ಇಡೋದಿಕ್ಕೆ ಇಚ್ಛೆ ಪಡ್ತೇನೆ. ಒಂದು ಸರ್ಕ್ಯುಲರ್ ಫ್ಲೋ ಆಫ್ ಇನ್ಕಮ್. ಅವರ ಪ್ರಕಾರ ಒಂದು ವರ್ತುಲಾಕಾರದಲ್ಲಿ ಹರಿವಿರ್ತದೆ. ಯಾವುದು? ಆದಾಯದ ಹರಿವಿರ್ಬೋದು, ಹೌದು ತಾನೆ? ಸೊ ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಒಬ್ಬ ವ್ಯಕ್ತಿ ಲಾಭವನ್ನ ಪಡ್ಕೊಳ್ತಾನೆ. ಓಕೆ 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 KSOU ಫಸ್ಟ್ ME ಗ್ರೂಪ್ ಆಯ್ತು. ಈಗ ಯಾರು ತಗೊಳ್ತೀರಾ ಇದನ್ನ ಕ್ವಶನ್ ಪೇಪರ್ ಅನ್ನ ಗ್ರೂಪಿಗೆ ಹಾಕಕ್ಕೆ? ಯಾರು ಇದನ್ನ ಏನು ಇನ್ನೊಂದು ಯಾವ್ದೋ ಹೇಳ್ದೆ ನಿಮ್ಗೆ, ಸಿಲೆಬಸ್ ಕಾಪಿನ ಗ್ರೂಪಿಗೆ ಹಾಕೋದಕ್ಕೆ ನೇತೃತ್ವ ತಗೋತೀರಾ? ನಾಯಕತ್ವ ಅಂತಾನೆ, ಐ ಕಾಲ್ ಇಟ್ ಆಸ್ ಲೀಡರ್ಶಿಪ್ ಅನ್ನ ತಗೊಂಡು ಮಾಡ್ಕೊಳ್ಳಿ. ಸೊ ಹೌದು ಭಾವನಾ, ಕರೆಕ್ಟ್.
ಅದನ್ನ ಕೇಳ್ತಿರೋದು ಒಳ್ಳೇದು. ಕ್ಯಾಪಿಟಲ್ ಅಕ್ಯುಮುಲೇಷನ್ ಹೌದು. ಕ್ಯಾಪಿಟಲ್ ಅಕ್ಯುಮುಲೇಷನ್ ಹೇಗ್ ಮಾಡ್ತಾರೆ? ಬಂಡವಾಳ ಸಂಚಯನ ಸಂಗ್ರಹಣೆ ಹೇಗ್ ಮಾಡ್ತಾರೆ? ಒಂದು, ಕಡಿಮೆ ವೇತನವನ್ನ ಕೊಡೋದು. ಎರಡನೇದು ಅವರಿಗೆ ಅವಧಿಯನ್ನ ಹೆಚ್ಚಿಸೋದು. ಮೂರನೇದು ತಂತ್ರಜ್ಞಾನವನ್ನ ಬಳಸೋದು. ಆ ತಂತ್ರಜ್ಞಾನ ಬಳಸಿರೋದ್ರಿಂದಾನೇ ನಿಮ್ಗೆ ಕೈಗಾರಿಕಾ ಮೀಸಲು ಪಡೆ ಆಗುತ್ತೆ. ಅದನ್ನು ಓದಿ, ಅದನ್ನು ಶಾರ್ಟ್ ನೋಟ್ಸ್ ಗೆ ಕೇಳ್ಬೋದು. ಕ್ಯಾಪಿಟಲ್ ಅಕ್ಯುಮುಲೇಷನ್ ಅಥವಾ ಬಂಡವಾಳ ಸಂಚಯನ, ಅದನ್ನು ಕೂಡ ಶಾರ್ಟ್ ನೋಟ್ಸ್ ಗೆ ಕೇಳ್ತಾರೆ. ಸೊ ಈಗ ನಾವು ಶುಂಪೀಟರ್ಗೆ ಹೋಗೋ ಮುಂಚೆ ನೀವು ನಿಮ್ಮ ಡೌಟ್ಸ್ ಗಳನ್ನ ಕ್ಲಿಯರ್ ಮಾಡ್ಕೊಳ್ತಾ ಇರಿ. ಇಲ್ಲ ಅಂದ್ರೆ ನಾನು ಶುಂಪೀಟರ್ ಮಾರ್ಕ್ಸ್ ಇಬ್ರು ಕನ್ಫ್ಯೂಸ್ ನಿಮಗ್ ಮಾಡಿಸ್ಬಿಡ್ತೀನಿ ಅನ್ಸುತ್ತೆ. ಯಾಕಂದ್ರೆ ನಾನ್ ಕನ್ಫ್ಯೂಸ್ ಆಗಲ್ಲ, ನಾ ಹೇಳುವಾಗ ನಿಮ್ಗೆ ಕನ್ಫ್ಯೂಸ್ ಆಗ್ತಾ ಹೋಗುತ್ತೆ ಅಲ್ವಾ ಡಿಯರ್ ಸ್ಟೂಡೆಂಟ್ಸ್. ಲೆಟ್ ಮಿ ಗೋ ಟು ದಿ ಶುಂಪೀಟರ್. ಲೆಟ್ ಅಸ್ ಗೋ ಟು ದಿ ಶುಂಪೀಟರ್ ಥಿಯರಿ. ಓಕೆ, ಎಲ್ರದು ಊಟ ಆಗಿದೆ ಅಂತ ಭಾವಿಸ್ಕೊಳ್ತೀನಿ. ಮಧ್ಯಾಹ್ನ ಇದು, ಅದರಲ್ಲೂ ಸಮ್ಮರ್ ಅಲ್ಲಿ ಹೆಚ್ಚು ನೀರ್ ಕುಡಿತೀರಾ, ಹಾಗಾಗಿ ಊಟ ಸೇರೋದಿಲ್ಲ. ಅದರಲ್ಲೂ ಮಧ್ಯಾಹ್ನದ ಕ್ಲಾಸು, ಈ ಬಿಸಿಲು ಕ್ಲಾಸಲ್ಲಿ ಕ್ಲಾಸ್ ಕೇಳೋದಿಕ್ಕೂ ತುಂಬಾ ಕಷ್ಟ ಆಗ್ತಿರ್ಬೋದು. ಹೆಚ್ಚಾಗಿ ನಿಮಗೂ ಕೂಡ ಅಭ್ಯಾಸ ಇರೋದಿಲ್ಲ ಕಂಟಿನ್ಯೂಸ್ ಮ್ಯಾರಥಾನ್ ಆಗಿ ಬೆಳಗ್ಗೆ 10 ರಿಂದ 5 ಕ್ಲಾಸ್ಗಳು ಕೇಳಿ. ಸೊ ಈಗ ಎಲ್ಲವೂ ಕೂಡ ವಿಧಿ ಇಲ್ಲ, ಕೇಳಲೇಬೇಕು ಪಾಠನ ಅಲ್ವಾ? ಎಸ್ ಮೇಡಮ್ ಅಂತ ಸಂತೋಷ್ ಅವರು ಉತ್ತರ ಕೊಟ್ಬಿಟ್ರು. ಓಕೆ, ವರ್ತುಲಾಕಾರದ ಹರಿವು ಅಂತ ಹೇಳಿದ್ರೆ ಸರ್ಕ್ಯುಲರ್ ಫ್ಲೋ ಯಾವ್ದ್ರಿಂದ ಬರುತ್ತೆ? ಈ ಶುಂಪೀಟರ್ ಅವರು ಹೇಳೋದು ಇನ್ನೋವೇಷನ್ ಥಿಯರಿ, ಆವಿಷ್ಕಾರ ಸಿದ್ಧಾಂತ ಅಂತ ಹೇಳಿ ಕರೀತಾರೆ. ಇವರ ಆವಿಷ್ಕಾರ ಸಿದ್ಧಾಂತವನ್ನ ನಾವು ನೋಡೋದಾದ್ರೆ ಮುಖ್ಯವಾಗಿ ಏನಕ್ಕೆ ಆವಿಷ್ಕಾರ ಮಾಡ್ಬೇಕು, ಯಾರು ಮಾಡ್ಬೇಕು? ಉದ್ಯಮಶೀಲರು ಆವಿಷ್ಕಾರವನ್ನ ಮಾಡ್ತಾರೆ. ಆದ್ರೆ ಯಾಕೆ ಮಾಡ್ತಾರೆ? ಲಾಭ ಗಳಿಸೋದಕ್ಕೋಸ್ಕರ ಮಾಡ್ತಾರೆ. ಇಷ್ಟು ತಿಳ್ಕೊಳ್ಳಿ. ಆವಿಷ್ಕಾರ ಮಾಡ್ಬೇಕು, ವಸ್ತುಗಳನ್ನ, ಸರಕುಗಳನ್ನ, ತಂತ್ರಜ್ಞಾನವನ್ನ ಮಾಡ್ಬೇಕು. ಆದ್ರೆ ಏನಾಗುತ್ತೆ ಅಂತಂದ್ರೆ ಇದರಿಂದ ಏನಕ್ಕೆ ಮಾಡ್ತಾರೆ ಅಂದ್ರೆ ಲಾಭ ಗಳಿಕೆಗೋಸ್ಕರ ಮಾಡ್ತಾರೆ. ರೈಟ್? ಸೊ ಲಾಭ ಗಳಿಕೆಗೋಸ್ಕರ ಮಾಡ್ತಾರೆ ಅಂತ ಹೇಳಿದ್ರೆ ಇಲ್ಲಿ ಇವರು ವರ್ತುಲಾಕಾರ ಅಂತ ಹೇಳ್ಬಿಟ್ಟಿದಾರಲ್ಲ, ಆ ವರ್ತುಲಾಕಾರ ಹೇಗೆ, ಆ ಫ್ಲೋ ಹೇಗೆ, ಹರಿವು ಹೇಗೆ ಅನ್ನೋದನ್ನ ನಾವು ನೋಡ್ಬೇಕು. ಆ ವರ್ತುಲಾಕಾರದ ಹರಿವು ಹೇಗಿರುತ್ತೆ ಅಂತಂದ್ರೆ, ಒಂದು ಕಡೆ ಲಾಭ, ಆ ಲಾಭ ಇದೆಯಲ್ಲ, ಆ ಲಾಭನ ಏನ್ ಮಾಡ್ತಾನೆ ಇವನು, ಯಾರು ಉದ್ಯಮಶೀಲ, ತಗೊಂಡೋಗಿ ಬ್ಯಾಂಕಲ್ಲಿ ಇಡ್ತಾನೆ. ಹೌದಾ? ಒಪ್ಕೋತೀರಾ? ಲಾಭನ ಆ ಬ್ಯಾಂಕಲ್ಲಿ ಏನ್ ಕೊಡ್ತಾರೆ ಅವನ್ಗೆ? ಇಟ್ಟಿರುವ ಹಣಕ್ಕೆ ಬಡ್ಡಿ ಕೊಡ್ತಾರೆ. ಆ ಬಡ್ಡಿ ಅವನಿಗೆ ಏನಾಯ್ತು? ಹೂಡಿಕೆ ಆಯ್ತು. ಆ ಹೂಡಿಕೆ ಆದ್ಮೇಲೆ ಏನಾಗ್ತದೆ? ಅವನಿಗೆ ಅದು ಸಾರಿ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ, ಏನು ನನಗೆ ಕಾಮೆಂಟ್ ಬಾಕ್ಸ್ ಸ್ವಲ್ಪ ಮಟ್ಟಕ್ಕೆ ಆಫ್ ಮಾಡಿರ್ತೀನಿ. ಎಸ್. ಸೊ ಈಗ ಇಲ್ಲಿ ಒಂದು ಕಡೆ ಲಾಭದಿಂದ ಏನಾಗುತ್ತೆ ಅಂತಂದ್ರೆ ಆ ಜನರ ಏನ್ ಬಂದು ಬ್ಯಾಂಕ್ ಅಲ್ಲಿ ಉಳಿತಾಯ ಮಾಡ್ತಾರೋ ಅವರಿಗೆ ಬಡ್ಡಿ ದರವನ್ನ ಕೊಡ್ತಾರೆ ಉಳಿತಾಯಕ್ಕೆ. ಅವರ ಉಳಿತಾಯ ಹೆಚ್ಚಾಯ್ತು. ಅವರ ಉಳಿತಾಯ ಹೆಚ್ಚಾದ್ರೆ ಮತ್ತೊಂದು ವರ್ಗ ಏನ್ ಮಾಡುತ್ತೆ? ಬ್ಯಾಂಕ್ ಅಲ್ಲಿರೋ ದುಡ್ಡನ್ನ ಸಾಲ ತಗೊಂಡೋಗಿ ಹೂಡಿಕೆಯನ್ನ ಮಾಡ್ತಾರೆ. ಹೂಡಿಕೆ ಹೆಚ್ಚಾಯ್ತು. ಮತ್ತೆ ಇಲ್ಲಿ ಹೂಡಿಕೆ ಹೆಚ್ಚಾದಾಗ ಏನಾಯ್ತು? ಉದ್ಯೋಗ ಸೃಷ್ಟಿ ಆಯ್ತು. ಉದ್ಯೋಗ ಸೃಷ್ಟಿಯಾದಾಗ ಏನಾಗುತ್ತೆ? ಆ ಜನರಿಗೆ ವೇತನ ಸಿಕ್ತು. ಜನರಿಗೆ ವೇತನ ಸಿಕ್ತಾಗ ಏನಾಯ್ತು? ಬೇಡಿಕೆ ಸೃಷ್ಟಿ ಆಯ್ತು. ಸರಕಿಗೆ ಬೇಡಿಕೆ ಸೃಷ್ಟಿ ಆದಾಗ ಉದ್ಯಮಶೀಲನಿಗೆ ಏನಾಯ್ತು? ಆದಾಯ ಸಿಕ್ತು. ಸೊ ಇದು ವರ್ತುಲಾಕಾರದಲ್ಲಿ ಆದಾಯ. ಮತ್ತೆ ಅವನ ಆದಾಯವನ್ನ ಏನ್ ಮಾಡ್ತಾನೆ? ಉಳಿತಾಯವನ್ನಾಗಿ ಮಾಡ್ತಾನೆ. ಉಳಿತಾಯ ಮತ್ತೊಬ್ಬರಿಗೆ ಏನಾಗುತ್ತೆ? ಹೂಡಿಕೆ ಆಗುತ್ತೆ. ಹೂಡಿಕೆ ಏನಾಗುತ್ತೆ? ಉದ್ಯೋಗ ಸೃಷ್ಟಿ. ಉದ್ಯೋಗದಿಂದ ಏನಾಗುತ್ತೆ? ವೇತನದಿಂದ ಏನಾಗುತ್ತೆ? ಸರಕಿಗೆ ಬೇಡಿಕೆ. ಸರಕಿನ ಬೇಡಿಕೆಯಿಂದ ಏನು? ಉದ್ಯಮಶೀಲನಿಗೆ ಆದಾಯ. ಸೊ ಇದು ವರ್ತುಲಾಕಾರದಲ್ಲಿ ಒಂದು ಹರಿವಿರುವಂತದ್ದನ್ನ ನೀವು ನೋಡ್ತೀರಾ. ದಿಸ್ ಇಸ್ ಕಾಲ್ಡ್ ಆಸ್ ದಿ ಸರ್ಕ್ಯುಲರ್ ಫ್ಲೋ. ಸೊ ಎಲ್ಲ ಉತ್ಪಾದನಾ ಘಟಕಗಳಲ್ಲೂ ಕೂಡ ಆ ವರ್ತುಲಾಕಾರದಲ್ಲಿ ಒಂದು ಹರಿವು ಇದ್ದೇ ಇರತ್ತೆ. ನೆಕ್ಸ್ಟ್ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಇವರು ಶುಂಪೀಟರ್ ಬೇಸಿಕಲಿ ಆವಿಷ್ಕಾರ ಸಿದ್ಧಾಂತ ಅಂತಾನೆ, ಲಾಭ ಸಿದ್ಧಾಂತ, ಲಾಭದ ಆವಿಷ್ಕಾರ ಸಿದ್ಧಾಂತ ಅಂತ ಪ್ರತಿಪಾದಿಸಿದ್ದಾರೆ. ಲಾಭದ ಸಿದ್ಧಾಂತದಲ್ಲಿ ಶುಂಪೀಟರ್ ಇನ್ನೋವೇಷನ್ ಥಿಯರಿ ಅಂತ ಹೇಳಿ ಕರೀತಾರೆ. ಹಾಗಾದ್ರೆ ಇನ್ನೋವೇಷನ್ ಅಥವಾ ಆವಿಷ್ಕಾರ ಸಿದ್ಧಾಂತ ಅಂತ ಹೇಳಿ ನೋಡಿದಾಗ ಇವರ ಪ್ರಕಾರ ಆವಿಷ್ಕಾರಗಳು ಅಂದಾಗ ಇವರು ಶುಂಪೀಟರ್ ಅವರು ಬೇರೆ ಬೇರೆ ಪ್ರಕಾರಗಳಲ್ಲಿ ಬಣ್ಣಿಸಿದ್ದಾರೆ. ಹೊಸ ವಸ್ತುಗಳನ್ನ ಮಾರಾಟಕ್ಕೆ ತರುವಂತದ್ದು. ಹೌದಾ? ಒಪ್ಕೋತೀರಾ? ಹೊಸ ಸರಕನ್ನ ಮಾರುಕಟ್ಟೆಗೆ ತೆಗೆದುಕೊಂಡು ಬರುವಂತದ್ದು.
ಆ ಹೊಸ ಸರಕನ್ನ ಉತ್ಪಾದನೆ ಮಾಡ್ಬೇಕಾದಾಗ ಆ ಹೊಸ ವಿಧಾನವನ್ನ ಅವರು ಅಳವಡಿಸಿರುವಂತದ್ದು ಉತ್ಪಾದನೆ ಮಾಡೋದಕ್ಕೆ. ಮೂರನೇದು, ಈಗ ಒಂದು ಕ್ಯಾಟಗರಿ ಆಫ್ ಪೀಪಲ್ ಅದನ್ನ ಬಳಸ್ತಿರ್ತಾರೆ. ಟೇಕ್ ಫಾರ್ ಎಕ್ಸಾಂಪಲ್, ಯಾವ್ದಾದ್ರು ಕೆಲವು ಸರಕುಗಳನ್ನ ಮಕ್ಕಳಿಗೆ ಬಳಸ್ತಿರಲ್ಲ ನಾವು, ಆ ಮಕ್ಕಳಿಗೂ ಅದನ್ನ ಒಂದು ವರ್ಗದ ಒಂದು ಮಾರುಕಟ್ಟೆಯನ್ನ ಶೋಧಿಸೋದು ಇನ್ಯಾವ ವರ್ಗಕ್ಕೆ ಕೊಡ್ಬೋದು ಅಂತ ಹೇಳಿ. ಉದಾಹರಣೆ, ಮೊದ್ಲೆಲ್ಲ ಏನಾಗ್ತಿದ್ದು, ಕೋಲ್ಗೇಟ್ ಅಂದಾಗ ಕೋಲ್ಗೇಟ್ ಬ್ರಷ್ ನ ನಾವೇನ್ ಮಾಡ್ತಿದ್ವಿ, ದೊಡ್ಡವರು ಅದನ್ನ ಬಳಸ್ಕೊತಾ ಇದ್ರು, ಹೌದಲ್ವಾ? ಈಗ ಏನಾಯ್ತು, ಕೋಲ್ಗೇಟ್ ಕಿಡ್ಸ್ ಅಂತ ಬಂತು, ಮಕ್ಕಳಿಗೆ ಒಂದು ಕಿಡ್ಸ್ ಆ ಒಂದು ಹೊಸ ಒಂದು ಮಾರುಕಟ್ಟೆಯನ್ನ ಶೋಧಿಸಿದ್ರು. ಅದನ್ನು ಉತ್ಪಾದನೆ ಮಾಡೋದಕ್ಕೆ ಹೊಸ ಪ್ರಕ್ರಿಯೆಯನ್ನ ಕಂಡುಹಿಡಿತಾರೆ. ಅದನ್ನ ಮಾಡೋದಕ್ಕೆ ಕೇವಲ ತಂತ್ರಜ್ಞಾನವನ್ನ ಮಾತ್ರವಲ್ಲ, ಹೊಸ ಏನ್ ಹೇಳ್ಬೋದು, ಸಂಪನ್ಮೂಲನು ಕೂಡ ಬಳಸ್ಕೊಳ್ಳುವಂಥದ್ದು. ಅದಕ್ಕೆ ಬೇರೆ ಈಗ ಮೋರ್ ಕೆಮಿಕಲ್ಸ್ ಯೂಸ್ ಮಾಡುವಂಥದ್ದು ದೊಡ್ಡವರಿಗೆ, ಮಕ್ಕಳಿಗೆ ಕೆಮಿಕಲ್ ಪ್ರಮಾಣ ಕಡಿಮೆ ಇರಬೇಕು. ಅದು ಹೇಗೆ ಅಂತ ಹೇಳಿದ್ರೆ ಹೊಸ ಸಂಪನ್ಮೂಲಗಳನ್ನ ಬಳಸ್ಕೊಂಡು ಉತ್ಪಾದನೆಯನ್ನ ಮಾಡುವಂಥದ್ದನ್ನ ನಾವು ನೋಡ್ತೇವೆ, ಆವಿಷ್ಕಾರಗಳು. ಸೊ ಇದನ್ನ ಆವಿಷ್ಕಾರಗಳನ್ನ ತರಬೇಕು. ಆಗ ಒಂದು ಉದ್ಯಮಶೀಲನಿಗೆ ಇನ್ನೊಬ್ಬ ಉದ್ಯಮಶೀಲ ಪೈಪೋಟಿಯನ್ನ ನೀಡೋದಿಕ್ಕೆ ಅಲ್ಲಿ ಸಾಧ್ಯವಾಗತ್ತೆ ಅನ್ನೋದನ್ನ ನಾವು ನೋಡ್ತೇವೆ. ಒಬ್ಬ ಉದ್ಯಮಶೀಲನಿಗೆ ಇನ್ನೊಬ್ಬ ಉದ್ಯಮಶೀಲ ಪೈಪೋಟಿಯನ್ನ ಹೇಗ್ ಕೊಡ್ತಾನೆ ಅಂತಂದ್ರೆ ಅದು ಆವಿಷ್ಕಾರಗಳ ಮೂಲಕ. ಯಾರು ಹೊಸ ಮಾರುಕಟ್ಟೆ ಟಾರ್ಗೆಟ್, ಇದನ್ನ ಯಾವ ರೀತಿ ನಾವು ತಂತ್ರಜ್ಞಾನವನ್ನ ಬಳಸ್ಬೋದು, ಎಷ್ಟು ಜನ ಇದಕ್ಕೆ ಬೇಡಿಕೆ ಸೃಷ್ಟಿ ಆಗಬಹುದು, ಹೊಸ ಸಂಪನ್ಮೂಲಗಳನ್ನ ಏನ್ ಬಳಸ್ಕೊಳ್ಬಹುದು, ಯಾವ ಹೊಸ ಸರಕನ್ನ ತಂದ್ರೆ ಬೇಡಿಕೆ ಜಾಸ್ತಿ ಇರುತ್ತೆ ಮಾರುಕಟ್ಟೆಯಲ್ಲಿ, ಇದನ್ನೆಲ್ಲ ನೋಡ್ದಂತ ಸಂದರ್ಭದಲ್ಲಿ ಇದು ನಿಜವಾದ ಒಬ್ಬ ಉದ್ಯಮಶೀಲ ಲಾಭ ಗಳಿಸೋದಕ್ಕೆ ಮಾಡುವಂಥದ್ದು ಅಂತ ನಾವು ನೋಡ್ತೇವೆ. ಹೌದು, ಸಂತೋಷ್ ಸರ್ಕ್ಯುಲರ್ ಫ್ಲೋನ ಹಾಕಿದ್ರು ನೋಡಿ. ಗೀತಾ ಅವರು ಗುಡ್ ಅಮ್ಮ ಇನಿಷಿಯೇಟ್ ತಗೊಂಡಿದ್ದಕ್ಕೆ. ಯಾರ್ ಗ್ರೂಪ್ ನಲ್ಲಿ ಆಡ್ ಆಗಿಲ್ಲ ಅವರು ನಿಮ್ ನಂಬರ್, ಕಾಂಟ್ಯಾಕ್ಟ್ ನಂಬರ್ ಸೆಂಡ್ ಮಾಡಿ ಈ ನಂಬರ್ಗೆ ಅಂತ ಹೇಳಿ ಗೀತಾನೇ ಕಳ್ಸಿದ್ದಾರೆ. ಗೀತಾ ಹ್ಯಾಸ್ ಟೇಕನ್ ಇನಿಷಿಯೇಟ್. ಗುಡ್. ಯಾರಾದ್ರೂ ಒಬ್ರು ಈ ತರ ಯಾರು ಗ್ರೂಪಿಗೆ ಕ್ವಶನ್ ಪೇಪರ್ ಹಾಕ್ತೀರಾ, ಯಾರು ಗ್ರೂಪಿಗೆ ಸಿಲೆಬಸ್ ಕಾಪಿ ಕಳಿಸ್ತೀರಾ, ಅದನ್ನು ಯಾರು ಒಬ್ರು ಹೇಳ್ಬಿಟ್ರೆ ನಾನು ಇನ್ನೂ ಮತ್ತಷ್ಟು ಖುಷಿ ಆಗ್ತೀನಿ ಕ್ಲಾಸ್ ವೈಂಡ್ ಅಪ್ ಮಾಡೋ ಮುಂಚೆ, ಅಲ್ವಾ? ಸೊ ಈಗ ಆವಿಷ್ಕಾರನ ಪಾತ್ರ ಏನಿರತ್ತೆ ಅನ್ನೋದನ್ನ ನಾವು ನೋಡೋಣ. ಆವಿಷ್ಕಾರನ ಪಾತ್ರ ಅಂತ ಹೇಳಿದ್ರೆ ಹೊಸ ಸರಕುಗಳನ್ನ ಉತ್ಪಾದನೆ ಮಾಡುವಂಥದ್ದು ಅವನ ಜವಾಬ್ದಾರಿ ಆಗಿರ್ತದೆ. ಉತ್ಪಾದನಾಂಗಗಳನ್ನ ಬಳಸ್ಕೊಂಡು ಸಾಲ ರೂಪದ ಹಣವನ್ನ ತರುವಂಥದ್ದು ಅವನದೇ ಜವಾಬ್ದಾರಿ ಆಗ್ತದೆ. 4 ಉತ್ಪಾದನಾಂಗಗಳನ್ನ ಬಳಸ್ಕೊಳ್ಬೇಕು. ಬಂಡವಾಳ ಒಂದು ಹಣ ಅಲ್ವಾ, ಆ ಹಣನ ತರುವಂಥದ್ದು ಅವನದೇ ಆಗತ್ತೆ. ಉತ್ಪಾದನಾ ತಂತ್ರಜ್ಞಾನಗಳನ್ನ ಅಳವಡಿಸ್ಕೊಳ್ಳುವಂಥದ್ದು. ಯಾಕೆಂದ್ರೆ ಈ ಒಂದು ಆವಿಷ್ಕಾರನ ಪಾತ್ರ ಅಂದಾಗ ಅವನು ಉತ್ಪಾದನೆ ಮಾಡಿ ಆವಿಷ್ಕಾರ ಮಾಡಿ ಮಾರುಕಟ್ಟೆಗೆ ಬರ್ತಿದ್ದಾನೆ ಅಂದ್ರೆ ಗಂಡಾಂತರವನ್ನ ಅನಿಶ್ಚಿತತೆಯನ್ನ ಎದುರಿಸ್ಬೇಕು. ಇವತ್ತೆಲ್ಲ ನಾವು ಶ್ಯೂರಿಟಿ ಅಥವಾ ಇನ್ಶೂರೆನ್ಸ್ ಅಂತ ಹೇಳಿ ಕರಿತೀವಿ, ಆದ್ರೂ ಕೂಡ ಒಬ್ಬ ಎಲ್ಲದಕ್ಕೂ ಇನ್ಶೂರೆನ್ಸ್ ಇರುತ್ತಾ? ಖಂಡಿತ ಇಲ್ಲ. ಯಾವುದೋ ಒಂದು ಸರಕನ್ನ ಉತ್ಪಾದನೆ ಮಾಡ್ತೀವಿ, ಅದು ಉತ್ಪಾದನೆ ಮಾಡೋದು ನಾವು ಯಾವ ಆಧಾರದ ಮೇಲೆ ಉತ್ಪಾದನೆ ಮಾಡ್ತೀವಿ? ನನಗೆ ಈ ವರ್ಷ ಲಾಭ ಸಿಗಬಹುದು, ಇದೊಂದು ವರ್ಷ ಇಲ್ಲ ಅಂತಂದ್ರೂ ನೆಕ್ಸ್ಟ್ ಇಯರ್ ನನಗೆ ಲಾಭ ಸಿಗಬಹುದು ಅಂತ ಹೇಳಿ ತಿಳಿತೀವಿ. ಆದ್ರೆ ಅಲ್ಲಿ ನಮ್ಗೆ ಕರೆಕ್ಟ್ ನಾವು ಉತ್ಪಾದನೆ ಮಾಡಿ ಮಾರುಕಟ್ಟೆಗೆ ಬಿಟ್ಟಂತ ಸಂದರ್ಭದಲ್ಲಿ ಇನ್ನೊಬ್ಬ 4 ಪೈಪೋಟಿದಾರ ನಮ್ ಜೊತೆಗೆ ಬರ್ಬೋದು. ಆಗ ನಾನ್ ಎಕ್ಸ್ಪೆಕ್ಟ್ ಮಾಡಿದ್ 100 ಕೋಟಿ ಬೆನಿಫಿಟ್ ಆಗ್ಬೋದು, ಪ್ರಾಫಿಟ್ ಲಾಭ ಆಗ್ಬೋದು. ಆದ್ರೆ ಅವನಿಗೆ ಏನಾಗಿರ್ತದೆ ಅಂತ ಹೇಳಿದ್ರೆ ಅವ್ರಿಬ್ರು ಒಂದು 3-4 ಜನ ಒಟ್ಟಿಗೆ ಬಂದಾಗ ನನಗೆ ಶೇರ್ ಡಿವೈಡ್ ಆಗುತ್ತೆ. ಬೇಡಿಕೆ ಅಷ್ಟೇ ಇರ್ಬೋದು, ಆದ್ರೆ ಬೇಡಿಕೆ ಏನಾಗುತ್ತೆ ಕಂಪನಿಗಳ ನಡುವೆ ಡಿವೈಡ್ ಆಗ್ಬೋದು, ಅಥವಾ ನನ್ನ ಸರಕಿನ ಬೆಲೆ ಜಾಸ್ತಿ ಆಗಿದ್ದು ನನಗೆ ನಷ್ಟ ಆಗ್ಬೋದು. ಇವೆಲ್ಲ ಏನು ಒಂದು ಅನಿಶ್ಚಿತತೆ ಮತ್ತು ಗಂಡಾಂತರಗಳನ್ನ ಎದುರಿಸೋದೆ ಅವನ ಬಹುಮುಖ್ಯ ಪಾತ್ರವಾಗಿರ್ತದೆ. ಸೊ ಇದರ ಜೊತೆಯಲ್ಲಿ
ಆ ಬ್ಯಾಂಕ್ಗಳು ಏನ್ ಪಾತ್ರ ವಹಿಸ್ಬೇಕಾಗ್ತದೆ ಅನ್ನೋದನ್ನು ಕೂಡ ಇವ್ರು ಹೇಳ್ತಾರೆ. ಬ್ಯಾಂಕ್ಗಳು ಸಾಲವನ್ನ ಕೊಟ್ಟು ಜನರಿಗೆ ಹುರಿದುಂಬಿಸಿ ಅವರು ಆರ್ಥಿಕವಾಗಿ ಪ್ರಗತಿ ಹೊಂದೋದು, ಅಂದ್ರೆ ಉದ್ಯಮಶೀಲರು ಮುಂದೆ ಬರಬೇಕು. ಸರಿಯಾದ ವ್ಯವಸ್ಥೆಯಲ್ಲಿ ಸಾಲ ಕೊಡಬೇಕು, ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಕೊಡಬೇಕು, ಒಂದು ವರ್ಗದ ಉಳಿತಾಯವನ್ನ ಹೆಚ್ಚಿಸೋದಕ್ಕೆ ಬಡ್ಡಿಯನ್ನ ಸರಿಯಾಗಿ ನಿರ್ವಹಣೆ ಮಾಡಬೇಕು, ಆ ಸಾಲವನ್ನ ಕೊಟ್ಟು ಮತ್ತೆ ಅದು ವಸೂಲಿ ಮಾಡೋದ್ರಲ್ಲೂ ಕೂಡ ನಿಪುಣತೆಯನ್ನ ಹೊಂದಿರಬೇಕು. ಇವೆಲ್ಲ ಕೂಡ ಏನಾಗುತ್ತೆ ಅಂತಂದ್ರೆ ಆರ್ಥಿಕತೆಯಲ್ಲಿ ಕಡ್ಡಾಯ ಉಳಿತಾಯವನ್ನು ಕೂಡ ಮಾಡ್ಬೇಕಾಗ್ತದೆ. ಒಂದ್ಸಲಿ ಉಳಿತಾಯನೇ ಮಾಡಲ್ಲ ಜನರು, ಎಲ್ರೂ ಅದನ್ನ ಸಾಲವನ್ನಾಗಿ ಪರಿವರ್ತನೆ ಮಾಡಿ ಹೂಡಿಕೆ ಮಾಡಾಕ್ಬಿಡ್ತಾರೆ. ಕಡ್ಡಾಯ ಉಳಿತಾಯವನ್ನು ಕೂಡ ಮಾಡುವಂತ ಒಂದು ಪರಿಸ್ಥಿತಿ ಬರುತ್ತೆ. ಸೊ ಇದು ಆ ಹೇಳ್ತಾರೆ, ಬ್ಯಾಂಕ್ಗಳು ಸಾಲವನ್ನ ನೀಡುವಂತದ್ರಲ್ಲಿ ತನ್ನದೇ ಆದಂತಹ ಪಾತ್ರವನ್ನ ವಹಿಸುತ್ತದೆ ಅಂತ. ಅದರ ಜೊತೆಯಲ್ಲಿ ಏನಪ್ಪಾ ಅಂತಂದ್ರೆ ಅಭಿವೃದ್ಧಿಯನ್ನ ಹೊಂದುತ್ತಲ್ಲ, ಹಾಗೆ ಅಲ್ಲಿ ಇವರು ಹೇಳುವಂತದ್ದು, ಶುಂಪೀಟರ್ ಅವರು ಹೇಳುವಂತದ್ದು, ಒಬ್ಬ ವ್ಯಕ್ತಿ ಲಾಭ ಗಳಿಸ್ತಾನೆ, ಪ್ರಾಫಿಟ್ ಮಾಡ್ತಾನೆ, ಅಥವಾ ನಷ್ಟಕ್ಕೊಳಗಾಗ್ತಾನೆ, ಅಥವಾ ಅವನ ಆವಿಷ್ಕಾರ ಮಾಡ್ತಾನೆ, ತಂತ್ರಜ್ಞಾನವನ್ನ ಬಳಸ್ತಾನೆ, ಬ್ಯಾಂಕ್ಗಳಿಂದ ಸಾಲ ತಗೋತಾನೆ, ಅದು ವರ್ತುಲಾಕಾರದಲ್ಲಿ ಏನೇನೆಲ್ಲ ಆಗುತ್ತೋ ಅದು ಇಂಪಾರ್ಟೆಂಟೇ ಹೌದು. ಎಲ್ಲದಕ್ಕಿಂತ ಪ್ರಮುಖವಾಗಿ ಅವನು ಆವಿಷ್ಕಾರ ಮಾಡಿದಾಗ ಅವನಿಗೆ ಏನಾಗುತ್ತೆ ಅಂತಂದ್ರೆ ವ್ಯಾಪಾರ ಚಕ್ರದ ಪಾತ್ರವು ಕೂಡ ಒಂದು ಪ್ರಾಮುಖ್ಯತೆಯನ್ನು ಹೊಂದಿರ್ತದೆ. ಈಗ ವ್ಯಾಪಾರದ ಚಕ್ರದ ಪಾತ್ರ ಅಂದಾಗ ಒಂದು ಆರ್ಥಿಕ ಕುಸಿತ, ಆರ್ಥಿಕ ಚೇತರಿಕೆ, ಆರ್ಥಿಕ ಶೃಂಗ, ಆರ್ಥಿಕ ಒಂದು ಹಿಂಜರಿತ, ಕೆಳಭಾಗಕ್ಕೆ ಬರುವಂಥದ್ದು. ಒಂದು ಬೆಟ್ಟದ ಆಕಾರದಲ್ಲಿ ನೀವು ನೋಡಿದ್ರೆ ಆರ್ಥಿಕ ಕುಸಿತ, ಆರ್ಥಿಕ ಚೇತರಿಕೆ, ಆರ್ಥಿಕ ಶೃಂಗ, ಆರ್ಥಿಕ ಹಿಂಜರಿತ, ಇವಿಷ್ಟು 4 ಸೈಕಲ್ ಅನ್ನು ಒಂದು ಅರ್ಥವ್ಯವಸ್ಥೆ ಅನುಭವಿಸಲೇಬೇಕು. ಅನುಭವಿಸದೇ ಇರೋದಕ್ಕೆ ಸಾಧ್ಯ ಇಲ್ಲ. ಅನುಭವಿಸಿದಂತ ಸಂದರ್ಭದಲ್ಲಿ 4 ಅಂಶಗಳನ್ನ, ಅದು ಆರ್ಥಿಕ ಕುಸಿತದಲ್ಲಿದ್ಯಾ, ಆರ್ಥಿಕ ಚೇತರಿಕೆಯಲ್ಲಿದ್ಯಾ, ಶೃಂಗದಲ್ಲಿದ್ಯಾ, ಆರ್ಥಿಕ ಹಿಂಜರಿತದಲ್ಲಿ ಅಥವಾ ಕುಸಿತದಲ್ಲಿದ್ಯಾ, ಇವೆಲ್ಲ ಅಂಶಗಳನ್ನ ಇಟ್ಕೊಂಡು ಅವ್ರು ಮಾರುಕಟ್ಟೆಗೆ ತಂದ ಸರಕು ಬೇಡಿಕೆಗೆ ಸೃಷ್ಟಿಯಾಗ್ತದಾ ಇಲ್ವಾ ಅನ್ನುವಂಥದ್ದು ಅವನ ಗಮನಕ್ಕೆ ಬರ್ತದೆ. ಸೊ ಇಲ್ಲಿ ಮುಖ್ಯವಾಗಿ ಇವನು ಹೇಳುವಂಥದ್ದು, ಶುಂಪೀಟರ್ ಅವರು ಹೇಳುವಂಥದ್ದು ಆವಿಷ್ಕಾರದಿಂದ ಏನಾಗುತ್ತೆ, ಲಾಭದಲ್ಲಿ ಇವರು ಮೇನ್ ಪಾಯಿಂಟ್ಸ್ ನ ಹೇಳ್ತಾ ಹೋಗ್ತಾರೆ. ಆರ್ಥಿಕ ಅಭಿವೃದ್ಧಿ ಪ್ರಗತಿಯನ್ನ ತಲುಪಬೇಕು ಅಂದಾಗ ಇಲ್ಲಿ ಇವರು ಕೂಡ, ಶುಂಪೀಟರ್ ಅವರು ಕೂಡ ಹೇಳ್ತಾರೆ, ಶುಂಪೀಟರ್ ಅವರ ಒಂದು ಸಿದ್ಧಾಂತದಲ್ಲಿ ಬಂಡವಾಳಶಾಹಿ ಪತನ ಆಗುತ್ತೆ ಅಂತ. ಬಟ್ ಇವ್ರು ಒಂದು ಕಡೆ ತಂತ್ರಜ್ಞಾನನ ಬಳಸಿ ಆವಿಷ್ಕಾರ ಹೇಳ್ತಾರೆ. ಈ ಆವಿಷ್ಕಾರ ಎಲ್ಲ ಮಾಡೋದು ಬಂಡವಾಳಶಾಹಿ ವರ್ಗದವರು. ಆ ಬಂಡವಾಳಶಾಹಿ ವರ್ಗದವರು ಇದನ್ನೆಲ್ಲ ನೋಡ್ಕೊಂಡೇ ಆವಿಷ್ಕಾರವನ್ನ ಮಾಡ್ತಾರೆ. ಹೆಚ್ಚು ಹೆಚ್ಚು ತಂತ್ರಜ್ಞಾನದ ಮೇಲೆ ಇನ್ವೆಸ್ಟ್ ಮಾಡಿದಾಗ ಕಡಿಮೆ ಪ್ರಮಾಣದ ಲೇಬರರ್ಸ್ ನ ಹಾಕೋತಾರೆ. ಆದ್ರೆ ಇವರು ಆವಿಷ್ಕಾರ ಮಾಡಿ ಗಂಡಾಂತರ ಎದುರಿಸಿ ಎಲ್ಲದಕ್ಕೂ ಸಾಮರ್ಥ್ಯ ಬೆಳೆಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಎಲ್ಲೋ ಒಂದು ಕಡೆ ಬಂಡವಾಳಶಾಹಿ ಪತನವಾಗ್ತದೆ ಅಂತ ಹೇಳ್ತಾರೆ. ಆವಿಷ್ಕಾರ ಮಾಡೋದೇ ಬಂಡವಾಳಶಾಹಿ ಅರ್ಥವ್ಯವಸ್ಥೆಯಲ್ಲಿ. ಸೈನ್ಸು, ಟೆಕ್ನಾಲಜಿ, ಅಡ್ವಾನ್ಸ್ಮೆಂಟು ಎಲ್ಲವನ್ನ ಮಾಡೋದೇ ಬಂಡವಾಳಶಾಹಿ ಅರ್ಥವ್ಯವಸ್ಥೆಯಲ್ಲಿ. ಇವರು ಟೆಕ್ನಾಲಜಿ, ಅಡ್ವಾನ್ಸ್ಮೆಂಟು, ಇನೋವೇಷನ್ಸ್ ಎಲ್ಲ ಹೇಳ್ಬಿಟ್ಟು ಬಂಡವಾಳಶಾಹಿ ಪತನ ಅಂತಾರೆ. ಇದು ಮುಖ್ಯವಾಗಿ ಈ ಒಂದು ಸಿದ್ಧಾಂತ ಟೀಕೆಗೆ ಗುರಿಯಾಗಿದೆ ಅಂತ ಹೇಳ್ತಾರೆ. ಹೌದು, ಅದು ಷೇರು ಮಾರುಕಟ್ಟೆಗೆ ಸಾಗರ್, ಕರಡಿ ಮತ್ತು ಗೂಳಿ ಅಂತ ಹೇಳಿ ಕಳ್ಸಿದೀರಾ. ಬುಲ್ ಅಂತ ಹೇಳಿದ್ರೆ ಕರಡಿ, ಬೇರ್ ಅಂತ ಹೇಳಿದ್ರೆ, ಬುಲ್ ಅಂತ ಹೇಳಿದ್ರೆ ಗೂಳಿ, ಬೇರ್ ಅಂತ ಹೇಳಿದ್ರೆ ಕರಡಿ. ಇದು ಷೇರು ಮಾರುಕಟ್ಟೆಯಲ್ಲಿ ನಾನು 10 ರೂಪಾಯಿ ಇದ್ದಾಗ ಮುಂದೆ ನುಗ್ಗಿ ಕೊಂಡ್ಕೋತೀನಿ. ಅದು ಗೂಳಿಯ ರೀತಿಯಲ್ಲಿ ನಾನು ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ಕೊಂಡ್ಕೊಳ್ಳೋನ್ಗೆ. ಆದ್ರೆ ಅದು 50 ರೂಪಾಯಿ ಆದಾಗ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಅದೇ ಗೂಳಿಯ ವೇಗದಲ್ಲಿ ಹೋಗಿ ಮಾರಾಟ ಮಾಡ್ತೀನಿ. ಯಾಕಂದ್ರೆ ನಾನು 10 ರೂಪಾಯಿ ಕೊಂಡ್ಕೊಂಡಿರ್ತೀನಿ. 50 ರೂಪಾಯಿ ಆದಾಗ ನನಗೆ ಲಾಭ. ಅದೇ ಒಬ್ಬ ವ್ಯಕ್ತಿ 50 ರೂಪಾಯಿಗೆ ಒಂದು ಶೇರನ್ನ ಈಗ ಕೊಂಡ್ಕೊಂಡಿರ್ತಾನೆ, ನಾನ್ ಮಾರಾಟ ಮಾಡಿದಾಗ ಅವನಿಗೆ ಅದ್ 10 ರೂಪಾಯಿ ಆಗೋಗುತ್ತೆ. ಆಗ ಗೂಳಿ ತರ ಹೋಗಲ್ಲ, ಕರಡಿ ತರ ಹಿಂಜರಿತಾನೆ, ಅವನು ಕೊಂಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಸೊ ಇದು ಷೇರು ಮಾರುಕಟ್ಟೆಗೆ ಸಂಬಂಧಪಟ್ಟಿದ್ದು ಸಾಗರ್. ನಾನು ಇಲ್ಲಿ ಹೇಳ್ತಿರುವಂತದ್ದು ವ್ಯಾಪಾರ ಚಕ್ರಕ್ಕೆ ಮತ್ತು ಆರ್ಥಿಕ ಪ್ರಗತಿಗೆ ಅನ್ವಯಿಸುತ್ತದೆ ಅಂತ. ಖಂಡಿತವಾಗ್ಲೂ ನಾನು ಇದನ್ನ ಏನು ಅಂದ್ರೆ ಶುಂಪೀಟರ್ ಅವರು ವರ್ತುಲಾಕಾರದ ಒಂದು ಹರಿವನ್ನ ಹೇಳ್ತಾರೆ. ಲಾಭ ಗಳಿಕೆಯಿಂದ ಬಡ್ಡಿ ದರ ಯಾರಿಗೆ ಕೊಡಲಾಗುತ್ತದೆ, ಉಳಿತಾಯ ಮಾಡೋರಿಗೆ. ಹೂಡಿಕೆ ಮತ್ತೊಂದು ವರ್ಗ ಮಾಡ್ತದೆ, ಮತ್ತೆ ಉದ್ಯೋಗ ಸೃಷ್ಟಿ ಆಗ್ತದೆ, ಅವನಿಗೆ ವೇತನ ಕೊಡ್ತಾರೆ, ವೇತನದಿಂದ ಬೇಡಿಕೆ ಹೆಚ್ಚಾಗ್ತದೆ. ಬೇಡಿಕೆ ಹೆಚ್ಚಾದ ಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ
ಅಲ್ಲಿ ಉತ್ಪಾದನೆ ಹೆಚ್ಚಾಗಿ ಉದ್ಯಮಶೀಲನಿಗೂ ಕೂಡ ಒಂದು ಆದಾಯ ಸಿಗ್ತಾ ಹೋಗುತ್ತೆ ಅಂತ ನಾವು ನೋಡ್ತೀವಿ. ಆವಿಷ್ಕಾರನ ಪಾತ್ರ ಏನು ಅಂತ ಹೇಳಿದ್ರೆ, ಇಲ್ಲಿ ನಾನು ಆಗ್ಲೇ ಹೇಳ್ದಂಗೆ ಆವಿಷ್ಕಾರನ ಪಾತ್ರ ಏನೂ ಅಲ್ಲ, ಅಲ್ಲಿ ಲಾಭ ನಷ್ಟ ಗಂಡಾಂತರ ಎಲ್ಲವನ್ನ ಎದುರಿಸ್ಲಿಕ್ಕೆ ಅವನಿಗೆ ಸಾಮರ್ಥ್ಯ ಇರಬೇಕು ಅನ್ನುವಂಥದ್ದು. ಆವಿಷ್ಕಾರಗಳನ್ನ ಹೇಗ್ ಮಾಡ್ತಾರೆ, ಹೊಸ ಸರಕುಗಳನ್ನ ತರೋದು, ಹೊಸ ಮಾರುಕಟ್ಟೆ ಯಾರು ಅಂತ ಹೇಳಿ ತಿಳ್ಕೊಳ್ಳೋದು, ಹೊಸ ತಂತ್ರಜ್ಞಾನವನ್ನ ಅಳವಡಿಸೋದು, ಹೊಸ ಸಂಪನ್ಮೂಲಗಳನ್ನ ಹುಡುಕಿ ಉತ್ಪಾದನೆ ಮಾಡೋದು ಆಗತ್ತೆ. ಬಂಡವಾಳಶಾಹಿಯ ಪತನ ಅನ್ನೋದನ್ನ ಕೂಡ ಇವರು ಹೇಳ್ತಾರೆ. ಅದೇ ರೀತಿಯಲ್ಲಿ ಬ್ಯಾಂಕ್ಗಳಿಂದ ನೀಡುವಂತ ಸಾಲದ ಪ್ರಮಾಣ, ಅಭಿವೃದ್ಧಿ ಕಾರ್ಯದಲ್ಲಿ ವ್ಯಾಪಾರ ಚಕ್ರದ ಪಾತ್ರ, ಇವೆಲ್ಲವೂ ಕೂಡ ಬೇಕು ಒಂದು ಆರ್ಥಿಕ ಪ್ರಗತಿಯಾಗೋದಕ್ಕೆ ಅಂತ ಹೇಳಿ ಇವರು ತಮ್ಮ ಸಿದ್ಧಾಂತದಲ್ಲಿ ವಿವರಣೆಯನ್ನ ನೀಡ್ತಾರೆ. ಶುಂಪೀಟರ್ has developed the theory of economic development. According to Schumpeter, he mainly focuses on innovation, or he mainly focuses on science and technological development. So he mainly when he focuses on innovation, he says that there will be circular flow of income. How does the circular flow of income takes place? One is the innovation, profit to the entrepreneur. He will save it, and he will group will invest. Production takes place, employment opportunity takes place, wages will be given, demand for the commodity takes place. That demand will be given in terms of money to the producer. That money will go as profit to the entrepreneurs. So ಆವಿಷ್ಕಾರ ಅಥವಾ ಇಲ್ಲ, ಆವಿಷ್ಕಾರ ಅಂತ ಹೇಳಿದ್ರೆ ಇನೋವೇಷನ್. ಹೌದು, ಸಂಘಟನಾಕಾರ ಅನ್ನೋದಕ್ಕಿಂತ ಆಂಟ್ರಪ್ರೆನ್ಯೂರ್, ಉದ್ಯಮಶೀಲ ಅಂತ ಹೇಳಿ ಕರಿತೀವಿ. ಆವಿಷ್ಕಾರನ ಪಾತ್ರ ಅಂತ ಹೇಳಿದ್ರೆ ಸಂಘಟನಾಕಾರ ಅಲ್ಲ, ಅದನ್ನ ನೀವು ಉದ್ಯಮಶೀಲನ ಪಾತ್ರ ಎರಡು ಒಂದೇ ಅಂತ ಹೇಳ್ಬೋದು. ಓಕೆನಾ? ನಾನಿಲ್ಲಿ ಇಂಗ್ಲಿಷ್ ಅಲ್ಲಿ ಹೇಳ್ತಾ ಇದ್ದೆ, there will be circular flow of income. And next comes the role of entrepreneurs. What is the role of entrepreneurs? Entrepreneurs should be in a position to face the risk and uncertainty. And at the same time, this innovation, how does it take place? According to him, innovation takes place by searching the new market, by innovating new technology, by introducing new resources, by extending the new market. All this leads to innovation. And he also says that there will be advancement in, there will be so he also says that banks should provide loans easily for the entrepreneurs to make progress. And with all these aspects, he focuses on the diminishing of the capitalism. He says there will be there will be non-existence of capitalism. And at the same time, he also says that trade cycle plays an important role in determining the profit making of the entrepreneurs. So this ends the theory of Schumpeter. Again, Schumpeter theory have been criticized, stating that ಏನು ಅಂತ ಹೇಳಿದ್ರೆ, ಬ್ಯಾಂಕ್ಗಳು ಸಾಲವನ್ನ ನೀಡಲೇಬೇಕು ಅಂತ ಹೇಳಿದ್ರೆ ಅದು ಆಗಲ್ಲ, ಅದರದ್ದೇ ಆದಂತ ಒಂದು ನಿರ್ಬಂಧನೆ ಇರ್ತದೆ, ಅದರೊಳಗಡೆ ಚೌಕಟ್ಟಿನಲ್ಲಿ ಕೆಲಸ ಮಾಡುತ್ತೆ ಅಂತ ನಮ್ಗೆ ಗೊತ್ತಾಗತ್ತೆ. ಹಾಗೆ ಬಂಡವಾಳಶಾಹಿ ಪತನ ಆಗುತ್ತೆ ಅಂತ ಒಂದು ಕಡೆ ಹೇಳ್ತಾರೆ, ಮತ್ತೊಂದು ಕಡೆ ಆವಿಷ್ಕಾರ ಅಂತಾರೆ. ಅವರಲ್ಲೇ ಒಂದು ದ್ವಂದ್ವ, ಒಂದು ನಿಲುವು ಇರೋದು ನಮ್ಗೆ ಕಾಣುತ್ತೆ. ಹಾಗೆ ಇವರು ಅನುಭೋಗದ ಬಗ್ಗೆ ಹೆಚ್ಚಿಗೆ ಹೇಳಿಲ್ಲ. ಅನುಭೋಗ ಹೇಗೆ ಹೆಚ್ಚಾಗಬೇಕು, ಯಾರಿಂದ ಹೆಚ್ಚಾಗಬೇಕು ಅಂತ ಅದನ್ನ ಕಡೆಗಣಿಸಿದ್ದಾರೆ ಅನ್ನುವಂಥದ್ದು ಕೂಡ ನಮ್ಗೆ ತಿಳಿತದೆ. ಆವಿಷ್ಕಾರನಿಗೆ ಅತಿಯಾದ ಪ್ರಾಶಸ್ತ್ಯ ಎಲ್ಲೋ ನೀಡಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ. ಹಾಗೆ ಇದು ಸಮಾಜವಾದಿ ಅಥವಾ ಮಿಶ್ರ ಆರ್ಥಿಕ ವ್ಯವಸ್ಥೆಗೆ ಅನ್ವಯಿಸೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಉತ್ಪಾದನೆ ಮಾಡೋದು ಸಮಾಜವಾದಿಯಲ್ಲಿ ಈಕ್ವಲ್ ಆಗಿರುತ್ತೆ. ಇದು ಬಂಡವಾಳಶಾಹಿ ಅರ್ಥವ್ಯವಸ್ಥೆಗೆ ಮಾತ್ರ ಸಮನಾಗಿರ್ತದೆ ಆವಿಷ್ಕಾರವನ್ನ ಮಾಡಿ ಹೆಚ್ಚು ಹೆಚ್ಚು ಹೂಡಿಕೆಯನ್ನ ಮಾಡೋದಕ್ಕೆ. ಆದ್ರಿಂದ ಈ ಹಂತಗಳಲ್ಲಿ ಇದು ಟೀಕೆಗೆ ಗುರಿಯಾಗಿದೆ. ಇಟ್ ಹಸ್ ಬೀನ್ ಕ್ರಿಟಿಸೈಸ್ಡ್ ದಟ್
They have given over focus on the innovators, avishkaranige. And it also has given more importance on the bank loan. That is another important critics. And this theory will not consider more of consumption activities, and this is more favorable to capitalistic economy. It is not suitable to the socialist or the mixed economy ಅಂತ ಹೇಳ್ತಾ ಇನ್ನೂ ಹಲವಾರು ಸಿದ್ಧಾಂತಗಳಿದೆ. ಬ್ಯಾಲೆನ್ಸ್ ಥಿಯರಿ ಇದೆ, ಸಂತುಲಿತ ಸಿದ್ಧಾಂತ, ಅಸಂತುಲಿತ ಸಿದ್ಧಾಂತ, ಲೆವಿಸ್ ರವರ ಸಿದ್ಧಾಂತ, ರೋಡನ್ ರವರ ಸಿದ್ಧಾಂತ, ಈ 4 ಸಿದ್ಧಾಂತಗಳನ್ನ ಮಾಡಿ ನಾನು ನಾಳೆ ಹೇಗೆ ಬಂಡವಾಳ ಒಂದು ಬೆಳವಣಿಗೆ, ಬಂಡವಾಳ ಸಂಚಯನ ಆಗುತ್ತೆ, ಅದರ ಪ್ರಾಮುಖ್ಯತೆ ಏನು, ವಿವಿಧ ಮೂಲಗಳೇನು, ಕಾರಣಗಳೇನು, ಸಂಚಯನವನ್ನ ಹೆಚ್ಚಿಸೋದಕ್ಕೆ ಇರುವಂತ ಕ್ರಮಗಳೇನು, ಈ 4 ಸಿದ್ಧಾಂತಗಳನ್ನು ನಾನು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂದ ಮಾತ್ರ ಸಿದ್ಧಾಂತಗಳನ್ನ ಮಾಡಿದ್ದೇನೆ. ಇನ್ನು ನಿಮ್ಮ ಟೆಕ್ಸ್ಟ್ ಬುಕ್ ಅನ್ನ SLM ಅನ್ನ ನೋಡ್ಕೊಳ್ಳಿ. ನಾಳೆ ಇನ್ನೂ ಒಂದು ಕ್ಲಾಸ್ ಉಳಿದಿದೆ. ಮೈ ಡಿಯರ್ ಸ್ಟೂಡೆಂಟ್ಸ್, ನಾಳೆ ನನ್ನ ತರಗತಿ ನಿಮಗೆ ಲಂಚ್ ಬ್ರೇಕ್ ನಲ್ಲಿ ಇರ್ತದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. 2 ರಿಂದ 3 ಅನ್ಸುತ್ತೆ ನಿಮ್ಗೆ ಲಂಚ್ ಬ್ರೇಕು. ಸೊ 2 ಗಂಟೆಯಿಂದ 3 ಗಂಟೆ ಕಾಲದಲ್ಲಿ ನಾನು ಕ್ಲಾಸ್ ತಗೊಳ್ಳೋದಕ್ಕೆ ನಿಮ್ಮ ಗ್ರೂಪಿಗೆ ಒಂದು ಮೆಸೇಜ್ ಕಳಿಸ್ತೀನಿ. ನಾನು ನಾಳೆ ಬೆಳಗ್ಗೆ ಟೈಮ್ ಅನ್ನ ನಮ್ಮ ಆಪರೇಟರ್ಗೆ ಹೇಳಿ ಲಿಂಕ್ ಕಳಿಸ್ಲಿಕ್ಕೆ, ಅಥವಾ 10 ರಿಂದ 11 ಫ್ರೀ ಇರೋದ್ರಿಂದ ಆ ಕ್ಲಾಸ್ ಅಲ್ಲಾದ್ರೂ ಮಾಡ್ಲಿಕ್ಕೆ ನಾನು ನೋಡ್ತೇನೆ. ಸೊ ನಾಳೆ ಒಂದು ಚೂರು ಬದಲಾವಣೆಗಳಾಗಬಹುದು, ನನ್ನ ಕ್ಲಾಸಿನಲ್ಲಿ ಬದಲಾವಣೆಗಳು ಆಗಬಹುದು. ಗ್ರೂಪಿಗೆ ನಾನೇ ಮೆಸೇಜ್ ಕಳಿಸ್ತೀನಿ. ಗ್ರೂಪ್ ನಲ್ಲಿ ಫಸ್ಟ್ MA ಅಂತ ಹೇಳಿ ಕಳಿಸಿದ್ರಲ್ಲ, ನೋಡ್ತೀನಿ ನಾನು ವಾಟ್ಸ್ಆಪ್ ಗ್ರೂಪ್. ಸೊ ಅದನ್ನ ನೋಡಿ ನಾನು ಬೆಳಗ್ಗೆ 10 ರಿಂದ 11 ತಗೊಳ್ತೀನ, ಇಲ್ಲ ಲಂಚ್ ಟೈಮ್ ನಿಮ್ದು 2 ರಿಂದ 3 ಅಲ್ವಾ, ಸೊ ಆ 2 ರಿಂದ 3 ತಗೊಳ್ತೀನ ಅಂತ ಹೇಳ್ತಾ ನಾನು ಇವತ್ತಿನ ಕ್ಲಾಸ್ ಅನ್ನ ವೈಂಡ್ ಅಪ್ ಮಾಡ್ತಾ ಇದ್ದೀನಿ. Thank you so much, my dear friends, for the patience hearing. In lunch hour ಆಯ್ತು. ಕ್ಯೂಟಿ ಸರ್ ನಿಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿದಾರಾ? ಎಕ್ಸ್ಟ್ರಾ ಕ್ಲಾಸ್ ತಗೊಳ್ತೇನೆ ನಾಳೆ 2 ರಿಂದ 3 ತಗೋತಾರಂತ. ಅಲ್ಲ, ನಾನು ಯಾವುದಕ್ಕೂ ಇದು ಕನ್ಫರ್ಮ್ ಇಲ್ಲ ಟೈಮಿಂಗ್ಸ್. ಸೂಕ್ತವಾಗಿರುವಂತದ್ದು 3 ರಿಂದ 4ಕ್ಕೆ. ಬಟ್ ನಾಳೆ ಒಂದು ತಾಂತ್ರಿಕ ಸಮಸ್ಯೆ ಇರೋದ್ರಿಂದ ನಾನು ಯಾವ ಟೈಮ್ ಅಂತ ಹೇಳಿ ಗ್ರೂಪಿಗೆ ಮೆಸೇಜ್ ಹಾಕ್ತೀನಿ. ನಾಳೆ ಬೆಳಗ್ಗೆ ಮೆಸೇಜ್ ಮಾಡ್ತೀನಿ. ಈಗ ನಾನು ಆಪರೇಟರ್ ಹತ್ರ ಲಿಂಕ್ ಕೇಳ್ಕೊಂಡು. ಸೊ ಇಲ್ಲಿಗೆ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಅಂತ ಹೇಳ್ತಾ ನಾನು ಕ್ಲಾಸ್ ಅನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಟುಮಾರೋ. ಇವತ್ತು ಇಂಡೈರೆಕ್ಟ್ ಟ್ಯಾಕ್ಸಸ್ ಅಂದ್ರೆ ನಾಳೆ ಕ್ಲಾಸ್ನ ಕನ್ಫರ್ಮ್ ಮಾಡ್ಕೋತಿದ್ದೀರಪ್ಪ. ನಿಮಗೇನಾದ್ರು ಬ್ರೇಕ್ ಬೇಕಿತ್ತಾ? ಆಯ್ತು ಸ್ಟೂಡೆಂಟ್ಸ್, ನಾ ಕಂಟಿನ್ಯೂ ಮಾಡ್ಬಿಡ್ತೀನಿ, ಲೇಟ್ ಆಗುತ್ತೆ. ಸ್ಟೂಡೆಂಟ್ಸ್, ಇವತ್ತಿನ ಕ್ಲಾಸಲ್ಲಿ ಇಂಡೈರೆಕ್ಟ್ ಟ್ಯಾಕ್ಸಸ್, ಪರೋಕ್ಷ
ತೆರಿಗೆಗಳು ಏನು ಹಾಗಂದ್ರೆ ನೆನ್ನೆ ಎಲ್ಲ ಮೀನಿಂಗ್ ಕೊಟ್ಟಿದ್ದೀನಿ, ಆದ್ರೂ ಒಂದ್ ಸೆಂಟೆನ್ಸ್ ಅಲ್ಲಿ ಹೇಳ್ತೀನಿ. Indirect tax is a type of tax where the incidence and impact of taxation does not fall on the same person. ಅಂದ್ರೆ ತೆರಿಗೆಯ ಆಘಾತ ಒಬ್ಬರ ಮೇಲೆ ಮತ್ತು ಭಾರ ಇನ್ನೊಬ್ಬರ ಮೇಲೆ ಉಳಿಯುವ ತೆರಿಗೆಯನ್ನು ಪರೋಕ್ಷ ತೆರಿಗೆ ಎಂದು ಕರೆಯಲಾಗುತ್ತದೆ. ಇದನ್ನ ಶಿಫ್ಟ್ ಬೇಕಾದ್ರೆ ನಾವು ಈ ತೆರಿಗೆಯನ್ನು ಮಾಡ್ಬೋದು. In case of the indirect tax, the burden of tax can be shifted by the taxpayer. ಆಯ್ತಾ, ಶಿಫ್ಟ್ ಮಾಡ್ಬೋದು. ಗುಡ್ ಈವ್ನಿಂಗ್. ಓಕೆ, ಇಂಡೈರೆಕ್ಟ್ ಟ್ಯಾಕ್ಸಸ್ಗೆ ಕಸ್ಟಮ್ ಟ್ಯಾಕ್ಸ್ ನಾವ್ ಹೇಳ್ಬೋದು. ನೀವು ಬೆಸ್ಟ್ ಎಕ್ಸಾಂಪಲ್ GST ನ ಕೊಡ್ಬಹುದು. ಇದರಲ್ಲಿ ಈಗ ಮೆರಿಟ್ಸ್ ಏನು ಅಂತ ನೋಡೋಣ. ಸ್ವಲ್ಪ ಬೇಗ ಹೋಗ್ತಿದ್ದೀನಪ್ಪ, ಯಾಕೊತ್ತಾ ಇದು ತುಂಬಾ ರಿಪೀಟ್ ಆಗುತ್ತೆ ನೋಡಿ. ಈಗ ಕನ್ವೀನಿಯನ್ಸ್, ಅನುಕೂಲಕರ, ಬರೀ ಇದು ಅನ್ಎಕನಾಮಿಕಲ್ ಹೀಗೆ ಬಂದ್ಬಿಡುತ್ತೆ. ಸ್ವಲ್ಪ ಚೂರ್ ಫಾಸ್ಟ್ ಆಗಿ ಹೇಳ್ತಾ ಇದೆ. ಕನ್ವೀನಿಯನ್ಸ್ ಅಂದ್ರೆ ಇದರಲ್ಲಿ ತುಂಬಾನೇ ಮೆರಿಟ್ಸ್, ಅನುಕೂಲಗಳಿದೆ. ಅದರಲ್ಲಿ ಕೆಲವೊಂದು ನಾನು ಹೇಳ್ತಾ ಹೋಗ್ತೀನಿ. ಕನ್ವೀನಿಯನ್ಸ್, ಅನುಕೂಲಕರ, ಮೆರಿಟ್ಸ್ ಅಲ್ಲಿ ಮೆರಿಟ್ಸ್. The indirect taxes are less inconvenient than direct taxes ಅಂತ ಹೇಳ್ತಾರೆ. ನೇರ ಪ್ರತ್ಯಕ್ಷ ತೆರಿಗೆಗಿಂತ ಇದು ಪರೋಕ್ಷ ತೆರಿಗೆ ಪಕ್ಷಿ ಆಯ್ತಪ್ಪ. ಪ್ರತ್ಯಕ್ಷ ತೆರಿಗೆಗಿಂತ ಪರೋಕ್ಷ ತೆರಿಗೆ ಸ್ವಲ್ಪ ಅನುಕೂಲಕರ ಅಂತ ಹೇಳ್ತಾರೆ. Indirect taxes are paid in small installments instead of large lump sum ಅಂತ. ಅಂದ್ರೆ ನಾವು ಈಗ ಇಂಡೈರೆಕ್ಟ್ ಟ್ಯಾಕ್ಸಸ್, ಈಗ ಏನಾದ್ರು ಒಂದ್ ಸಣ್ಣ ಪುಟ್ಟದು ನೀವು ಪರ್ಚೇಸ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ, ಅಲ್ಲಲ್ಲೇ ನಿಮ್ಗೆ ಸ್ವಲ್ಪನೇ ಟ್ಯಾಕ್ಸ್ ಹೋಗೋದ್ರಿಂದ ಅದು ನೋಡಿ ಸ್ಮಾಲ್ ಇನ್ಸ್ಟಾಲ್ಮೆಂಟ್, ಸ್ವಲ್ಪದರಲ್ಲಿ ಹೋಗೋದ್ರಿಂದ ನಿಮಗೆ ಅದು ಗೊತ್ತಾಗೋದಿಲ್ಲ ಟ್ಯಾಕ್ಸ್ ಹೋಗ್ತಾ ಇದೆ ಅಂತ. ಅದು ಈಗ ಇಂಡೈರೆಕ್ಟ್ ಟ್ಯಾಕ್ಸಸ್ ಅಲ್ಲಿ ಈ ಬೆನಿಫಿಟ್ ಸಿಗುತ್ತೆ. ಡೈರೆಕ್ಟ್ ಟ್ಯಾಕ್ಸಸ್ ಅಲ್ಲಿ ಈ ತರ ಬೆನಿಫಿಟ್ ನ ನಾವು ನೋಡಕ್ಕಾಗೋದಿಲ್ಲ. ಏನಕ್ಕಂದ್ರೆ ಈ ತೆರಿಗೆಯನ್ನು ಸರಕುಗಳು ಕೊಳ್ಳಬೇಕಾದ್ರೆ ನಾವು ಪಾವತಿ ಮಾಡ್ಬಿಟ್ಟಿರ್ತೀವಿ ಒಂದು. ಆಮೇಲೆ ಅಲ್ಪ ಪ್ರಮಾಣದಲ್ಲಿ ಆಗಾಗ್ಗೆ ಸರಕುಗಳನ್ನು ಕೊಂಡಾಗ ಪಾವತಿಸಲಾಗುತ್ತದೆ. ನೆಕ್ಸ್ಟ್, ನೋ ಪಾಸಿಬಿಲಿಟಿ ಆಫ್ ಇವೇಷನ್. ವಂಚನೆ, ತೆರಿಗೆ ವಂಚನೆ ಇಲ್ಲ ಅಂತ ಹೇಳ್ತಾರೆ. ತೆರಿಗೆ ವಂಚನೆ ಇಲ್ಲ ಅಂದ್ರೆ ಹೇಗೆ ಅಂದ್ರೆ ಅಲ್ಲಿ ತುಂಬಾ ಜನ ಡೈರೆಕ್ಟ್ ಟ್ಯಾಕ್ಸಸ್ ಅಲ್ಲಿ ತುಂಬಾ ಜನ ಈ ತರ ವಂಚನೆ ಮಾಡೋ ಚಾನ್ಸಸ್ ತುಂಬಾನೇ ಇದೆ. ಇಲ್ಲಿ ಹಾಗೆ ಇಲ್ಲ ಅಂತ ಹೇಳ್ತಾರೆ. ಇಟ್ ಈಸ್ ಇಂಪಾಸಿಬಲ್ ಫಾರ್ ಆನ್ ಇಂಡಿವಿಜುವಲ್ ಟು ಎವೇಟ್ the payment of indirect taxes because they are already included in the prices of the commodity. ಯಾಕೆ ಇಲ್ಲಿ ವಂಚನೆ ಆಗೋಲ್ಲ ಅಂದ್ರೆ ಅದು ಒಂದು ವಸ್ತು ಕೊಳ್ಳಬೇಕಾದ್ರೆ ಅದರಲ್ಲೇ ಇನ್ಕ್ಲೂಡ್ ಆಗಿರುತ್ತೆ. ಅದಕ್ಕೆ ಇಲ್ಲಿ ತುಂಬಾ ವೆರಿ ಲಿಟ್ಲ್ ಪಾಸಿಬಿಲಿಟಿ ಆಗುತ್ತೆ ತೆರಿಗೆ ವಂಚನೆ. ಇನ್ನೊಂದು ಈಕ್ವಿಟಿ, ಸಮಾನತೆ. Indirect taxes are equitable because these taxes are paid by the consumers on the commodity. ಅಂದ್ರೆ ಅದಕ್ಕೆ therefore it is imposed heavily on luxurious and other such commodities consumed by the rich consumers ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಹೆಚ್ಚು ಅಂದ್ರೆ ಲಕ್ಸುರಿಯಸ್ ಗೂಡ್ಸ್ ಗಳನ್ನ ಪರ್ಚೇಸ್ ಮಾಡೋರು ಯಾರಪ್ಪ? ಯಾವಾಗ್ಲೂ ಇವ್ರು ಯಾರಾಗಿರ್ತಾರೆ? ಇವರು ಶ್ರೀಮಂತರಾಗಿರ್ತಾರಲ್ವಾ, ಆಗ ಅವರು ಅದಕ್ಕೆ ಮೋರ್ ಟ್ಯಾಕ್ಸ್ ನ ಅವರು ಪೇ ಮಾಡ್ಬೇಕಾಗತ್ತೆ ಅಲ್ವಾ. ಓಕೆ ಅಪ್ಪ, ಹಾಗೆ ಅದೇ ರಿಚ್ ಪರ್ಸನ್ ಇದನ್ನ ಲಕ್ಸುರಿಯಸ್ ಗೂಡ್ಸ್ ನ ತಗೊಳ್ಳೋದ್ರಿಂದ ಅವರು ಇದಕ್ಕೆ ಹೆಚ್ಚು ತೆರಿಗೆ ನೀಡ್ತಾರೆ. ಆ ಮೂಲಕ ಇವರು ಅದನ್ನ ಈಕ್ವಿಟಿ, ಸಮಾನತೆ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಸೋಷಿಯಲ್ ವೆಲ್ಫೇರ್, ಸಾಮಾಜಿಕ ಕಲ್ಯಾಣ. ಸಾಮಾಜಿಕ ಕಲ್ಯಾಣ. ಹೆವಿ ಇಂಡೈರೆಕ್ಟ್ ಟ್ಯಾಕ್ಸೇಷನ್ ಆನ್ ಆರ್ಟಿಕಲ್ಸ್ like wine,
ಆಮೇಲೆ ಅಫೀಮು serves a great social purpose by curtailing the consumption of such harmful commodities. ಇಂಥ ಒಂದು ವಸ್ತುಗಳ ಮೇಲೆ ಹೆವಿಯಾಗಿ ನಾವು ಅಂದ್ರೆ ಟ್ಯಾಕ್ಸ್ ಕೊಡೋದ್ರ ಮೂಲಕನೂ ಇಲ್ಲಿ ಸಮಾಜದ ಕಲ್ಯಾಣ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೌದಲ್ವಾ? ಅವುಗಳ ಇದು ಕನ್ಸಂಪ್ಷನ್ ಮೇಲೆ, ಅನುಭೋಗದ ಮೇಲೆ ಜಾಸ್ತಿ GST ಇದೆಯಲ್ಲಪ್ಪ ಇಂಡೈರೆಕ್ಟ್ ಟ್ಯಾಕ್ಸಸ್ಗೆ ಶಾಂತ. ಕಸ್ಟಮ್ಸ್ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಡ್ಯೂಟಿ ಮೇಲೆ ಹಾಕ್ತಾರಲ್ಲ, ಅದನ್ನು ಇದಕ್ಕೆ ಸೇರಿಸ್ತಾರೆ, ಇಂಡೈರೆಕ್ಟ್ ಟ್ಯಾಕ್ಸಸ್ಗೆ ಸೇರಿಸ್ತಾರೆ. ಇಂಡೈರೆಕ್ಟ್ ಟ್ಯಾಕ್ಸಸ್ಗೆ ಉದಾಹರಣೆ ಸಾಮಾಜಿಕ ಕಲ್ಯಾಣ ಹೇಗಾಗುತ್ತೆ ಇಲ್ಲಿ? ಸೋಷಿಯಲ್ ವೆಲ್ಫೇರು ಇಂತಹ ವಸ್ತುಗಳ ಮೇಲೆ, ಅಂದ್ರೆ ವೈನು, ಅಫೀಮು, ಇಂತಹ ಅಂದ್ರೆ ಆರೋಗ್ಯಕ್ಕೆ ಹಾನಿಕರ ಆಗಂತ ವಸ್ತುಗಳ ಮೇಲೆ ಹೆಚ್ಚು ತೆರಿಗೆ ಹಾಕೋದ್ರ ಮೂಲಕ ಅದನ್ನ ಅವಾಯ್ಡ್ ಮಾಡ್ಬೋದು ಅಂತ ಹೇಳ್ತಾರೆ. ಆದ್ರೆ ನಿಜ ಹೆಚ್ಚು ತೆರಿಗೆ ಹಾಕೋದ್ರಿಂದ ಏನಾರು ಅವಾಯ್ಡ್ ಆಗುತ್ತಾ? ಅಲ್ವಾ? ತುಂಬಾ ಕಷ್ಟ ಇದೆ ಅಲ್ವಾ? ಅದಕ್ಕೊಂದ್ಸಲಿ ನಾವು ಸಿಗಾಕೊಂಡ್ರೆ ಅದಷ್ಟು ಸುಲಭವಾಗಿ ಬಿಟ್ಟು ಬರೋದು ಕಷ್ಟ ಇದೆ. ಪ್ರೋಗ್ರೆಸಿವ್ ಅಂತ ಹೇಳ್ತಾರೆ. ಪ್ರೋಗ್ರೆಸಿವ್ ಇನ್ ನೇಚರ್, ಪ್ರಗತಿಪರ ತೆರಿಗೆ ಸ್ವರೂಪವನ್ನು ಹೊಂದಿದೆ. ಪ್ರೋಗ್ರೆಸಿವ್ ಇನ್ ನೇಚರ್, ಪ್ರಗತಿಪರ ತೆರಿಗೆ ಸ್ವರೂಪವನ್ನು ಹೊಂದಿದೆ. Indirect taxes can be said to be more progressive in nature if the luxurious commodities are heavily taxed and the essential commodities are exempted or less tax ಅಂತ ಹೇಳ್ತಾರೆ. ಯಾಕೆ ಇಲ್ಲಿ ಪ್ರಗತಿಪರ ಸ್ವರೂಪ ಹೊಂದಿದೆ ಅಂದ್ರೆ, ಲಕ್ಸುರಿಯಸ್ ಫುಡ್ ಮೇಲೆ ಹೆಚ್ಚು ಡ್ಯೂಟೀಸು ವಿಧಿಸಬಹುದು. ಆಮೇಲೆ ಕೆಲವೊಂದು ಎಸೆನ್ಷಿಯಲ್ ಅಗತ್ಯ ಸರಕು ಸೇವೆಗಳು ಏನಿದೆಯಪ್ಪ ಅದಕ್ಕೆ ಕಡಿಮೆ ಮತ್ತೆ ಅದಕ್ಕೆ ವಿನಾಯಿತಿನೂ ಸಿಗಬಹುದು. ಅದಕ್ಕೆ ಅವರು ಪ್ರೋಗ್ರೆಸಿವ್ ಇನ್ ನೇಚರ್ ಅಂತ ಹೇಳ್ತಾರೆ. ನೆಕ್ಸ್ಟ್ ನೋಡೋಣ. ವೈಡ್ ಕವರೇಜ್, ವ್ಯಾಪಕತೆ. ವೈಡ್ ಕವರೇಜ್, ವ್ಯಾಪಕತೆ. ಇಂಡೈರೆಕ್ಟ್ ಟ್ಯಾಕ್ಸಸ್ ಹ್ಯಾವ್ ದಿ ವೈಡರ್ ಕವರೇಜ್ as very number of the society is taxed. ಹೌದಲ್ವಾ? ಇದು ಇನ್ಕಮ್ ಟ್ಯಾಕ್ಸ್ ಎಲ್ಲಾರು ಅದನ್ನ ವೈಡ್ ಕವರೇಜ್ ಅಂತ ಹೇಳಕ್ಕಾಗಲ್ಲ. ಆದ್ರೆ ನಾವು ಇಂಡೈರೆಕ್ಟ್ ಟ್ಯಾಕ್ಸಸ್ ನ ಹೇಳ್ಬೋದು. ಸಮಾಜದ ಎಲ್ಲ ವರ್ಗದ ಜನರು ಸರ್ಕಾರಕ್ಕೆ ತೆರಿಗೆ ಪಾವತಿಸುವಂತೆ ಮಾಡಿ ಅವರು ಸರ್ಕಾರದ ಹಣಕಾಸು ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾರೆ. ಅದಕ್ಕೋಸ್ಕರ ಇದನ್ನ ಒಂದು ವಿಸ್ತಾರ ರೂಪ ಹೊಂದಿದೆ, ಸಾರ್ವತ್ರಿಕವಾಗಿದೆ ಅಂತ ಹೇಳ್ತಾರೆ ಪರೋಕ್ಷ ತೆರಿಗೆಗಳು. ಅದ್ ಯಾರೇ ಆಗಿರ್ಲಿ ಅವರು ಸ್ವಲ್ಪಾರು ಇಂಡೈರೆಕ್ಟ್ ಪರೋಕ್ಷ ತೆರಿಗೆಯನ್ನ ಅವ್ರು ಕೊಡ್ಲೇಬೇಕು. ಯಾಕಂದ್ರೆ ಒಂದು ಮನುಷ್ಯ ಅಂದ್ರೆ ಅವನು ಸ್ವಲ್ಪ ಯಾವ ತರ ಒಂದಿನ ಅವನು ಏನಾದ್ರೂ ಪರ್ಚೇಸ್ ಮಾಡ್ಲೇಬೇಕು ಅಲ್ವಾ? ಅದಕ್ಕೆ ಸೂಟಬಲ್ ಟು ಡೆವಲಪಿಂಗ್ ಎಕಾನಮೀಸ್. ಸೂಟಬಲ್ ಟು ಡೆವಲಪಿಂಗ್ ಎಕಾನಮೀಸ್, ಅಭಿವೃದ್ಧಿ ಹೊಂದುತ್ತಿರುವ ರಾಜ್ಯಗಳಿಗೆ ಸೂಕ್ತ. ಅಭಿವೃದ್ಧಿ ಹೊಂದುತ್ತಿರುವ ರಾಜ್ಯಗಳಿಗೆ ಸೂಕ್ತ. ಸ್ಟೂಡೆಂಟ್ಸ್ ಹೇಗಾಗುತ್ತೆ ಅಂದ್ರೆ, ಇಲ್ಲಿ ಕೆಲವು ಸಲ ನಾನು ಡೈರೆಕ್ಟ್ ಟ್ಯಾಕ್ಸಸ್ ಅಲ್ಲಿ ಹೇಳ್ದೆ, ಡೈರೆಕ್ಟ್ ಟ್ಯಾಕ್ಸಸ್ ನಮ್ಮ ಇದು ಡೆವಲಪ್ಡ್ ಕಂಟ್ರೀಸ್ಗೆ ಹೆಲ್ಪ್ ಆಗಿದೆ, ಅಂದ್ರೆ ಮುಂದುವರಿದ ದೇಶಗಳಿಗೆ ಹೆಲ್ಪ್ ಆಗುತ್ತೆ ಅಂತ. ಈಗ ಇಲ್ಲಿ ಪರೋಕ್ಷ ತೆರಿಗೆಗಳು ಅಭಿವೃದ್ಧಿ ಹೊಂದುತ್ತಿರುವ ರಾಜ್ಯಗಳಿಗೆ ಸೂಕ್ತ ಅಂತ ಹೇಳ್ತಾರೆ. ಹೇಗೆ? ಇಂಡೈರೆಕ್ಟ್ ಟ್ಯಾಕ್ಸಸ್ ಆರ್ ಮೋರ್ ಸೂಟಬಲ್ ಟು ಡೆವಲಪಿಂಗ್ ಕಂಟ್ರೀಸ್ as there are large number of small producers who are illiterate. ಅಂದ್ರೆ ತುಂಬಾ ಜನ ಇಲ್ಲಿ ಸಣ್ಣ ಉತ್ಪಾದನೆ ಮಾಡೋರು ಇದ್ದಾರೆ. ಅವರು ಇಲ್ಲಿಟ್ರೇಟ್ ಆಗಿರ್ತಾರೆ. ಆಮೇಲೆ ಅವ್ರಿಗೆ ಒಂದು ಪ್ರಾಪರ್ ಆಗಿ ಅಕೌಂಟ್ ಮೇಂಟೈನ್ ಮಾಡಕ್ ಆಗಲ್ಲ. ಅಂತದೆಲ್ಲ ಪ್ರಾಬ್ಲಮ್ ಇಲ್ಲಿ ಕ್ರಿಯೇಟ್ ಆಗುತ್ತೆ. ಅದಕ್ಕೆ ಅವ್ರು ಹೇಳ್ತಿದ್ದಾರೆ ಅಂದ್ರೆ ಇದು ಡೈರೆಕ್ಟ್ ಟ್ಯಾಕ್ಸಸ್ ಅಲ್ಲಾದ್ರೆ ಅದೆಲ್ಲ ಮೇಂಟೈನ್ ಮಾಡೋದು ಅವ್ರಿಗೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಅವ್ರು ಹೇಳ್ತಾರೆ ಇದು ನಮಗೆ ಇಂಡೈರೆಕ್ಟ್ ಟ್ಯಾಕ್ಸಸ್ ಮುಂದುವರಿಯುತ್ತಿರುವ ದೇಶಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ. therefore they pay in the shape of higher prices of the commodity. ಕೆಲವು ಸಲಿ ಅವರು ಹೆಚ್ಚಿನದಾಗೂ ಕಟ್ಸ್ಕೊಂಡ್ಬಿಡ್ತಾರೆ. ಇದೆಲ್ಲ ಕೆಲಸಗಳು ಅಲ್ಲಿ ನಡೆಯುತ್ತೆ. ಪರೋಕ್ಷ ತೆರಿಗೆಯಲ್ಲಿ ಸ್ವಲ್ಪ ಕಡಿಮೆ ಅಂತ ಹೇಳ್ತಾರೆ. ಈಸಿ ಟು ಕಲೆಕ್ಟ್, ಸಂಗ್ರಹಣೆ ಸುಲಭ ಅಂತ ಹೇಳ್ತಿದ್ದಾರೆ. ಈಸಿ ಟು ಕಲೆಕ್ಟ್, ಜನರಲಿ ದೇ ಆರ್ ಆಡೆಡ್ ಇನ್ ದಿ ಪ್ರೈಸ್ ಆಫ್ ದಿ ಗೂಡ್ಸ್ ಅಂಡ್ ಎವ್ರಿ ಇಂಡಿವಿಜುವಲ್ ಹೂ ಈಸ್ ಲೈಬಲ್ ಟು ಪರ್ಚೇಸ್ ದಿ ಕಮೋಡಿಟಿ
ಅಂದ್ರೆ ಯಾರು ವಸ್ತುನ ತಗೋಬೇಕು ಅಂತವ್ರು ಇದಕ್ಕೆ ಟ್ಯಾಕ್ಸ್ ನ ಕೊಟ್ಟು ಒಂದು ಸರಕನ್ನ ಕೊಂಡ್ಕೋತಾರೆ. ಅದು ಥ್ರೂ ಆ ಮೂಲಕ ಟ್ಯಾಕ್ಸ್ ಸರ್ಕಾರಕ್ಕೆ, ಅಂದ್ರೆ ಥ್ರೂ ಟ್ಯಾಕ್ಸ್ ಅದನ್ನೇ ಸಪ್ರೇಟ್ ನಾವು ಕಟ್ಟಕ್ ಹೋಗಲ್ಲ. ಸಾರಿ ಸ್ಟೂಡೆಂಟ್. ಸರ್ಕಾರಕ್ಕೆ ನಾವೇನ್ ತಗೊಂಡೋಗಿ ಡೈರೆಕ್ಟ್ ಟ್ಯಾಕ್ಸ್ ಅಲ್ಲಿ ಹೇಗೆ ನಾವು ಪ್ರತ್ಯಕ್ಷ ತೆರಿಗೆಯಲ್ಲಿ ಇನ್ಕಮ್ ಟ್ಯಾಕ್ಸ್ ನ ಹೋಗಿ ಕಟ್ತೀವಿ, ಆ ತರ ಇಲ್ಲಿ ಇರೋದಿಲ್ಲ. ಇಲ್ಲಿ ಥ್ರೂ ನಾವು ಸರ್ ಇದು ಒಂದು ವಸ್ತುನ ಖರೀದಿ ಮಾಡಿದಾಗ ಆಟೋಮೆಟಿಕ್ ಆಗಿ ಟ್ಯಾಕ್ಸ್ ನ ನಾವು ಕೊಡ್ತೀವಿ. ಆಗ ಅದು ಸಂಗ್ರಹಣೆ ಸುಲಭ ಅನ್ನೋದಕ್ಕೆ ನಾನು ಈ ಎಕ್ಸಾಂಪಲ್ ನ ಕೊಟ್ಟೆ. ಸ್ಟೂಡೆಂಟ್ಸ್, ಈ 8 ಪಾಯಿಂಟ್ಸ್ ಪರೋಕ್ಷ ತೆರಿಗೆಯ ಗುಣಗಳನ್ನ ಹೇಳುತ್ತೆ. ಈಗ ಡಿಮೆರಿಟ್ಸ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸಸ್, ಅವಗುಣಗಳು, ಅನಾನುಕೂಲಗಳು, ದೋಷಗಳನ್ನ ಈಗ ಹೇಳ್ತಾ ಹೋಗ್ತೀನಿ ಸ್ಟೂಡೆಂಟ್ಸ್. ರಿಗ್ರೆಸಿವ್ ಇನ್ ನೇಚರ್ ಅಂತ ಹೇಳ್ತಾರೆ. ರಿಗ್ರೆಸಿವ್ ಇನ್ ನೇಚರ್, ಪ್ರತಿಗಾಮಿ ಸ್ವರೂಪವನ್ನು ಹೊಂದಿದೆ. ಪ್ರತಿಗಾಮಿ ಸ್ವರೂಪವನ್ನು ಹೊಂದಿದೆ. ಹೇಗೆ ಪ್ರತಿಗಾಮಿ ಸ್ವರೂಪ ಹೊಂದಿದೆ? ಇಂಡೈರೆಕ್ಟ್ ಟ್ಯಾಕ್ಸಸ್ ಆರ್ ಜನರಲಿ ರಿಗ್ರೆಸಿವ್ ಇನ್ ನೇಚರ್ ಅಂತ ಹೇಳ್ತಾರೆ. ಅದು ರಿಗ್ರೆಸಿವ್, ಪ್ರತಿಗಾಮಿ ಸ್ವರೂಪವನ್ನು ಹೊಂದಿದೆ ಅಂತ ಹೇಳ್ತಿದ್ದಾರೆ. Because they fall on all persons indiscriminately irrespective of their ability to pay. ಅಂದ್ರೆ ಅವರು ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅವರು ತೆರಿಗೆನ ಕಟ್ಟಲ್ಲ ಇಲ್ಲಿ. ಅದಕ್ಕೋಸ್ಕರ ಇವರು ಪ್ರತಿಗಾಮಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ಎಲ್ಲರೂ ಇಲ್ಲಿ ಈಕ್ವಲ್ ಆಗಿ ಕಾಣಿಸ್ತಾರೆ. ಯಾರೇ ಒಂದು ಈಗ ಒಂದೇನೋ ಒಂದು ಬಿಸ್ಕೆಟ್, ಫಾರ್ ಎಕ್ಸಾಂಪಲ್ ಒಂದು ಬಿಸ್ಕೆಟ್ ತಗೋತೀವಿ ಅಂದ್ರೆ ಯಾರಾದ್ರೂ ಅಲ್ಲಿ ಎಷ್ಟು ರೇಟ್ ಇದೆ ಅವ್ರು ಅಷ್ಟೇ ಕೊಟ್ಟಿ ಕೊಂಡ್ಕೋಬೇಕು. ಅಲ್ಲಿ ಇವರಿಗೆ ಕಡಿಮೆ ಇನ್ಕಮ್ ಬರುತ್ತೆ, ಜಾಸ್ತಿ ಬರುತ್ತೆ, ಅವೆಲ್ಲ ಏನು ಇಲ್ಲ. ಏನಪ್ಪಾ ಇದು? ಆಫ್ಟರ್ ಕಂಪ್ಲೀಟ್ ದಿ ಟಾಪಿಕ್ ಕ್ವಶನ್ಸ್ ಹೇಳಿ ಮ್ಯಾಮ್. ಓ ಆಯ್ತಪ್ಪ. 5-10 ಅಂತನಾ? ನಿಮಗೆ ನಾನು ಇನ್ನೂ 3 days ಇಂದ ಹೇಳ್ತಾನೆ ಇದ್ರು ನಿಮಗೆ ಇನ್ನೂ ಅರ್ಥ ಮಾಡ್ಕೊಳಕ್ ಆಗಿಲ್ಲ. ನಾನು ಏನ್ ಮಾಡ್ಲಪ್ಪ? The poor fellows fell heavier burden than rich people. ಯಾಕೊತ್ತಾ? ಅವರಿಗೆ ಈಗ ಒಬ್ರು ಒಂದು ಶ್ರೀಮಂತ ಅಂತ ತಗೊಂಡಾಗ ಅವ್ರಿಗೊಂದು 1000 rupees ಆರ್ ಜಸ್ಟ್ 100 rupees ಖರ್ಚು ಮಾಡೋದು ಅವ್ರಿಗೇನು ಅಷ್ಟು ಕಷ್ಟ ಅಲ್ಲ. ಆದ್ರೆ ಒಬ್ಬ ಕಡಿಮೆ ಸಂಬಳ ತಗೊಂತೀರಾ ಮನುಷ್ಯ ಆದ್ರೆ, ಆ ಜನಗಳಾದ್ರೆ ಅವರಿಗೆ ಸಡನ್ ಆಗಿ 100 rupees ಖರ್ಚು ಮಾಡಕ್ಕೆ ಅಥವಾ 1000 rupees ಖರ್ಚು ಮಾಡಕ್ಕೆ ಅವರಿಗೆ ಅದು ಹೆವಿ ಬರ್ಡನ್ ಅನ್ಸುತ್ತೆ. ಅದಕ್ಕೆ ಇವ್ರು ಹೇಳ್ತಾರೆ ರಿಗ್ರೆಸಿವ್ ಇನ್ ನೇಚರ್, ಪ್ರತಿಗಾಮಿ ಸ್ವರೂಪವನ್ನು ಹೊಂದಿದೆ. ಯಾವುದು? ಪರೋಕ್ಷ ತೆರಿಗೆ. ನೆಕ್ಸ್ಟ್ ಪಾಯಿಂಟ್ ಏನು? ನೋ ಸಿವಿಕ್ ಕಾನ್ಶಿಯಸ್ನೆಸ್ ಅಂತ ಹೇಳ್ತಾರೆ. ನೋ ಸಿವಿಕ್ ಕಾನ್ಶಿಯಸ್ನೆಸ್, ನಾಗರಿಕ ಪ್ರಜ್ಞೆ ಇಲ್ಲ. ನಾಗರಿಕ ಪ್ರಜ್ಞೆ ಇಲ್ಲ. ಯಾಕೆ? The consumer does not feel the burden of tax, which makes him less conscious about the public expenditure system. ಅವ್ರು ಹೇಳೋದು ಏನು ಅಂದ್ರೆ, ನಾವೊಂದು ವಸ್ತು ಖರೀದಿ ಆದಾಗ ಅಲ್ಲಿ ಇದು ಟ್ಯಾಕ್ಸ್ ಹೋಗೋದ್ರಿಂದ ಅದ್ರ ಬಗ್ಗೆ ಅವರಿಗೆ ಪ್ರಜ್ಞೆ ಇರಲ್ಲ ಅಂತ ಇವರು ಹೇಳ್ತಾ ಇದ್ದಾರೆ. ಈ ತೆರಿಗೆಗಳು ಸರಕಿನ ಬೆಳೆಗಳಲ್ಲಿ ಅಡಗಿಕೊಂಡಿರುತ್ತಲ್ವಾ, ಅದಕ್ಕೆ ಅವರಿಗೆ ಅದ್ರ ಬಗ್ಗೆ ಪ್ರಜ್ಞೆ ಇರಲ್ಲ. ಅಂದ್ರೆ ಎಲ್ಲಾರು ನೋಡಕ್ ಹೋಗ್ತಾರ, ಓ ಈಗ ಬಿಸ್ಕೆಟ್ ಇಷ್ಟರಲ್ಲಿ ಟ್ಯಾಕ್ಸ್ ಹೋಯ್ತು, ಕೆಲವೊಂದ್ರಲ್ಲಿ ನೋಡ್ತಾರಪ್ಪ, ನಿಜ ಖಂಡಿತ ನೋಡ್ತೀವಿ, ಎಷ್ಟು ಹೋಯ್ತು, GST ಎಷ್ಟೋಯ್ತು, ಅಲ್ಲಿ ಟ್ಯಾಕ್ಸ್ ಎಲ್ಲ ತೋರಿಸ್ತಿರ್ತಾರೆ. ಈಗ ಒಳ್ಳೆ ಬಿಲ್ ಕೊಟ್ಟಾಗ ಆ ಬಿಲ್ ಅಲ್ಲಿ ಪ್ರತಿಯೊಂದು ಹೋಗುತ್ತೆ, ಇಷ್ಟು ಟ್ಯಾಕ್ಸ್ ಹೋಯ್ತು ಹೀಗೆ ಅಂತ ಇನ್ಫಾರ್ಮೇಶನ್ ಇರುತ್ತೆ. ಕೆಲವು ಕಡೆ ಅದ್ ಕೊಟ್ಟಿದ್ದಾಗ ನೀವೇನ್ ಮಾಡ್ತೀರಾ, ಜಸ್ಟ್ ಹಿಂಗ್ ಹೋಗಿ ಅಂಗಡಿಲಿ ತಗೊಂಡ್ ಬರ್ತೀರಲ್ವಾ, ಅದ್ರಲ್ಲಿ ನೀವು ನೋಡಕ್ ಹೋಗ್ತೀರಾ ಹೀಗೆ ಟ್ಯಾಕ್ಸ್ ಆಗಿಲ್ಲ, ನೋಡಕ್ ಹೋಗಲ್ಲ. ಅದೇ ನಾವ್ ಇನ್ಕಮ್ ಟ್ಯಾಕ್ಸ್ ಆದ್ರೆ ಈಚ್ ಅಂಡ್ ಎವ್ರಿ ಪೇಜ್ ಚೆಕ್ ಮಾಡ್ತೀವಿ, ಏನಾಯ್ತು, ಎಲ್ಲಿ ಯಾವ ತರ ಹೆಚ್ಚಿಗೆ ಡಿಡಕ್ಟ್ ಆಗಿದ್ಯಾ, ಇವೆಲ್ಲ ನಾವು ಚೆಕ್ ಮಾಡ್ತೀವಿ. ಮೋರ್ ಅನ್ಎಕನಾಮಿಕಲ್ ಅಂದ್ರೆ ಮೋರ್ ಬರ್ಡನ್ ಅಂತ. ಮೋರ್ ಅನ್ಎಕನಾಮಿಕಲ್, ಅಧಿಕ ಹೊರೆ ಅಥವಾ ಲಾಭಕರವಲ್ಲದ್ದು ಅಂತ ಹೇಳ್ತಾರೆ. ಲಾಭಕರವಲ್ಲದ್ದು. ಇಂಡೈರೆಕ್ಟ್ ಟ್ಯಾಕ್ಸಸ್ ಆರ್ ಅನ್ಎಕನಾಮಿಕಲ್ as they involve more cost of collection than actual amount of the taxes. ಅವ್ರು ಹೇಳೋದು ಈಗೇನು ಟ್ಯಾಕ್ಸಸ್ ನಾವು ಇದ್ ಮಾಡ್ತೀವಿ, ವಿಧಿಸ್ತೀವಿ, ಅದಕ್ಕಿಂತ ಖರ್ಚೆ ಜಾಸ್ತಿ ಆಗ್ಬಾರ್ದಲ್ವಾ, ಅದಕ್ಕೋಸ್ಕರ ಅವರು ಲಾಭಕರವಲ್ಲದ್ದು, ಹೆಚ್ಚಿಗೆ ಆಗ್ಬೋದು ಅಂತ ಅವ್ರು ಹೇಳ್ತಾ ಇದ್ದಾರೆ.
ಕೆಲವೊಮ್ಮೆ ವ್ಯಾಪಾರಸ್ಥರು ಜೊತೆಗೆ ಇನ್ನೂ ಒಂದು ಕೆಲಸ ಆಗುತ್ತೆ. ಇನ್ ಮೋಸ್ಟ್ ಆಫ್ ದಿ ಕೇಸಸ್ ಟ್ರೇಡರ್ಸ್ ಚಾರ್ಜ್ ಮೋರ್ ಪ್ರೈಸಸ್ ದ್ಯಾನ್ ದಿ ಆಕ್ಚುಲಿ ಟ್ಯಾಕ್ಸ್ ಲೆವಿಡ್ ಬೈ ದಿ ಪಬ್ಲಿಕ್ ಅಥಾರಿಟಿ. ಪಬ್ಲಿಕ್ ಅಥಾರಿಟಿ ಅಂದ್ರೆ ಗೌರ್ಮೆಂಟ್ ಏನು ಟ್ಯಾಕ್ಸ್ ಅನ್ನ ವಿಧಿಸಿರುತ್ತೆ ಅದಕ್ಕಿಂತ ಹೆಚ್ಚಾಗಿ ವ್ಯಾಪಾರಸ್ಥರು ಜನಗಳಿಂದ ಹಣ ತಗೊಳ್ಳೋಂತ ಚಾನ್ಸಸ್ ಇರುತ್ತೆ. ಕೆಲವೊಮ್ಮೆ ವ್ಯಾಪಾರಸ್ಥರು ತೆರಿಗೆಯ ಪ್ರಮಾಣಕ್ಕಿಂತಲೂ ಅಧಿಕ ಪ್ರಮಾಣದಲ್ಲಿ ಸರಕಿನ ಬೆಲೆಯನ್ನು ಹೆಚ್ಚಿಸಿ ಅನುಭೋಗಿಗಳನ್ನು ಶೋಷಿಸುತ್ತಾರೆ, ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ ಅಂತ ಹೇಳ್ತಾರೆ ಅಲ್ವಾ. ಇವೆಲ್ಲ ನಿಜವಾಗ್ಲೂ ನಡೆಯುತ್ತೆ ಸಹ. ಇನ್ಇಕ್ವಿಟಬಲ್ ನ್ಯಾಯಸಮ್ಮತವಲ್ಲ ಅಂದ್ರೆ ಅನದರ್ ವೀಕ್ನೆಸ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಇಸ್ ದಟ್ ದೀಸ್ ಆರ್ ಇನ್ಇಕ್ವಿಟಬಲ್ ಅಂಡ್ ಅನ್ಫೇರ್ ಬಿಕಾಸ್ ಪೂರ್ ಸೆಕ್ಷನ್ ಆಫ್ ದಿ ಸೊಸೈಟಿ ಹ್ಯಾಸ್ ಟು ಪೇ ಮೋರ್ ದ್ಯಾನ್ ರಿಚ್. ನಾನು ಆಗ್ಲೇ ಹೇಳ್ದೆ, ಯಾವುದೇ ಒಂದು ವಸ್ತು ಅಂತ ತಗೊಂಡಾಗ ಅಲ್ಲಿ ಇದರಲ್ಲಿ ರಿಚ್ ಪೂರು ಅಂತ ಬರೋದಿಲ್ಲ. ಯಾರ್ಯಾದ್ರೂ ಸೇಮ್ ರೇಟ್ ನ ಕೊಟ್ಬಿಟ್ಟು ಪರ್ಚೇಸ್ ಮಾಡ್ಬೇಕು. ಆಗ ಇದು ನ್ಯಾಯಸಮ್ಮತವಲ್ಲ ಅಂತ ಹೇಳ್ತಾರೆ. ಅಂದ್ರೆ ಅವರಿಗೆ ಅದ್ರದ್ದು ಹೊರೆ ಹೆಚ್ಚು ಬೀಳುತ್ತೆ ಅನ್ನೋದಕ್ಕೆ ಇದು ನ್ಯಾಯಸಮ್ಮತವಲ್ಲ. ಹಾಗಂತ ಏನು ಮಾಡಕ್ಕಲ್ಲ. ಹಾಗಂತ ನಾವು ಅವ್ರಿಗೆ ಕಡಿಮೆ ಇರು ಜಾಸ್ತಿ ಅಂತಾನು ತಗೊಳಕ್ ಆಗಲ್ಲ ಕೆಲವೊಂದು ಪ್ರಾಡಕ್ಟ್ ಅಲ್ಲಿ ಅಲ್ವಾ. ಎಲ್ಲರೂ ಈಕ್ವಲ್ ಆಗಿ ಇರ್ಬೇಕಾಗತ್ತೆ ಕೆಲವು ಸಲಿ. ಒಂದು ವೇಳೆ ಅಗತ್ಯ ವಸ್ತುಗಳ ಮೇಲೆ ಅಧಿಕ ತೆರಿಗೆ ವಿಧಿಸಲಾಗಿದ್ದರೆ ಬಡವರ ಮೇಲಿನ ಹೊರೆ ಸಾಪೇಕ್ಷವಾಗಿ ಅದು ನಾನು ಆಗ್ಲೇ ಹೇಳ್ದೆ ಹೊರೆ ಜಾಸ್ತಿ ಆಗಿರುತ್ತೆ, ಅಧಿಕವಿರುತ್ತೆ ಅಂತ ಹೇಳ್ತಾರೆ. ಲಾಸ್ಟ್ ಒನ್, ನೋ ಡೈರೆಕ್ಟ್ ಲಿಂಕ್ ವಿತ್ ದಿ ಗವರ್ಮೆಂಟ್. ಸರ್ಕಾರದೊಂದಿಗೆ ನೇರ ಸಂಪರ್ಕ ಇರುವುದಿಲ್ಲ. In indirect taxes, no direct link between the taxpayers and the public authority. ಅಲ್ವಾ. ಡೈರೆಕ್ಟ್ ಟ್ಯಾಕ್ಸಸ್ ಅಲ್ಲಾದ್ರೆ ಡೈರೆಕ್ಟ್ ಟ್ಯಾಕ್ಸ್ ಹೇಳ್ತೀನಪ್ಪ ಮುತ್ತಪ್ಪ, ಒಂದ್ ಸೆಕೆಂಡ್ ನಾನು ಇದನ್ನ ಮುಗಿಸಿ ಹೇಳ್ತೀನಿ. ಇಂಡೈರೆಕ್ಟ್ ಟ್ಯಾಕ್ಸಸ್ ಅಲ್ಲಿ ನಾವು ಈಗ ಒಂದು ಶಾಪ್ ಅಥವಾ ಒಂದು ಮಾಲಿಗೆ ಹೋದಾಗ ಒಂದು ಗೂಡ್ಸ್ ನ ಪರ್ಚೇಸ್ ಮಾಡ್ತೀವಿ, ಅದನ್ನ ತಗೊಂಡು ಹೋಗ್ತೀವಿ, ಅದು ಟ್ಯಾಕ್ಸ್ ಪೇ ಮಾಡ್ತೀವಿ. ಅಲ್ಲಿ ನಮ್ಗೆ ಏನು ಗೌರ್ಮೆಂಟ್ ಬರೋಲ್ಲ, ಅಲ್ಲಿ ನಾವು ಮಿಡ್ಲ್ ಅಲ್ಲಿ ವ್ಯವಹಾರ ಮಾಡೋದು, ಅವ್ರಿಗೆ ಕೊಟ್ಬಿಡ್ತೀವಿ, ಅದು ಹೋಗುತ್ತೆ. ಆದ್ರೆ ಡೈರೆಕ್ಟ್ ಟ್ಯಾಕ್ಸಸ್ ಅಲ್ಲಿ ನಾವು ಈ ತರ ಡೈರೆಕ್ಟ್ ಲಿಂಕ್ ಇರುತ್ತೆ, ಅಂದ್ರೆ ನಾನ್ ಹೋಗಿ ಪೇ ಮಾಡ್ತೀನಿ ಅಲ್ವಾ, ಡೈರೆಕ್ಟ್ ಲಿಂಕ್ ಇರುತ್ತೆ ಅಂತ ಹೇಳ್ತಾರೆ. ಸ್ಟೂಡೆಂಟ್ಸ್, ಇಷ್ಟು ಮೆರಿಟ್ಸ್ ಅಂಡ್ ಡಿಮೆರಿಟ್ಸ್. ಮೆರಿಟ್ಸ್ ಅಂಡ್ ಡಿಮೆರಿಟ್ಸ್ ಯಾವ್ದು ಇಂಡೈರೆಕ್ಟ್ ಟ್ಯಾಕ್ಸಸ್ ಇಷ್ಟು ಕೊಟ್ರೆ ಬರಿಬೋದಲ್ಲ ಸ್ಟೂಡೆಂಟ್ಸ್. ಸಾಮಾನ್ಯವಾಗಿ ಈ ಕ್ವಶನ್ಸ್ ನ 10 ಮಾರ್ಕ್ಸ್ ಆರು 15 ಮಾರ್ಕ್ಸ್ಗೆ ಕೇಳೋ ಚಾನ್ಸಸ್ ಇರುತ್ತೆ. ನಾನು ಪದೇ ಪದೇ ರಿಪೀಟ್ ಮಾಡಲ್ಲ, ಯಾವ ತರ ಆನ್ಸರ್ ಬರಿಬೇಕು ಅಂತ ನಿನ್ನೆ ಕ್ಲಾಸಲ್ಲಿ ಹೇಳಿದ್ದೀನಿ ಸ್ಟೂಡೆಂಟ್ಸ್. ಅದು ಕಾರ್ಪೊರೇಷನ್ ಅಂತಾರೆ, ಕಾರ್ಪೊರೇಟ್ ಟ್ಯಾಕ್ಸಸ್ ಅಂತಾನು ಹೇಳ್ತಾರೆ ಮುತ್ತಪ್ಪ. ಐ ಥಿಂಕ್ ಅದು ಡೈರೆಕ್ಟ್ ಟ್ಯಾಕ್ಸಸ್ಗೆ ಬರುತ್ತೆ. ಕಾರ್ಪೊರೇಷನ್ ನಾನು ನಿನ್ನೆ ಕ್ಲಾಸಲ್ಲಿ ಹೇಳ್ದೆ ಅನ್ಸುತ್ತಲ್ವಾ, ಕಾರ್ಪೊರೇಟ್ ಟ್ಯಾಕ್ಸ್ ಅಂತ ನಿಮ್ಗೆಲ್ಲ ಹೇಳ್ದೆ ನಾನು ಅನ್ಸುತ್ತೆ. 90 ಇನ್ ಕ್ಲಾರಿಫಿಕೇಶನ್ಗೆ ಹೇಳ್ತೀನಿ, ಆದ್ರೆ ಡೈರೆಕ್ಟ್ ಟ್ಯಾಕ್ಸಸ್ ಮುತ್ತಪ್ಪ ಅದು. ಅದರ್ ಕ್ಲಾಸಿಫಿಕೇಶನ್ ಆಫ್ ಟ್ಯಾಕ್ಸಸ್ ಯಾವುದು ಅದರ್ ಟ್ಯಾಕ್ಸಸ್? ನಾನು ಆಗ್ಲೇ ಹೇಳ್ದೆ, ಕೆಲವೊಂದು ನೇಚರು ಆಮೇಲೆ ಮೆಥಡ್ ಬೇಸ್ ಮೇಲೆ ಟ್ಯಾಕ್ಸಸ್ ನ ಕ್ಲಾಸಿಫೈ ಮಾಡಿದ್ದಾರೆ, ವಿವಿಧ ಭಾಗಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಅಂದ್ರೆ ಅದ್ರದ್ದು ವಿಧಾನ, ಸ್ವರೂಪ, ಈ ಬೇಸ್ ಇಟ್ಕೊಂಡು ಟ್ಯಾಕ್ಸಸ್ ಗಳನ್ನ ವಿಂಗಡಿಸಲಾಗಿದೆ. ಈಗ ಫಸ್ಟ್ ನಾವು ನೋಡಿದ್ವಲ್ಲ, ಅದು ಅದ್ರದ್ದು ಫಾರ್ಮ್ ರೂಪದಲ್ಲಿ ನೋಡಿದ್ವಿ, ಅಂದ್ರೆ ಅದು ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಅಂತ. ಈಗ ನಾವು ನೋಡ್ತಾ ಇರೋದು ಆನ್ ದಿ ಡಿಗ್ರಿ ಆಫ್ ಪ್ರೋಗ್ರೆಷನ್ ಅಥವಾ ಆನ್ ದಿ ಬೇಸಿಸ್ ಆಫ್ ಮೆಥಡ್. ಯಾವ ವಿಧಾನದು ಬೇರೆ ಬೇರೆ ವಿಧಾನಗಳು ಕೊಡ್ತೀನಿ ಅಲ್ಲಪ್ಪ. ಸಾಗರ್ ರಾಥೋಡ್, ಏನ್ ಗೊತ್ತಾ, ನಿನ್ನೆ ಕ್ಲಾಸಲ್ಲಿ ನಾನು ತುಂಬಾ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಈಗ ಒಂದೇನ್ ಗೊತ್ತಾ, ನೀವೇನೋ ಕೇಳ್ಬಿಡ್ತೀರಪ್ಪ, ನಾನ್ ನಿಮ್ಮ ಇಲ್ಲಿ ಚಾಟ್ ಬಾಕ್ಸ್ ನೋಡ್ಕೊಂಡ್ ಕೂತ್ರೆ ನಾನು ಇಲ್ಲಿ ಹೇಗ್ ಮುಗಿಸ್ಲಿ ನೋಡಿ. ಆಗ್ಲೇ 4:23 ಆಯ್ತು. ನಾನು
ಈಗ ಹೇಳಲಿಲ್ಲ ಅಂದ್ರೂ ಸರಿ ಹೋಗೋದಿಲ್ಲ. ನಾನು ಚಾಟ್ ಬಾಕ್ಸ್ ಅಲ್ಲಿ ನಿಮಗೆ ನನ್ನ ವಾಯ್ಸ್ ರೀಚ್ ಆಗ್ತಿದ್ಯೋ ಇಲ್ಲ ಅಂದ್ರೆ ನಿಮ್ಗೆ ಡಿಸ್ಟರ್ಬೆನ್ಸ್ ತಿಳ್ಕೊಳ್ಳೋಕೋಸ್ಕರ ನಾನು ಅದನ್ನ ಆನ್ ಮಾಡ್ಕೊಂಡಿದ್ದೀನಿ ಆಯ್ತಾ. ನೀವ್ ಈ ತರ ಎಲ್ಲ ಬಿಡ್ಲಿ ಕೇಳ್ತಾ ಇದ್ರೆ ನಾನು ನಿನ್ನೆ ನಿಮ್ಗೆ ಎಕ್ಸಾಂಪಲ್ ಕೊಟ್ಟಿದ್ದೀನಿ ಅಲ್ವಾ. ನೀವು ಈ ಕ್ವಶನ್ಗೆ ನೀವು ಇಷ್ಟೊಂದು ಟೈಮ್ ಎಲ್ಲ ಈಗ ಮಾಡ್ಕೊಂಡ್ ಕೂತ್ರೆ ನಾನು ಬೇರೆದೆಲ್ಲ ಹೇಗಪ್ಪ ಕವರ್ ಮಾಡ್ಲಿ. ನಿನ್ನೆ ನಾನು ಹೇಳಿಲ್ವಾಪ್ಪ ಡೈರೆಕ್ಟ್ ಟ್ಯಾಕ್ಸ್ಗೆ ಯಾವ್ದು ಬರುತ್ತೆ ಅಂತ ಹೇಳಿಲ್ವಾ? ಹೇಳಿದ್ನಲ್ವಾ ಇನ್ಕಮ್ ಟ್ಯಾಕ್ಸ್ ಅಂತ ಹೇಳ್ತಾನೆ ಇದ್ದೀನಿ, ಇಂಡೈರೆಕ್ಟ್ GST ಅಂತಿದ್ದೀನಿ, ನೀವು ಕೇಳ್ತಾನೆ ಇದ್ದೀರಾ. ಓಕೆ, ತೊಂದ್ರೆ ಇಲ್ಲ ಕೇಳಿ. ಇನ್ ಕೇಸ್ ನಾನು ಅಲ್ಲಿ ನೋಡಿದಾಗ ಕ್ವಶನ್ಸ್ ಇದ್ರೆ ಆನ್ಸರ್ ಮಾಡ್ತೀನಿ. ಈಗ ಯಾವ್ದದು ನಾನು ನಿಮಗೆ ಹೇಳ್ದೆ ಸ್ಟೂಡೆಂಟ್ಸ್, ಇದೆಲ್ಲ ಲೆಂತಿ ಆನ್ಸರ್ ಕೇಳುತ್ತೆ, ಇದೆಲ್ಲ ಬರೋದು ಶಾರ್ಟ್ ಆನ್ಸರ್ ಕೇಳುತ್ತೆ. ಅಂದ್ರೆ 5 ಮಾರ್ಕ್ಸ್ಗೆ ಈ ಕ್ವಶನ್ಸ್ಗಳನ್ನ ಕೇಳ್ತಾರೆ. ಯಾವ್ದಪ್ಪ 5 ಮಾರ್ಕ್ಸ್ ಕೇಳೋ ಅಂತ ಕ್ವಶನ್ಸ್ಗಳು? ಸ್ವಲ್ಪನೇ ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ಟೂಡೆಂಟ್ಸ್. ಪ್ರಪೋರ್ಷನಲ್ ಟ್ಯಾಕ್ಸೇಷನ್ ಅಂದ್ರೆ ಪ್ರಮಾಣಾನುಗುಣ ತೆರಿಗೆ. ಇದೆಲ್ಲ ಈ ಪ್ರಮಾಣಾನುಗುಣ, ಪ್ರೋಗ್ರೆಸಿವ್, ಆಮೇಲೆ ರಿಗ್ರೆಸಿವ್, ಡಿಗ್ರೆಸಿವ್ ಇವೆಲ್ಲ ಕೇಳೋದು 5 ಮಾರ್ಕ್ಸ್ಗೆ ಕೇಳ್ತಾರೆ. ಏನಾಗಂದ್ರೆ ಪ್ರಪೋರ್ಷನಲ್ ಟ್ಯಾಕ್ಸೇಷನ್ ಅಂದ್ರೆ, a proportional tax is an income tax system where the same percentage of tax is levied on all taxpayers regardless of their income. ಎಲ್ಲ ಹಂತದ ಆದಾಯಗಳಲ್ಲಿ ತೆರಿಗೆಯ ದರ ಒಂದೇ ಆಗಿದ್ದರೆ ಅದನ್ನು ಪ್ರಮಾಣಾನುಗುಣ ತೆರಿಗೆ ಎನ್ನಲಾಗುತ್ತದೆ. ಅವ್ರದ್ದೇನೇ ಆಗಿರ್ಲಿ ಇನ್ಕಮ್, ಆದ್ರೆ ನಮ್ದು ಏನದು ಪರ್ಸೆಂಟೇಜ್ ಏನು ನಾವು ಫಿಕ್ಸ್ ಮಾಡ್ತೀವಿ ಟ್ಯಾಕ್ಸ್, ಅದು ಎಲ್ಲರಿಗೂ ಒಂದೇ ತರ ಆಗಿದ್ರೆ ಅದನ್ನ ಪ್ರಪೋರ್ಷನಲ್ ಟ್ಯಾಕ್ಸೇಷನ್ ಅಂತ ಕರೀತಾರೆ. ಈ ಪ್ರಪೋರ್ಷನಲ್ ಟ್ಯಾಕ್ಸ್ ಅಪ್ಲೈಸ್ ದಿ ಸೇಮ್ ಟ್ಯಾಕ್ಸ್ ರೇಟ್ ಅಕ್ರಾಸ್ ಲೋ, ಮಿಡ್ಲ್ ಅಂಡ್ ಹೈ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್. ಅಂದ್ರೆ ಈ ಪ್ರಮಾಣಾನುಗುಣ ಪ್ರಪೋರ್ಷನಲ್ ಟ್ಯಾಕ್ಸ್ ಅಲ್ಲಿ ಕಡಿಮೆ ಆದಾಯ, ಆಮೇಲೆ ಮಧ್ಯ ಮಿಡ್ಲ್ ಅಲ್ಲಿ ತಗೊಂತಾರಲ್ಲಪ್ಪ, ಹೈ ಅಂಡ್ ಲೋ ಮಿಡ್ಲ್ ಅಲ್ಲಿ ಬರುತ್ತಲ್ಲ ಅವ್ರದ್ದು ಲೋ ಇನ್ಕಮ್, ಮಿಡ್ಲ್ ಇನ್ಕಮ್ ಮತ್ತೆ ಹೈ ಇನ್ಕಮ್, ಈ 3 ಜನ ತಗೊಳ್ಳೋ ಅಂತದ್ ಏನು ಸ್ಯಾಲ್ರಿ ತಗೋತಾರೆ ಅವ್ರಿಗೆಲ್ಲ ಒಂದೇ ಈಕ್ವಲ್ ಪರ್ಸೆಂಟೇಜ್ ಅಮೌಂಟ್ ನ ಟ್ಯಾಕ್ಸ್ ನ ಅವರು ವಿಧಿಸಿದ್ರೆ ಅದನ್ನ ಪ್ರಪೋರ್ಷನಲ್ ಟ್ಯಾಕ್ಸ್ ಅಂದ್ರೆ ಪ್ರಮಾಣಾನುಗುಣ ತೆರಿಗೆ ಅಂತ ಕರೀತಾರೆ. ಅಂದ್ರೆ ಈ ತೆರಿಗೆ ಪದ್ಧತಿಯಲ್ಲಿ ಆದಾಯದ ಹೆಚ್ಚಳದೊಂದಿಗೆ ತೆರಿಗೆ ದರ ಹೆಚ್ಚುವುದಿಲ್ಲ. ಆದಾಯ ದರ ಹೆಚ್ಚಿದ್ದರೊಂದಿಗೆ ತೆರಿಗೆ ದರ ಹೆಚ್ಚಲ್ಲ ಇದ್ರಲ್ಲಿ. ಹಾಗಾದ್ರೆ ಇದು ತಪ್ಪಲ್ವಪ್ಪ? ಇದು ತಪ್ಪಾಗುತ್ತೆ. ಆದ್ರೆ ಇವ್ರು ಹೇಳೋದು ಎ ಸೇಲ್ಸ್ ಟ್ಯಾಕ್ಸ್ ಕ್ಯಾನ್ ಬಿ ಕನ್ಸಿಡರ್ಡ್ ಎ ಟೈಪ್ ಆಫ್ ಪ್ರೊಫೆಷನಲ್ ಟ್ಯಾಕ್ಸ್ ಅಂತ ಹೇಳ್ತಾರೆ. ಮಾರಾಟ ತೆರಿಗೆಯಲ್ಲಿ ಈಗೆಲ್ಲ ಚೇಂಜ್ ಆಗಿದೆ ಅಲ್ವಪ್ಪ, ನಾನು ಎಕ್ಸಾಂಪಲ್ ಕೊಟ್ಟೆ ಈಸಿಯಾಗಿ ಅರ್ಥ ಆಗ್ಲಿ ಅಂತ. ಅಂದ್ರೆ ಏನು ಇಲ್ಲಿ ಸಫರ್ ಪಡೋದು ಯಾರು? ಕಡಿಮೆ ಲೋ ಇನ್ಕಮ್ ತಗೊಳ್ಳೋರು ಸಫರ್ ಪಡ್ತಾರೆ. ಯಾಕೆ ಗೊತ್ತಾ, ಎಲ್ಲಾರು ಒಂದೇ ತರ ವಿಧಿಸೋದಾದ್ರೆ ಬಡವ ಶ್ರೀಮಂತ ಅನ್ನೋದ್ರಲ್ಲಿ ಅರ್ಥನೇ ಬರೋದಿಲ್ಲ. ಯಾಕೆ ಗೊತ್ತಾ, ಇವ್ರು ಹೆಚ್ಚಿಗೆ ಕಟ್ಟದಂಗ ಆಗುತ್ತೆ ಟ್ಯಾಕ್ಸಸ್ ನ ಅಲ್ವಾ. ಇದು ಪ್ರಪೋರ್ಷನಲ್ ಪ್ರಮಾಣಾನುಗುಣ ತೆರಿಗೆ. ಇನ್ನೊಂದು ಪ್ರೋಗ್ರೆಸಿವ್ ಟ್ಯಾಕ್ಸೇಷನ್ ಪುರೋಗಾಮಿ ತೆರಿಗೆ ಅಂತಾನೂ ಕರೀತಾರೆ, ಪ್ರತಿಗಾಮಿ ತೆರಿಗೆ ಅಂತಾನೂ ಕರೀತಾರೆ. ಪುರೋಗಾಮಿ ತೆರಿಗೆ ಅಂತಾನೂ ಕರೀತಾರೆ, ಪ್ರತಿಗಾಮಿ ತೆರಿಗೆ ಅಂತಾನೂ ಕರೀತಾರೆ. ಆಯ್ತಪ್ಪ. ಏನು ಹಾಗಂದ್ರೆ ಇದನ್ನ ತುಂಬಾ ಸಲ ರಿಪೀಟ್ ಆಗಿದೆಯಪ್ಪ ಇದು ಯಾವುದು ಪ್ರೋಗ್ರೆಸಿವ್ ಪುರೋಗಾಮಿ. A progressive tax is a tax that imposes a lower tax rate on low income earners compared to those with the higher income, making it based on the taxpayer's ability to pay. ಅಂದ್ರೆ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಇಲ್ಲಿ ತೆರಿಗೆಯನ್ನ ವಿಧಿಸಲಾಗುತ್ತೆ. ಅಂದ್ರೆ ಹೆಚ್ಚು ಸಂಪಾದನೆ ಮಾಡೋಂತವರಿಗೆ ಹೆಚ್ಚು ತೆರಿಗೆ, ಕಡಿಮೆ ಸಂಪಾದನೆ ಮಾಡೋರಿಗೆ ಕಡಿಮೆ ತೆರಿಗೆ ವಿಧಿಸೋದು, ಅದನ್ನ ಪುರೋಗಾಮಿ ತೆರಿಗೆ ಅಂತ ಹೇಳ್ತಾರೆ. ಆದಾಯ ಹೆಚ್ಚಳವಾದಾಗ ತೆರಿಗೆ ದರವು ಹೆಚ್ಚಿದರೆ ಅದನ್ನು ಪುರೋಗಾಮಿ ತೆರಿಗೆ ಅಂತ ಕರೀತಾರೆ. ಅಂದ್ರೆ ನೀವು ಡೈರೆಕ್ಟ್ ಟ್ಯಾಕ್ಸಸ್ ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಎಲ್ಲ ಹೇಳ್ತೀವಲ್ಲಪ್ಪ, ಆ ಇನ್ಕಮ್ ಟ್ಯಾಕ್ಸ್ ಇದಕ್ಕೆ ಸೇರ್ಕೊಳ್ಳುತ್ತೆ. ಅಂದ್ರೆ ಆದಾಯ ಹೆಚ್ಚಾದಾಗ ಆಟೋಮೆಟಿಕ್ ಆಗಿ ನಮ್ಮ ತೆರಿಗೆನು ಹೆಚ್ಚಾಗುತ್ತೆ.
ಆಯ್ತಾ. ಎ ಪ್ರೋಗ್ರೆಸಿವ್ ಟ್ಯಾಕ್ಸ್ ಈಸ್ ದಟ್ ಇನ್ ವಿಚ್ ದಿ ರೇಟ್ ಆಫ್ ಟ್ಯಾಕ್ಸ್ ಡಿಪೆಂಡ್ಸ್ ಆನ್ ಚೇಂಜ್ ಇನ್ ದಿ ಇನ್ಕಮ್ ಆಫ್ ದಿ ಇಂಡಿವಿಜುವಲ್. ಅವ್ರು ಹೇಳೋದು ನಮ್ಮ ಒಬ್ಬ ವ್ಯಕ್ತಿಯ ಅವನ ವೈಯಕ್ತಿಕ ಆದಾಯ ಹೆಚ್ಚಾದಾಗ ಆಟೋಮೆಟಿಕ್ ಆಗಿ ಅವನ ತೆರಿಗೆ ಹೆಚ್ಚಾದ್ರೆ ಅದನ್ನ ಪ್ರೋಗ್ರೆಸಿವ್ ಟ್ಯಾಕ್ಸೇಷನ್ ಅಂತ ಕರೀತಾರೆ, ಪುರೋಗಾಮಿ ತೆರಿಗೆ ಅಂತ ಕರೀತಾರೆ. ಆಯ್ತಾ. ಇನ್ನೊಂದು ರಿಗ್ರೆಸಿವ್ ಟ್ಯಾಕ್ಸೇಷನ್, ಪ್ರತಿಗಾಮಿ ತೆರಿಗೆ. ರಿಗ್ರೆಸಿವ್ ಟ್ಯಾಕ್ಸೇಷನ್, ಪ್ರತಿಗಾಮಿ ತೆರಿಗೆ ಏನು ಹಾಗಂದ್ರೆ ರಿಗ್ರೆಸಿವ್ ಟ್ಯಾಕ್ಸೇಷನ್ ಅಂದ್ರೆ? A regressive tax is a tax applied uniformly, taking a large percentage of income from low income earners than from high income earners. ಅಂದ್ರೆ ಅವರು ಇಲ್ಲಿ ಏನು ಆಗುತ್ತೆ ಅಂದ್ರೆ ಹೆಚ್ಚು ಆದಾಯ ತಗೊಳ್ಳೋರಿಗೆ ಕಡಿಮೆ ತೆರಿಗೆ ಅಂತೆ, ಕಡಿಮೆ ಆದಾಯ ತಗೊಳ್ಳೋರಿಗೆ ಹೆಚ್ಚು ತೆರಿಗೆನ ವಿಧಿಸಲಾಗುತ್ತದೆ. ಅದನ್ನ ಪ್ರತಿಗಾಮಿ ತೆರಿಗೆ ಅಂತ ಕರೀತಾರೆ. ಅಂದ್ರೆ ಇದು ಇಟ್ ಈಸ್ ಇನ್ ಅಪೋಸಿಷನ್ ಟು ಎ ಪ್ರೋಗ್ರೆಸಿವ್ ಟ್ಯಾಕ್ಸೇಷನ್. ಅಂದ್ರೆ ಪುರೋಗಾಮಿ ಪ್ರೋಗ್ರೆಸಿವ್ ಟ್ಯಾಕ್ಸೇಷನ್ಗೆ ವಿರುದ್ಧವಾದ ಟ್ಯಾಕ್ಸ್ ಆಗಿದೆ ಇದು. A regressive tax affects people with low incomes more severely than people with high income earners. ಅಂದ್ರೆ ಇಲ್ಲಿ ಕಡಿಮೆ ಆದಾಯ ಏನು ಸಂಪಾದಿಸ್ತಿದ್ದಾರೆ ಅವರಿಗೆ ಹೆಚ್ಚು ಆದಾಯ ಬರೋದ್ರಿಂದ ಅವರು ಇಲ್ಲಿ ತುಂಬಾ ಸಫರ್ ಪಡ್ತಾರೆ ಕಂಪೇರ್ ಟು ರಿಚ್ ಅರ್ನರ್ಸ್. ಪ್ರತಿಗಾಮಿ ತೆರಿಗೆಯು ಪುರೋಗಾಮಿಗೆ ಹೇಳಿದ್ನಲ್ಲ ತದ್ವಿರುದ್ಧ. ಅಲ್ಲೇ ನಿಮಗೆ ಗೊತ್ತಾಗುತ್ತೆ, ಅಲ್ಲಿ ಹೆಚ್ಚು ಆದಾಯ ಹೆಚ್ಚು ತೆರಿಗೆ, ಇಲ್ಲಿ ಕಡಿಮೆ ಆದಾಯ ಹೆಚ್ಚು ತೆರಿಗೆ. ಕಡಿಮೆ ಆದಾಯವಂತರ ಮೇಲೆ ಹೆಚ್ಚು ತೆರಿಗೆಯನ್ನು, ಇನ್ನೊಂದ್ಸಲಿ ಹೇಳ್ತೀನಿ, ಮತ್ತು ಹೆಚ್ಚು ಆದಾಯವಂತರ ಮೇಲೆ ಕಡಿಮೆ ತೆರಿಗೆಯನ್ನು ವಿಧಿಸುವ ಪದ್ಧತಿಯು ಪ್ರತಿಗಾಮಿ ತೆರಿಗೆ ಪದ್ಧತಿಯಾಗಿದೆ. ಕಡಿಮೆ ಆದಾಯವಂತರ ಮೇಲೆ ಹೆಚ್ಚು ತೆರಿಗೆಯನ್ನು ಮತ್ತು ಹೆಚ್ಚು ಆದಾಯವಂತರ ಮೇಲೆ ಕಡಿಮೆ ತೆರಿಗೆಯನ್ನು ವಿಧಿಸುವ ಪದ್ಧತಿಯು ಪ್ರತಿಗಾಮಿ ತೆರಿಗೆ ಪದ್ಧತಿಯಾಗಿದೆ. Regressive taxation is against the objective of a social ವೆಲ್ಫೇರ್ ಸ್ಟೇಟ್. ಅಂದ್ರೆ ಒಂದು ರಾಜ್ಯದ ಒಂದು ಕಲ್ಯಾಣದ ಹಿತದೃಷ್ಟಿಯಿಂದ ಇದು ಅದಕ್ಕೆ ವಿರುದ್ಧವಾಗಿದೆ ರಿಗ್ರೆಸಿವ್ ಟ್ಯಾಕ್ಸೇಷನ್. ಅದಕ್ಕೆ ಇನ್ ಮಾಡರ್ನ್ ಟೈಮ್ಸ್ ನೋ ಗವರ್ಮೆಂಟ್ ಲೈಕ್ಸ್ ಟು ಅಡಾಪ್ಟ್ ಸಚ್ ಟ್ಯಾಕ್ಸ್ ಪಾಲಿಸಿ. ಆಧುನಿಕ ಈ ಕಾಲದಲ್ಲಿ ಯಾವುದೇ ಸರ್ಕಾರ ಈ ಒಂದು ಟ್ಯಾಕ್ಸ್ ಅನ್ನ, ತೆರಿಗೆಯನ್ನ ಅದು ಅಡಾಪ್ಟ್ ಮಾಡ್ಕೊಳ್ಳಲ್ಲ. ಬಡವರಿಗೆ ಸಮಸ್ಯೆ ಆಗುವಂತ ಯಾವುದೇ ತೆರಿಗೆಯನ್ನು ಸರ್ಕಾರ ಕೈಗೊಳ್ಳಲ್ಲ. ದಿ ರಿಗ್ರೆಸಿವ್ ಟ್ಯಾಕ್ಸೇಷನ್ ಈಸ್ ಅನ್ಜಸ್ಟ್ ಅಂಡ್ ಇನ್ಇಕ್ವಿಟಬಲ್. ಸಮಾನತೆಯಿಂದ ಕೂಡಿಲ್ಲ ಅಂತ ಹೇಳ್ತಾರೆ. ಆಯ್ತಪ್ಪ, ಇದನ್ನ ನೀವು ಮಂದಗತಿ ರಿಗ್ರೆಸಿವ್ ಟ್ಯಾಕ್ಸೇಷನ್ ಬರೀಬಹುದಲ್ವಾ. ನೆಕ್ಸ್ಟ್ ಡಿಗ್ರೆಸಿವ್ ಟ್ಯಾಕ್ಸ್, ಮಂದಗತಿ. ಎಲ್ಲೋ ಕೆಲವೊಂದು ಬಾರಿ ಇದನ್ನ ಕೇಳಿದ್ದಾರೆ. ಡಿಗ್ರೆಸಿವ್ ಟ್ಯಾಕ್ಸ್ ಅಂದ್ರೆ ಮಂದಗಾಮಿ ತೆರಿಗೆ. ಮಂದಗಾಮಿ ತೆರಿಗೆ ಅಂದ್ರೆ ದಿಸ್ ಟ್ಯಾಕ್ಸ್ ಕ್ಯಾನ್ ಬಿ ಕಾಲ್ಡ್ ಎ ಮೈಲ್ಡ್ ಪ್ರೋಗ್ರೆಸಿವ್ ಟ್ಯಾಕ್ಸೇಷನ್. ಅಂದ್ರೆ ಮೈಲ್ಡ್ ಪ್ರೋಗ್ರೆಸಿವ್ ಟ್ಯಾಕ್ಸೇಷನ್ ಆ ರೀತಿಲಿ ಒಂದ್ ಸ್ವಲ್ಪನೇ ಆ ರೀತಿಲಿ ಈ ಟ್ಯಾಕ್ಸಸ್ ಕೂಡ ಬರುತ್ತೆ. ಹೇಳ್ತೀನಿ ಹೇಗೆ ಅಂತ. ದಿ ಡಿಗ್ರೆಸಿವ್ ಟ್ಯಾಕ್ಸ್ ಸಿಸ್ಟಮ್ ಈಸ್ ಎ ಮಿಕ್ಸ್ಚರ್ ಆಫ್ ಪ್ರಪೋರ್ಷನಲ್ ಆಸ್ ವೆಲ್ ಆಸ್ ಪ್ರೋಗ್ರೆಸಿವ್ ಟ್ಯಾಕ್ಸ್ ಸಿಸ್ಟಮ್. ಅಂದ್ರೆ ಈ ಮೈಲ್ಡ್ ಅಂದ್ರೆ ಮಂದಗಾಮಿ ತೆರಿಗೆಯಲ್ಲಿ ಇದು ಒಂದು ಪ್ರಮಾಣಾನುಗುಣ ತೆರಿಗೆ ಮತ್ತು ಪುರೋಗಾಮಿ ತೆರಿಗೆಯ ಮಿಕ್ಸ್ಚರ್ ಆಗಿರುತ್ತೆ ಇದು. In this up to a certain limit the rate of taxation increases. ಒಂದು ಲಿಮಿಟ್ ವರೆಗೆ ಟ್ಯಾಕ್ಸ್ ನ ದರ ಅದು ಹೆಚ್ಚಾಗ್ತಾ ಇರುತ್ತೆ. And after that the rate of taxation is constant with the change in income. ಆ ಒಂದು ಲಿಮಿಟ್ ಕ್ರಾಸ್ ಆದ್ಮೇಲೆ ಇದು ಎಷ್ಟೇ ಆದಾಯ ಹೆಚ್ಚಾದ್ರೂ ಟ್ಯಾಕ್ಸ್ ಹೆಚ್ಚಾಗಲ್ಲ. ಇದು ಮಂದಗಾಮಿ ತೆರಿಗೆ ಅಂತ ಹೇಳ್ತಾರೆ. ಅಂದ್ರೆ ಒಂದು ಹಂತದವರೆಗೆ ಪ್ರಗತಿಪರವಾಗಿದ್ದು ನಂತರ ಏಕ ರೀತಿಯ ತೆರಿಗೆ ದರವನ್ನು ವಿಧಿಸಲಾಗಿದ್ದರೆ ಅದನ್ನು ಮಂದಗಾಮಿ ತೆರಿಗೆ ಎನ್ನಲಾಗುತ್ತದೆ. ಒಂದು ಹಂತದವರೆಗೆ ಪ್ರಗತಿಪರವಾಗಿದ್ದು
ನಂತರ ಏಕ ರೀತಿಯ ತೆರಿಗೆ ದರವನ್ನು ವಿಧಿಸಲಾಗಿದ್ದರೆ ಅದನ್ನು ಮಂದಗಾಮಿ ತೆರಿಗೆ ಎನ್ನಲಾಗುತ್ತದೆ. ಅಲ್ಲಪ್ಪ ಇದೆಯಲ್ಲ ಬಕ್ಷಿ, ಪ್ರತಿಗಾಮಿ ತೆರಿಗೆ ಅಂದ್ರೇನು? ಪ್ರೋಗ್ರೆಸಿವ್ ಟ್ಯಾಕ್ಸ್ ಇದೆಯಲ್ಲ. ಈಗ ನಾವು ಇನ್ಕಮ್ ಟ್ಯಾಕ್ಸ್ ಯಾವ ಬೇಸ್ ಮೇಲೆ ಮಾಡ್ತಾರೆ? ಇದೆ ಅಲ್ವಾ? ಹೈಯರ್ ಇನ್ಕಮ್, ಹೆಚ್ಚು ಇನ್ಕಮ್ ತಗೊಂಡ್ರೆ ನಮ್ಗೆ ಹೆಚ್ಚು ಟ್ಯಾಕ್ಸ್ ಅಲ್ವಾ? In it, the higher income group people have to make little sacrifice in comparison with the lower income group. ಈ ತೆರಿಗೆಯಲ್ಲಿ ಏನಾಗುತ್ತೆ ಅಂದ್ರೆ ಇದು ಕಡಿಮೆ ಆದಾಯ ತಗೊಳ್ತಾರಲ್ಲ ಅವ್ರ ಹತ್ರ ತೆರಿಗೆಯ ತ್ಯಾಗ ಜಾಸ್ತಿ ಆಗುತ್ತೆ, ಅಂದ್ರೆ ಅವ್ರ ತೆರಿಗೆ ಜಾಸ್ತಿ ಕಟ್ಟಾಗುತ್ತೆ. ಅಂದ್ರೆ ಅವ್ರಿಗೆ ಸ್ಯಾಕ್ರಿಫೈಸ್ ಸ್ವಲ್ಪ ಜಾಸ್ತಿ ಇರುತ್ತೆ ಕಂಪೇರ್ ಮಾಡಿದ್ರೆ. ಯಾರಿಗೆ? ರಿಚ್ ಕಂಪೇರ್ ಮಾಡಿದ್ರೆ ಅವ್ರದ್ದು ಸ್ಯಾಕ್ರಿಫೈಸ್ ತ್ಯಾಗ ಜಾಸ್ತಿ, ಅಂದ್ರೆ ತೆರಿಗೆನ ಜಾಸ್ತಿ ಅವರು ಕಟ್ಟಿರ್ತಾರೆ. ಅದನ್ನ ಮಂದಗಾಮಿ ಅಥವಾ ಡಿಗ್ರೆಸಿವ್ ಟ್ಯಾಕ್ಸೇಷನ್ ಸಿಸ್ಟಮ್ ಅಂತ ಕರೀತಾರೆ. ಆಯ್ತಲ್ವಪ್ಪ? ಇದನ್ನ ಜಸ್ಟ್ 5 ಮಾರ್ಕ್ಸ್ ಗಳಿಗೆ ಕೇಳೋದ್ರಿಂದ ನೀವು ಹೇಗ್ ಬರಿಬೇಕು ಅಂದ್ರೆ ಸ್ಟೂಡೆಂಟ್ಸ್, ತೆರಿಗೆಗಳದ್ದು ಒಂದ್ ಸ್ವಲ್ಪ ಡೆಫಿನೇಷನ್ ಕೊಟ್ಬಿಟ್ಟು, ಈಗ ನೀವು ಪ್ರೋಗ್ರೆಸಿವ್ ಟ್ಯಾಕ್ಸೇಷನ್ ಪುರೋಗಾಮಿ ತೆರಿಗೆ ಅಂತ ಕೊಟ್ಬಿಟ್ರೆ ನೀವು ಡೈರೆಕ್ಟ್ ಅದಕ್ಕೆ ಹೋಗೋದಲ್ಲಪ್ಪ. ತೆರಿಗೆ ಅಂದ್ರೆ ಏನು ಸ್ವಲ್ಪ ಬರಿಬೇಕು ನೀವು, ಡೆಫಿನೇಷನ್ ಒಂದ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಬಿಟ್ಟು ಆಮೇಲೆ ನೆಕ್ಸ್ಟ್ ಅದು ಕ್ಲಾಸಿಫಿಕೇಶನ್ ಈ ವಿಧಾನಗಳ ಮೂಲಕ ಡಿವೈಡ್ ಆಗಿದೆ. ಅಂದ್ರೆ ಪ್ರತ್ಯಕ್ಷ ತೆರಿಗೆ ಇದೆ, ಪರೋಕ್ಷ ಇದೆ, ಇದು ಡಿಗ್ರೆಸಿವ್, ರಿಗ್ರೆಸಿವ್, ಪ್ರೊಪೋರ್ಷನಲ್ ಎಲ್ಲ ಇದೆ. ಅದ್ರಲ್ಲಿ ಇದು ಒಂದು ಮೆಥಡ್ ಇದೆ ಅಂತ ಹೇಳ್ಬಿಟ್ಟು ನೀವು ಎಕ್ಸ್ಪ್ಲೈನ್ ಮಾಡ್ಬೇಕು. ಆಯ್ತಾ? 5 ಮಾರ್ಕ್ಸಿಗೆ ಕೊಟ್ರು. ಈಗ ತೆರಿಗೆಯ ಸಿದ್ಧಾಂತಗಳು ಇಷ್ಟೆಲ್ಲ ಸ್ಟೂಡೆಂಟ್ಸ್, ನಾನು ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. ನಾನು ಏನು ಕ್ಲಾಸಸ್ ಟಾಪಿಕ್ ತಗೊಂಡಿದ್ದೀನಪ್ಪ ಅದೆಲ್ಲ ಎಕ್ಸಾಮಿಗೆ ತುಂಬಾ ರಿಪೀಟ್ ಆಗಿದೆ. ಅದಕ್ಕೆ ನಾನು ಈ ಟಾಪಿಕ್ಸ್ ಗಳನ್ನೇ ತಗೊಂಡು ನಿಮಗೆ ಕವರ್ ಮಾಡ್ಕೊಡ್ತಾ ಇರೋದು. ನೋಡಿ, ಲಾಸ್ಟ್ ನಾಳೆ ಒಂದೇ ದಿನ ಇರೋದು, 1 hour ಇದೆ. ಎಷ್ಟು ಕವರ್ ಮಾಡೋದಿದೆ ಗೊತ್ತಾ? ಈಗ ತೆರಿಗೆಯ ಸಿದ್ಧಾಂತಗಳು, ಥಿಯರೀಸ್ ಆಫ್ ಟ್ಯಾಕ್ಸೇಷನ್. ಥಿಯರೀಸ್ ಆಫ್ ಟ್ಯಾಕ್ಸೇಷನ್ ಇದ್ರಲ್ಲಿ ಏನು ಅಂದ್ರೆ ಸ್ಟೂಡೆಂಟ್ಸ್, ಇದ್ರಲ್ಲಿ ಕಾಮನ್ ಆಗಿ ಒಂದು ಎಬಿಲಿಟಿ ಟು ಪೇ ಅಂತ ಒಂದು ಥಿಯರಿ ಇದೆ. ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಾವು ತೆರಿಗೆ ಕೊಡ್ಬೇಕು ಅನ್ನೋದು, ಅದೊಂದು ಕೆಲವು ಸಲ ರಿಪೀಟ್ ಆಗಿದೆ. ಆ ಉದ್ದೇಶದಿಂದ ಈ ಥಿಯರೀಸ್ ಅಲ್ಲಿ ಅದೊಂದು ಥಿಯರಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಆದ್ರೆ ಒಂದ್ ಸ್ವಲ್ಪ ಇಂಟ್ರೊಡಕ್ಷನ್ ಕೊಡ್ಬೇಕಲ್ಲ ಥಿಯರೀಸ್ ಬಗ್ಗೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಹೆಡ್ಡಿಂಗ್ ತೆರಿಗೆಯ ಸಿದ್ಧಾಂತಗಳು, ಥಿಯರೀಸ್ ಆಫ್ ಟ್ಯಾಕ್ಸೇಷನ್. ಅಂದ್ರೆ ದಿ ಪೇಮೆಂಟ್ ಆಫ್ ಟ್ಯಾಕ್ಸಸ್ ಫಾರ್ ಪಬ್ಲಿಕ್ ಸರ್ವಿಸ್ ಈಸ್ ಕ್ವೈಟ್ ಎ ಪೇನ್ಫುಲ್ ಬಟ್ ಅನ್ಅವಾಯ್ಡಬಲ್ ಪ್ರಾಸೆಸ್ ಅಂತ ಹೇಳ್ತಾರೆ. ಅಂದ್ರೆ ತೆರಿಗೆ ನಾನು ಆಗ್ಲೇ ಹೇಳಿದ್ನಲ್ವಪ್ಪ, ಜಸ್ಟ್ ಒಂದು 10,000-20,000 ಕಟ್ಟೋರಿಗೆ ಸ್ವಲ್ಪ ಪೇನ್ ಆಗ್ಬೋದೇನೋ, ಅದೇನು ಮಾಡಕ್ಕಾಗಲ್ಲ, ಕಟ್ಲೇಬೇಕು. ಆದ್ರೆ ಕೆಲವು ಸಲ ತುಂಬಾ ಹ್ಯೂಜ್ ಅಮೌಂಟ್ ಅಲ್ಲಿ, ಈಗ ಫಾರ್ ಎಕ್ಸಾಂಪಲ್ ನೀವು ಇದನ್ನ ಕ್ರೋರ್ಪತಿ ಎಲ್ಲ ನೋಡಿರ್ತಿರಲ್ಲ, ಅಲ್ಲಿ ಏನಾಗುತ್ತೆ ಅಂದ್ರೆ ಒಂದು 5 ಕೋಟಿ ತಗೊಂಡಾಗ ಅಲ್ಲಿ 30% ಒಂದು ರೇಟ್ ಫಿಕ್ಸ್ ಮಾಡಿರ್ತಾರೆ. ಆ ಪರ್ಸೆಂಟೇಜ್ ಅಲ್ಲಿ ಹೋಗ್ಬಿಟ್ರೆ ಅವ್ರಿಗೆ ಎಷ್ಟೋ ಲಕ್ಷ ಕೋಟಿನೇ ಹೋಗುತ್ತೆ ಬೇಕಾದ್ರೆ ಅವ್ರಿಗೆ. ಕೆಲವೊಂದು ಸಲ ತುಂಬಾನೇ ಹ್ಯೂಜ್ ಅಮೌಂಟ್ ಟ್ಯಾಕ್ಸ್ ಹೋಗುತ್ತೆ. ಆಗ ಅದನ್ನ ಇದು ಪೇನ್ಫುಲ್ ಅಂತ ಅದಕ್ಕೆ ಇವ್ರು ಹೇಳ್ತಾ ಇದ್ದಾರೆ. ಟ್ಯಾಕ್ಸ್ ಕಟ್ಟೋದು ಕೆಲವೊಂದ್ಸಲಿ ನೋವು ಆಗುತ್ತೆ, ತುಂಬಾ ಟ್ಯಾಕ್ಸ್ ಹೋಗುತ್ತೆ ಇದರಿಂದ. ಅದಕ್ಕೆ ಹೇಳಿದ್ನಲ್ಲ ಯಾವ್ಯಾವ ತರ ವಂಚನೆ ಮಾಡ್ತಾರೆ ಅಂತ. ಆದ್ರೆ ಹಾಗಂತ ನಾವು ಇದನ್ನ ಅವಾಯ್ಡ್ ಮಾಡಕ್ಕಾಗಲ್ಲ, ಇದೊಂದು ಅನ್ಅವಾಯ್ಡಬಲ್ ಪ್ರಾಸೆಸ್ ಅಲ್ವಾ? ಅದಕ್ಕೋಸ್ಕರ therefore the taxation must be imposed with great care and rationality. ತುಂಬಾ ವಿವೇಕದಿಂದ ಕೇರ್ ತಗೊಂಡು ನಾವು ಟ್ಯಾಕ್ಸಸ್ ಗಳನ್ನ ನಾವು ಅಂದ್ರೆ ಸರ್ಕಾರ ವಿಧಿಸ್ಬೇಕಾಗುತ್ತೆ. The transfer of tax money from the public to the state is called the burden of taxation. The transfer of tax money from the public to the state is called the burden of taxation. ಅಂದ್ರೆ ಪಬ್ಲಿಕ್ ಇಂದ ಸ್ಟೇಟಿಗೆ ಹೋಗುತ್ತಲ್ಲಪ್ಪ ಟ್ರಾನ್ಸ್ಫರ್ ಏನಾಗುತ್ತೆ ಮನಿ, ಅದನ್ನ ತೆರಿಗೆಯ ಹೊರೆ ಅಂತ ಕರೀತಾರೆ. ಬರ್ಡನ್ ಆಫ್ ಟ್ಯಾಕ್ಸೇಷನ್, ತೆರಿಗೆಯ ಹೊರೆ ಅಂತ ಕರೀತಾರೆ.
The burden of taxation according to the principle of equality. ಅವ್ರು ಹೇಳ್ತಾರೆ ದಿ ಬರ್ಡನ್ ಆಫ್ ಟ್ಯಾಕ್ಸೇಷನ್ ಅಕಾರ್ಡಿಂಗ್ ಟು ದಿ ಪ್ರಿನ್ಸಿಪಲ್ ಆಫ್ ಈಕ್ವಾಲಿಟಿ. ಅಂದ್ರೆ ತೆರಿಗೆಯ ಹೊರೆ ಸಮಾನತೆಯ ತತ್ವದ ಅಡಿಯಲ್ಲಿ ಇರಬೇಕು ಅಂತ ಹೇಳ್ತಾರೆ. ತೆರಿಗೆಯ ಹೊರೆ ಸಮಾನತೆಯ ತತ್ವದ ಅಡಿಯಲ್ಲಿ ಇರಬೇಕು ಅಂತ ಹೇಳ್ತಾರೆ. Therefore, while determining the principle of taxation, we must keep in mind that the system must be fair. ಅಂದ್ರೆ ಎಲ್ಲರಿಗೂ ಅನುಕೂಲಕರವಾಗಿ ಟ್ಯಾಕ್ಸ್ ಅನ್ನ ಸರ್ಕಾರವು ವಿಧಿಸಬೇಕು ಅಂತ ಹೇಳ್ತಾರೆ. ಈ ಪ್ರಶ್ನೆಗಳಿಗೆ ಸರಿಯಾದ ಪರಿಹಾರ ಹುಡುಕಲು ಹಲವಾರು ಅರ್ಥಶಾಸ್ತ್ರಜ್ಞರು ಪ್ರಯತ್ನಿಸಿದ್ದಾರೆ. ಹೇಗೆ ಎಲ್ಲರಿಗೂ ಅನುಕೂಲಕರವಾದಂತ ಒಂದು ಟ್ಯಾಕ್ಸ್ ಅನ್ನ ನಾವು ವಿಧಿಸ್ಬೇಕಾದ್ರೆ ನಾವು ಹೇಗೆ ಮಾಡೋದು ಅಂತ ಹಲವಾರು ಅರ್ಥಶಾಸ್ತ್ರಜ್ಞರು, ಎಕನಾಮಿಸ್ಟ್ ಅವರು ಶ್ರಮ ಪಟ್ಟಿದ್ದಾರೆ, ಅದಕ್ಕೆ ಸೊಲ್ಯೂಷನ್ ತಗೊಬಂದಿದ್ದಾರೆ. ಸಮ್ ಆಫ್ ದಿ ಇಂಪಾರ್ಟೆಂಟ್ ಥಿಯರೀಸ್ ಆರ್, ಕೆಲವೊಂದು ಇಂಪಾರ್ಟೆಂಟ್ ಪ್ರಮುಖ ಸಿದ್ಧಾಂತ, ತೆರಿಗೆ ಸಿದ್ಧಾಂತಗಳೆಂದರೆ ಕಾಸ್ಟ್ ಆಫ್ ಸರ್ವಿಸ್ ಪ್ರಿನ್ಸಿಪಲ್. ಕಾಸ್ಟ್ ಆಫ್ ಸರ್ವಿಸ್ ಪ್ರಿನ್ಸಿಪಲ್ ಅಂತ ಒಂದಿದೆ. ಬೆನಿಫಿಟ್ ಪ್ರಯೋಜನ ತತ್ವ ಅಂತಿದೆ, ಬೆನಿಫಿಟ್ ಪ್ರಿನ್ಸಿಪಲ್ ಅಂತಿದೆ. ಎಬಿಲಿಟಿ ಟು ಪೇ ಪ್ರಿನ್ಸಿಪಲ್ ಅಂತ ಇದೆ. ಸ್ಯಾಮ್ಯುಯಲ್ಸನ್ಸ್ ಆಪ್ಟಿಮಲ್ ಅಲೋಕೇಶನ್ ಆಫ್ ಪ್ರೈವೇಟ್ ಬಾಂಡ್ಸ್ ಅಂತ ಬರುತ್ತೆ. ಪ್ರಿನ್ಸಿಪಲ್ ಆಫ್ ಪ್ರೋಗ್ರೆಷನ್ ಅಂತ ಬರುತ್ತೆ. ಇಷ್ಟೆಲ್ಲ ಕೆಲವೊಂದು ಇಂಪಾರ್ಟೆಂಟ್ ಥಿಯರೀಸ್ ಇದೆ. ಆದರೆ ಸ್ಟೂಡೆಂಟ್ಸ್ ಇಲ್ಲಿ ಯಾವಾಗ್ಲೂ ಸಾಮಾನ್ಯವಾಗಿ ಒಂದು ನೀವು ಇದನ್ನ ತಿಳ್ಕೊಬೇಕು. ಇನ್ನೊಂದು ಎಕ್ಸಾಮ್ ಅಲ್ಲಿ ತುಂಬಾ ರಿಪೀಟ್ ಆಗಿದೆ, ಅದಕ್ಕೋಸ್ಕರ ನಾನು ಎಬಿಲಿಟಿ ಟು ಪೇ ಪ್ರಿನ್ಸಿಪಲ್ ಬಗ್ಗೆ ಇವತ್ತು ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ತೀನಿ. ನೆಕ್ಸ್ಟ್ ಹೆಡಿಂಗು ಎಬಿಲಿಟಿ ಟು ಪೇ ಥಿಯರಿ. ಎಬಿಲಿಟಿ ಟು ಪೇ ಥಿಯರಿ. ಪಾವತಿ ಸಾಮರ್ಥ್ಯದ ಸಿದ್ಧಾಂತ. ಪಾವತಿ ಸಾಮರ್ಥ್ಯದ ಸಿದ್ಧಾಂತ ಏನಪ್ಪಾ? ದಿ ಎಬಿಲಿಟಿ ಪ್ರಿನ್ಸಿಪಲ್ ಈಸ್ ದಿ ಮೋಸ್ಟ್ ಜನರಲಿ ಆಕ್ಸೆಪ್ಟೆಡ್ ಪ್ರಿನ್ಸಿಪಲ್. ಪಾವತಿ ಸಾಮರ್ಥ್ಯದ ತೆರಿಗೆ ಸಿದ್ಧಾಂತ ಅತ್ಯಂತ ಹೆಸರುವಾಸಿ ಮತ್ತೆ ಎಲ್ಲರೂ ಈ ತತ್ವವನ್ನ ಒಪ್ಕೊಂಡಿದ್ದಾರೆ. ಇಟ್ ಎನ್ವಿಸೇಜಸ್ ದಟ್ ಎವರಿ ಇಂಡಿವಿಜುವಲ್ ಶುಡ್ ಪೇ ಟ್ಯಾಕ್ಸಸ್ ಅಕಾರ್ಡಿಂಗ್ ಟು ಹಿಸ್ ಎಬಿಲಿಟಿ. ಅಂದ್ರೆ ಪಾವತಿ ಸಾಮರ್ಥ್ಯದ ತತ್ವದ ಮೇರೆಗೆ ಪ್ರತಿಯೊಬ್ಬ ವ್ಯಕ್ತಿಯು ತಮ್ಮ ಸಾಮರ್ಥ್ಯಕ್ಕನುಗುಣವಾಗಿ ಸರ್ಕಾರಕ್ಕೆ ತೆರಿಗೆಯನ್ನ ಪಾವತಿಸಬೇಕು ಅಲ್ವಾ? ನನ್ನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಾನು ತೆರಿಗೆ ಕಟ್ಟಬೇಕು, ನಿಮ್ಮ ಸಾಮರ್ಥ್ಯದ ಅನುಗುಣವಾಗಿ ನೀವು ತೆರಿಗೆಯನ್ನ ಕಟ್ಟಲೇಬೇಕು. ಅವರವರ ಆದಾಯ ಅಥವಾ ಸಂಪತ್ತು ಅಥವಾ ತೆರಿಗೆ ಕಟ್ಟುವ ಸಾಮರ್ಥ್ಯಕ್ಕನುಗುಣವಾಗಿ ತೆರಿಗೆ ಪಾವತಿಸಬೇಕು ಅಂತ ಈ ಸಿದ್ಧಾಂತದ ಸಾರಾಂಶ ಹೇಳುತ್ತೆ. ದಿ ಎಬಿಲಿಟಿ ಟು ಪೇ ಟ್ಯಾಕ್ಸೇಷನ್ is based on a broad assumption that those who possess income or wealth should contribute to the state in proportion to this ability to pay. ಅಂದ್ರೆ ಅವರಲ್ಲಿ ಆಸ್ತಿ ಅಥವಾ ಸಂಪತ್ತು ಅಂದ್ರೆ ಎಲ್ಲ ಒಂದೇ ಅಲ್ವಪ್ಪ, ಆದಾಯ ಇನ್ಕಮ್ ಆರ್ ವೆಲ್ತ್ ಇದ್ದಾಗ ಅವರಲ್ಲಿ ಆಗ ಅವರು ಖಂಡಿತವಾಗ್ಲೂ ಅವರು ಟ್ಯಾಕ್ಸ್ ಅನ್ನ ಅವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಕಟ್ಟಲೇಬೇಕು. ಅದು ಏನಕ್ಕೆ? ಸಮಾಜದ ಒಳಿತಿಗಾಗಿ ಸರ್ಕಾರ ಮಾಡುವ ವೆಚ್ಚವನ್ನು ಭರಿಸುವುದು ಸಮಾಜದ ಸಾಂಘಿಕ ಜವಾಬ್ದಾರಿ ಅಲ್ವಾ? ಅದಕ್ಕೋಸ್ಕರ ಜನರು ಈ ಸಿದ್ಧಾಂತದ ಆಧಾರದ ಮೇಲೆ ಅವರು ಟ್ಯಾಕ್ಸ್ ಅನ್ನ ಕಟ್ಟೋದು ಒಳ್ಳೇದು ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಅಂದ್ರೆ ಹೆಚ್ಚಿನ ಸಾಮರ್ಥ್ಯ ಉಳ್ಳವರು ಹೆಚ್ಚು ತೆರಿಗೆ, ಕಡಿಮೆ ಸಾಮರ್ಥ್ಯ ಉಳ್ಳವರು ಕಡಿಮೆ ತೆರಿಗೆಯನ್ನ ಕಟ್ಟಬೇಕು ಅಂತ ಈ ಸಿದ್ಧಾಂತ ಹೇಳುತ್ತೆ. ನ್ಯೂಮರಸ್ ರೈಟರ್ಸ್ ವಿತ್ ವೈಡ್ಲಿ ಫಿಲಾಸಾಫಿಕಲ್ ಬ್ಯಾಕ್ಗ್ರೌಂಡ್ ಲೈಕ್ ಬೋರ್ಡಿನ್, ಸಿಸ್ಮಾಂಡಿ ಅಂತಿದ್ದಾರೆ, ಜೆ.ಎಸ್. ಮಿಲ್, ರೂಸೋ, ವ್ಯಾಗ್ನರು, ಆಮೇಲೆ ರೂಸ್ವೆಲ್ಟು, ಇವರೆಲ್ಲ ಈ ಸಿದ್ಧಾಂತನ ತಿದ್ದುಪಡಿ ಮಾಡಿದ್ದಾರೆ. ಅಂದ್ರೆ ಅದ್ರ ಬಗ್ಗೆ ಅಧ್ಯಯನ ಮಾಡ್ಬಿಟ್ಟು ಅವ್ರದೇ ಆದ ಒಂದು ಶೈಲಿಯಲ್ಲಿ, ಅವ್ರದೇ ಆದ ಒಂದು ಸ್ಟೈಲ್ ಅಲ್ಲಿ ಅವರು ಅದನ್ನ ರೀಸ್ಟೇಟೆಡ್ ಇಟ್ ಇನ್ ದೇರ್ ಓನ್ ಸ್ಟೈಲ್, ಅವ್ರದೇ ಆದ ಒಂದು ಶೈಲಿಯಲ್ಲಿ ಅವರು ಅದನ್ನ ಸಿದ್ಧಾಂತದ ಬಗ್ಗೆ ಹೇಳಿದ್ದಾರೆ. ಯಾರು? ಬೋಡಿಸ್,
ರೂಸೋ, ಸಿಸ್ಮಾಂಡಿ, ಜೇಸ್ ಮಿಲ್, ವ್ಯಾಗ್ನರ್, ಫ್ರಾಂಕ್ಲಿನ್ ರೂಸ್ವೆಲ್ಟ್ ಈ ಮುಂತಾದವರು ಇವರೆಲ್ಲ ಇದ್ರ ಬಗ್ಗೆ ವರ್ಕೌಟ್ ಮಾಡಿದ್ದಾರೆ. ಯಾವ್ದ್ರ ಬಗ್ಗೆ? ಎಬಿಲಿಟಿ ಟು ಪೇ, ಈ ಸಿದ್ಧಾಂತದ ಬಗ್ಗೆ. ಹಾಗಂದ್ರೆ ಹೌ ಟು ಮೆಜರ್ ಎಬಿಲಿಟಿ ಟು ಪೇ, ನಾವು ಇದನ್ನ ಹೇಗೆ ಇದು ನಿರ್ಧರಿಸೋದು, ಸಾಮರ್ಥ್ಯವನ್ನ ಹೇಗೆ ನಿರ್ಧರಿಸೋದು? ಹೌ ಟು ಮೆಜರ್ ಎಬಿಲಿಟಿ ಟು ಪೇ. So far, economics have advanced two broad approaches for the measurement of ability to pay. ಅಂದ್ರೆ ಅರ್ಥಶಾಸ್ತ್ರಜ್ಞರು ಎರಡು ವಿಶಾಲವಾದ ವಿಧಾನದಲ್ಲಿ ಇವರು ಹೇಳಿದ್ದಾರೆ ನಮಗೆ ಅಳತೆ ಹೇಗೆ ಇದನ್ನ ಅಳಿಯೋದು, ಮೆಜರ್ ಹೇಗ್ ಮಾಡೋದು, ಎಬಿಲಿಟಿ ಟು ಪೇ ಏನು ಥಿಯರಿ ಇದೆಯಲ್ಲ ನಾವ್ ಹೇಗ್ ಅಳಿಯೋದು ಅಂತ ಎರಡು ವಿಧಾನಗಳ ಮೂಲಕ, ಟೂ ಬ್ರಾಡ್ ಅಪ್ರೋಚಸ್ ಮೂಲಕ ಅವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ದೇರ್ ಆರ್ ಆಸ್ ಫಾಲೋಸ್, ಈ ತರ ಇದೆ. ಯಾವ್ದದು ಆ ಎರಡು ವಿಧಾನಗಳ ಅಳತೆಗೋಲ್ ಯಾವುದು? ಅಂದ್ರೆ ಆಬ್ಜೆಕ್ಟಿವ್ ಅಪ್ರೋಚ್, ವಸ್ತುನಿಷ್ಠ ವಿಧಾನ. ಆಬ್ಜೆಕ್ಟಿವ್ ಅಪ್ರೋಚ್, ವಸ್ತುನಿಷ್ಠ ವಿಧಾನ. ಇನ್ನೊಂದು ಸಬ್ಜೆಕ್ಟಿವ್ ಅಪ್ರೋಚ್, ವ್ಯಕ್ತಿನಿಷ್ಠ ವಿಧಾನ. ಫಸ್ಟ್ ಇದು ಸ್ಟೂಡೆಂಟ್ಸ್, ಆಬ್ಜೆಕ್ಟಿವ್ ಅಪ್ರೋಚ್ ಅಂದ್ರೆ ವಸ್ತುನಿಷ್ಠ ವಿಧಾನ. ಸಬ್ಜೆಕ್ಟಿವ್ ಅಪ್ರೋಚ್ ವ್ಯಕ್ತಿ ನಿಷ್ಠ ವಿಧಾನ. ಅಲ್ಲಿ ವಸ್ತು, ಇಲ್ಲಿ ವ್ಯಕ್ತಿ. ಆಯ್ತಾ? ಕನ್ಫ್ಯೂಸ್ ಮಾಡ್ಕೋಬೇಡಿ, ಅದಕ್ಕೆ 2 ಸಲ ರಿಪೀಟ್ ಮಾಡಿದೆ. ಅಲ್ಲಪ್ಪ, ಸಂದಾಯ ಸಾಮರ್ಥ್ಯ ಅಂದ್ರೆ ನೀವು ತೀರಾ ಕನ್ಫ್ಯೂಸ್ ಆದಾಗ ನೀವೇನ್ ಮಾಡಿ, ಅಲ್ಲಿ ಇಂಗ್ಲಿಷ್ ವರ್ಷನ್ ನಿಮಗೆ ಕೊಟ್ಟಿರ್ತಾರ ಬ್ಲಾಕೆಟ್ ಅಲ್ಲಿ, ಅದನ್ನ ನೋಡಿ. ಆಗ ನಿಮಗೆ ಎಬಿಲಿಟಿ, ಸಂದಾಯ, ಹೌದು ಆಲ್ಮೋಸ್ಟ್ ಅದು ಒಂದೇ ಬರುತ್ತೆ. ಎಬಿಲಿಟಿ ಸಂದಾಯ ಮಾಡುವ ಸಾಮರ್ಥ್ಯ ಅಲ್ವಾ, ಒಂದೇ ಬರುತ್ತೆ. ಮುತ್ತಪ್ಪ ಆಯ್ತಾ? ಈಗ ಫಸ್ಟ್ ಒನ್ ಆಬ್ಜೆಕ್ಟಿವ್ ಅಪ್ರೋಚ್. ಆಬ್ಜೆಕ್ಟಿವ್ ಅಪ್ರೋಚ್ ವಸ್ತುನಿಷ್ಠ ವಿಧಾನ. ವಸ್ತುನಿಷ್ಠ ವಿಧಾನ. ಆಬ್ಜೆಕ್ಟಿವ್ ಅಪ್ರೋಚ್ ವಸ್ತುನಿಷ್ಠ ವಿಧಾನ. ಇದರಲ್ಲಿ ಯಾವ ಸೇರ್ಕೊಳ್ಳುತ್ತೆ? ಸಮ್ ಅಮೆರಿಕನ್ ಎಕನಾಮಿಕ್ಸ್ ಹ್ಯಾವ್ ಅಡಾಪ್ಟೆಡ್ ಆಬ್ಜೆಕ್ಟಿವ್ ಅಪ್ರೋಚ್ ಫಾರ್ ದಿ ಮೆಜರ್ಮೆಂಟ್ ಆಫ್ ಎಬಿಲಿಟಿ ಟು ಪೇ. ಅಂದ್ರೆ ಏನಪ್ಪಾ ಎಬಿಲಿಟಿ ಟು ಪೇ ಏನು ಈ ಥಿಯರಿ ಇದೆ ಅದರಲ್ಲಿ ಸೆಕೆಂಡ್ ಸ್ಟೂಡೆಂಟ್ಸ್, ಪಾವತಿ ಸಾಮರ್ಥ್ಯ ಸಿದ್ಧಾಂತ. ಪಾವತಿ ಸಾಮರ್ಥ್ಯ ಸಿದ್ಧಾಂತ. ಪಾವತಿ ಸಾಮರ್ಥ್ಯ ಸಿದ್ಧಾಂತದಲ್ಲಿ ಅವರು ಅಮೆರಿಕಾದ ಅರ್ಥಶಾಸ್ತ್ರಜ್ಞರು ಆಬ್ಜೆಕ್ಟಿವ್ ಅಪ್ರೋಚಸ್ ಅಲ್ಲಿ ಕೆಲವೊಂದು ಅಳತೆಗೋಲು ಮೆಜರ್ಮೆಂಟ್ ಹೇಳ್ತಾರೆ. ಹೇಗೆ, ಯಾವ್ಯಾವ ವಿಧಾನಗಳ ಮೂಲಕ ನಾವು ಅಳೆಯಬಹುದು ಸಾಮರ್ಥ್ಯವನ್ನ ಅಂತ ಹೇಳ್ತಾರೆ. ಯಾವ್ದದು? ಇನ್ಕಮ್, ಆದಾಯ. ಇನ್ಕಮ್, ಆದಾಯ. ಹೆಡಿಂಗ್ ಫಸ್ಟ್ ಒನ್, ಇನ್ಕಮ್, ಆದಾಯ. ಇನ್ಕಮ್ ಈಸ್ by far the most important determinant of a person's ability to pay tax. ಅಲ್ವಾ? ನಾವು ಒಂದು ನಮಗೆ ಸಾಮರ್ಥ್ಯ ಇದೆ, ನಾನು ಕಟ್ಟುತ್ತೀನಿ ತೆರಿಗೆ ಅನ್ನೋದಾದ್ರೆ ಅದಕ್ಕೆ ಫಸ್ಟ್ ಬರೋದು ಇದರಲ್ಲಿ ಮೆಜರ್ಮೆಂಟ್ ಅಲ್ಲಿ ಇನ್ಕಮ್, ಆದಾಯ ಬರುತ್ತೆ ಅಲ್ವಾ? ವಿತೌಟ್ ಇನ್ಕಮ್ ಹೌ ಕ್ಯಾನ್ ವಿ ಪೇ ದಿ ಟ್ಯಾಕ್ಸ್ ಅಲ್ವಾ? ನನಗೆ ಆದಾಯ ಬರೋದ್ರಿಂದ ನಾನ್ ಟ್ಯಾಕ್ಸ್ ಕಟ್ತೀನಿ ಅಲ್ವಾ? ಇಲ್ಲ ಅಂದ್ರೆ ನಾವು ಟ್ಯಾಕ್ಸ್ ಕಟ್ತೀವಾ? ಇಲ್ಲ, ಬರೀ ಇಂಡೈರೆಕ್ಟ್ ಟ್ಯಾಕ್ಸಸ್ ಮಾತ್ರ ಕಟ್ತೀವಿ. ದಿ ಗ್ರೇಟರ್ ದಿ ಇನ್ಕಮ್ he earns, naturally greater his ability to pay taxes. ಅಂದ್ರೆ ನಾನು ಆದಾಯ ಹೆಚ್ಚಾಗಿ ಗಳಿಸಿದಾಗ ಆಟೋಮೆಟಿಕ್ ಆಗಿ ನಾನು ಹೆಚ್ಚಿನ ಆದಾಯವನ್ನ ನಾನು ಕಟ್ತೀನಿ, ತೆರಿಗೆಯನ್ನ ಕಟ್ತೀನಿ. ಇದು ಫಸ್ಟ್ ಮೆಜರ್ಮೆಂಟ್. ಯಾವ್ದ್ರಲ್ಲಿ? ಆಬ್ಜೆಕ್ಟಿವ್ ಮೆಥಡ್ ಅಂತ ಏನ್ ಹೇಳಿದೆ ನಾನು, ವಸ್ತುನಿಷ್ಠ ವಿಧಾನದಲ್ಲಿ ಮೊದಲೇ ಅಳತೆಗೋಲು ಅಂತ, ಅಂದ್ರೆ ಅಳತೆಗೋಲು ಮೆಜರ್ಮೆಂಟ್ ಹೇಗಾರ ತಗೊಳ್ಳಿ, ಇನ್ಕಮ್, ಆದಾಯ ಆಯ್ತು. ಸೆಕೆಂಡ್ ಒನ್ ಎಕ್ಸ್ಪೆಂಡಿಚರ್. ಯಾವ್ಯಾವ ಅಳತೆಗೋಲಲ್ಲಿ ನಾವು ನಿರ್ಧರಿಸ್ಬೇಕಲ್ವಾ ಟ್ಯಾಕ್ಸ್ ನ, ಅದಕ್ಕೆ ಈ ಒಂದು ಅಂಶಗಳು. ಎಕ್ಸ್ಪೆಂಡಿಚರ್, ವೆಚ್ಚ. ಇಫ್ ಎ ಮೇಜರ್ ಪಾರ್ಟ್ ಆಫ್ ಇನ್ಕಮ್ ಈಸ್ ಸ್ಪೆಂಟ್ ಇನ್ ಕನ್ಸಂಪ್ಷನ್, we cannot expect a person to be
a position to pay taxes in proportion to amount of his income. ಅಂದ್ರೆ ಹೆಚ್ಚು ನಮ್ಮಲ್ಲಿ ನಾವು ಕನ್ಸಂಪ್ಷನ್ ಆಗ್ತಿದ್ದಾಗ ನಮ್ಮಲ್ಲಿ ಜಾಸ್ತಿ ಹಣ ಉಳಿತಾಯ ಆಗೋಲ್ಲ ಟ್ಯಾಕ್ಸ್ ಅನ್ನ ಕಟ್ಟೋಕೆ. ಅಂದ್ರೆ ದಿ ಲಾರ್ಜರ್ ದಿ ಫ್ಯಾಮಿಲಿ ದಿ ಲೆಸ್ಸರ್ ವಿಲ್ ಬಿ ದಿ ಎಬಿಲಿಟಿ ಟು ಪೇ ಟ್ಯಾಕ್ಸಸ್. ಅಂದ್ರೆ ದೊಡ್ಡ ಕುಟುಂಬ ಆದಾಗ ನಮ್ಮಲ್ಲಿ ಸಾಮರ್ಥ್ಯ ತೆರಿಗೆ ಕಟ್ಟುವ ಸಾಮರ್ಥ್ಯ ನಮ್ಮಲ್ಲಿ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಅಲ್ವಾ. ಅಂದ್ರೆ ಖರ್ಚುಗಳು ಅಲ್ಲೇ ಹೋಗುತ್ತಲ್ವಾ, ಅದಕ್ಕೆ ಇವರು ಅದು ಒಂದು ಹೇಳ್ತಾ ಇದ್ದಾರೆ ಅಳತೆಗಳನ್ನ. ದೇರ್ಫೋರ್ ಇಟ್ ಈಸ್ ದಿ ನೆಟ್ ಇನ್ಕಮ್ ಆಫ್ಟರ್ ಡಿಡಕ್ಟಿಂಗ್ ದಿ ಎಕ್ಸ್ಪೆಂಡಿಚರ್ ಔಟ್ ಆಫ್ ಅರ್ನ್ಡ್ ಇನ್ಕಮ್ ವಿಚ್ ಡಿಟರ್ಮೈನ್ಸ್ ದಿ ಎಬಿಲಿಟಿ ಟು ಪೇ. ಅಂದ್ರೆ ಅವ್ರದ್ದು ಎಲ್ಲ ನೆಟ್ ಇನ್ಕಮ್ ಅಲ್ಲಿ ಎಲ್ಲ ಡಿಡಕ್ಷನ್ ಆಗ್ಬೇಕು. ಡಿಡಕ್ಷನ್ ಆದ ನಂತರ ಎಕ್ಸ್ಪೆಂಡಿಚರ್ ಉಳಿದಾಗ ನಮಗೆ ಗೊತ್ತಾಗುತ್ತೆ ನಾವು ಎಷ್ಟು ತೆರಿಗೆಯನ್ನು ಕಟ್ಟಬಹುದು ಅಲ್ವಾ. ನಮ್ಮಲ್ಲಿ ಎಷ್ಟು ಸಾಮರ್ಥ್ಯ ಇದೆ ಕಟ್ಟೋಕೆ ಅಂದಾಗ್ಲ ಅಲ್ಲಿ ನಮ್ದು ಎಕ್ಸ್ಪೆಂಡಿಚರ್ ಡಿಡಕ್ಟ್ ಆಗ್ಬೇಕು, ನಮ್ದು ಖರ್ಚು ವೆಚ್ಚ ಎಲ್ಲ. ಆಗ ನಮಗೆ ಗೊತ್ತಾಗುತ್ತೆ ನಾವ್ ಎಷ್ಟು ತೆರಿಗೆಯನ್ನ ಕಟ್ಬೋದು ಅಂತ. ಇನ್ನೊಂದು ಪ್ರೈಸ್ ಲೆವೆಲ್. ಪ್ರೈಸ್ ಲೆವೆಲ್ ಬೆಲೆಯ ಮಟ್ಟ. ಬೆಲೆಯ ಮಟ್ಟ. ಪ್ರೈಸ್ ಲೆವೆಲ್ ಆಲ್ಸೋ ಅಫೆಕ್ಟ್ಸ್ ದಿ ಎಬಿಲಿಟಿ ಆಫ್ ಎ ಪರ್ಸನ್ ಟು ಪೇ ಟ್ಯಾಕ್ಸಸ್ ಅಲ್ವಾ. ಬೆಲೆಯ ಮಟ್ಟವು ಕೆಲವು ಸಲಿ ನಮ್ಮ ಸಾಮರ್ಥ್ಯವನ್ನ ನಿರ್ಧರಿಸುತ್ತದೆ. ಹೇಗೆ? ದಿ ಹೈಯರ್ ದಿ ಪ್ರೈಸಸ್ ದಿ ಲೋವರ್ ಈಸ್ ದಿ ಇನ್ಕಮ್ ಆಫ್ ಹೌ ದಿ ಟ್ಯಾಕ್ಸಸ್ ಕ್ಯಾನ್ ಬಿ ಪೇಯ್ಡ್ ಅಲ್ವಾ. ಅಂದ್ರೆ ಈಗ ಬೆಲೆಗಳು ದಿನ ದಿನ ಹೆಚ್ಚಾಗ್ತಿದ್ದಾಗ ನಾವು ಹೆಚ್ಚು ಬೆಲೆಯನ್ನ ಕೊಟ್ಟು ನಾವು ಕೊಂಡ್ಕೋಬೇಕಾದ್ರೆ ನಮ್ಮಲ್ಲಿ ಸೇವಿಂಗ್ಸ್ ಆಗುತ್ತಾ? ಆಗಲ್ಲ. ಆಟೋಮೆಟಿಕ್ ಆಗಿ ಅದ್ರದ್ದು ಇಂಪ್ಯಾಕ್ಟ್ ಎಲ್ಲಿ ಟ್ಯಾಕ್ಸ್ ಮೇಲೆ ಬೀಳುತ್ತೆ ಅಂತ ಇವರು ಹೇಳ್ತಾರೆ. ಅಂದ್ರೆ ಆಗ ಎಲ್ಲ ನಿರ್ಧರಿಸ್ಬೇಕಾದ್ರೆ ಯಾವ್ಯಾವ ತರ ಮೆಥಡ್ ಮೆಜರ್ಮೆಂಟ್ ಯೂಸ್ ಮಾಡ್ತಾ ಇದ್ರು ಎಲ್ಲದನ್ನು ಕನ್ಸಿಡರ್ ಮಾಡ್ಬೇಕಲ್ಲ. ಆಗ ಇದು ಒಂದು ಅಂಶ ತಗೊಂಡ್ರು, ಪ್ರೈಸ್ ಲೆವೆಲ್ ಈ ತರ ಆದಾಗ ಕಷ್ಟ ಆಗುತ್ತೆ ಅಂತ. ದೇರ್ಫೋರ್ ದಿ ಪ್ರೈಸಸ್ ಆಲ್ಸೋ ಅಫೆಕ್ಟ್ ದಿ ಎಬಿಲಿಟಿ ಆಫ್ ಎ ಪರ್ಸನ್ ಟು ಪೇ ಟ್ಯಾಕ್ಸಸ್. ಇದು ಒಂದು ಎಫೆಕ್ಟ್ ಆಗುತ್ತೆ. ಅಂದ್ರೆ ಪ್ರೈಸಸ್ ಬೆಲೆ ಮಟ್ಟ ಹೆಚ್ಚಾಗ್ತಿದ್ದಾಗ್ಲೂ ಅವನ ಸಾಮರ್ಥ್ಯದಲ್ಲಿ ಗೊತ್ತಾಗುತ್ತೆ ಅವನು ಹೇಗೆ ತೆರಿಗೆಯನ್ನು ಕಟ್ಟೋಕೆ ಸಾಧ್ಯ ಆಗುತ್ತೋ ಇಲ್ಲದು. ಇದು ಒಂದು ನಿರ್ಧರಿಸುತ್ತದೆ. ಇದೆಲ್ಲ ಒಂದು ನಿರ್ಧರಿಸುವ ಅಂಶಗಳು. ಆ ವ್ಯಕ್ತಿಯ ಆದಾಯ, ಆ ವ್ಯಕ್ತಿಯ ವೆಚ್ಚ, ಎಕ್ಸ್ಪೆಂಡಿಚರು, ಆಮೇಲೆ ಪ್ರೈಸ್ ಲೆವೆಲ್, ಇವೆಲ್ಲ ಒಂದು ತೆರಿಗೆಯನ್ನ ನಿರ್ಧರಿಸೋಕೆ ಅವರಿಗೆ ಇವೆಲ್ಲ ಒಂದು ನಿರ್ಧರಿಸುವ ಅಂಶಗಳಾಗುತ್ತೆ ಈ ಬೇಸ್ ಮೇಲೆ. ಇನ್ನೊಂದು ಮೆಥಡ್ ಆಫ್ ಟ್ಯಾಕ್ಸೇಷನ್. ಮೆಥಡ್ ಆಫ್ ಟ್ಯಾಕ್ಸೇಷನ್. ಇಫ್ ದಿ ಟ್ಯಾಕ್ಸಸ್ ಆರ್ ಲೆವಿಡ್ ಅಟ್ ದಿ ಟೈಮ್ ವೆನ್ ಹಿ ರಿಸೀವ್ಸ್ ಇಸ್ ಇನ್ಕಮ್ ಅಲ್ವಾ. ಅವನು ತನ್ನ ಆದಾಯವನ್ನ ಯಾವಾಗ ರಿಸೀವ್ ಮಾಡ್ತಾನೆ ಆಗ ತೆರಿಗೆಯನ್ನು ವಿಧಿಸಿದ್ರೆ ಅವನಿಗೆ ಹೆಚ್ಚು ಅನುಕೂಲ ಆಗುತ್ತೆ ಅಲ್ವಪ್ಪ. ಆಗ ಅವನಿಗೆ ಅಷ್ಟು ಕಷ್ಟ ಆಗೋದಿಲ್ಲ. ಸ್ಯಾಲ್ರಿ ಆಗಿರುತ್ತೆ, ಟ್ಯಾಕ್ಸ್ ಹೋಗುತ್ತೆ ಅಲ್ವಾ. ಇಷ್ಟು ನಾನೇನ್ 4 ಮೆಥಡ್ಸ್ ಹೇಳಿದ್ನಪ್ಪ, ಇದೆಲ್ಲ ನಿರ್ಧರಿಸುವ ಅಂಶಗಳು. ನಿರ್ಧರಿಸುವ ಒಂದು ಅವನ ಸಾಮರ್ಥ್ಯವನ್ನು ನಿರ್ಧರಿಸುವ ಅಂಶಗಳು ಯಾವುದು? ಇನ್ಕಮ್, ಆದಾಯ, ಎಕ್ಸ್ಪೆಂಡಿಚರ್, ವೆಚ್ಚ, ಪ್ರೈಸ್ ಲೆವೆಲ್ ಮತ್ತೆ ಮೆಥಡ್ ಆಫ್ ಟ್ಯಾಕ್ಸೇಷನ್, ತೆರಿಗೆ ವಿಧಿಸುವ ವಿಧಾನ. ತೆರಿಗೆ ವಿಧಿಸುವ ವಿಧಾನ ಇದೆಲ್ಲ ಆಬ್ಜೆಕ್ಟಿವ್ ಮೆಥಡ್ ಆಯ್ತು ಸ್ಟೂಡೆಂಟ್ಸ್. ಅಂದ್ರೆ ವಸ್ತುನಿಷ್ಠ ವಿಧಾನಗಳಲ್ಲಿ ಸಾಮರ್ಥ್ಯವನ್ನು ನಿರ್ಧರಿಸುವ ಅಂಶಗಳು ಆಯ್ತು ಅವುಗಳು. ಈಗ ಸಬ್ಜೆಕ್ಟಿವ್ ಅಪ್ರೋಚ್. ಸಬ್ಜೆಕ್ಟಿವ್ ಅಪ್ರೋಚ್ ವಸ್ತುನಿಷ್ಠ ವ್ಯಕ್ತಿನಿಷ್ಠ ವಿಧಾನ. ವ್ಯಕ್ತಿನಿಷ್ಠ ವಿಧಾನ ಸ್ಟೂಡೆಂಟ್ಸ್ ಏನಾಗುತ್ತೆ ಗೊತ್ತಾ, ನಾ ಕಂಟಿನ್ಯೂಸ್ ಆಗಿ ಹೇಳ್ತಾ ಇರ್ತೀನಲ್ವಾ, ಒಂದ್ ಸ್ವಲ್ಪ ವೇರಿ ಆಗ್ಬಿಟ್ರು ನೀವು ಕನ್ಫ್ಯೂಸ್ ಆಗ್ಬಿಡ್ತೀರಾ. ಅದಕ್ಕೆ ನಮ್ಮ ಮೆಟೀರಿಯಲ್ ಅಲ್ಲಿ ನಿಮಗೆ ತುಂಬಾ ಇದನ್ನ ಕನ್ಫ್ಯೂಸ್ ಆದಾಗ ನಮ್ಮ ಮೆಟೀರಿಯಲ್ ಅಲ್ಲಿ ಇದೆ ಇನ್ಫಾರ್ಮೇಶನ್. ನೀವು ಬೇಕಾದ್ರೆ ಅದನ್ನ ಇನ್ನು ಸ್ವಲ್ಪ ರಿಪೀಟ್ ಮಾಡ್ಕೊಂಡು ಒಂದು ಶಾರ್ಟ್ ನೋಟ್ಸ್ ಮಾಡ್ಕೊಂಡ್ರೆ ನಿಮಗೆ ಹೆಲ್ಪ್ ಆಗುತ್ತೆ ಸ್ಟೂಡೆಂಟ್ಸ್. ಯಾಕೆ ಗೊತ್ತಾ, ನಾನು ಕಂಟಿನ್ಯೂಸ್ ಆಗಿ ಹೇಳ್ತಾ ಇರ್ತೀನಿ, ಅದು ನಿಮಗೆ ಕಷ್ಟ ಆಗ್ಬಿಡುತ್ತೆ ಕ್ಯಾಚ್ ಮಾಡೋಕೆ ಕೆಲವೊಂದ್ಸಲಿ. ಆಯ್ತಾ? The subjective approach is based on the psychological or mental reactions of the taxpayers ಅಂತ ಹೇಳ್ತಾರೆ. ಹೌದಲ್ವಾ? ಒಂದು ಮಾನಸಿಕ ಸ್ಥಿತಿನೂ ನಮಗೆ ಕೆಲವು ಸಲಿ
ಈ ಅಂಶಗಳು ನಮಗೆ ಬೇಕಾಗುತ್ತೆ. ಯಾವ್ದದು? In the subjective approach, we estimate the burden felt by the taxpayer or the sacrifice undergone by him ಅಂತ. ಅಂದ್ರೆ ತೆರಿಗೆಯ ಹೊರೆಯನ್ನು ನ್ಯಾಯಯುತವಾಗಿ ವಿಧಿಸಬೇಕಾದರೆ ಪ್ರತಿಯೊಬ್ಬ ತೆರಿಗೆದಾರರು ಸಮಾನ ತ್ಯಾಗ ಮಾಡಬೇಕು ಅಂತ ಹೇಳ್ತಾರೆ. ಅಂದ್ರೆ ಈ ತ್ಯಾಗ ಅನ್ನೋದೆಲ್ಲ ನಾವು ರೈಟಿಂಗ್ ಅಲ್ಲಿ ಮತ್ತೆ ಏನು ತೋರ್ಸಕ್ ಆಗಲ್ಲ, ಅದೆಲ್ಲ ನಮ್ದು ಇದು ಸೈಕಾಲಜಿಕಲ್ ಅಂಡ್ ಮೆಂಟಲಿ ಅಂದ್ರಲ್ಲ ಇದೆ. ಹಾಗಂದ್ರೆ ಮಾನಸಿಕವಾದದ್ದು ಇವೆಲ್ಲ. ಕೆಲವೊಂದ್ಸಲಿ ಏನಾಗುತ್ತೆ ಅಂದ್ರೆ ನೀವೊಂದು ಯಾವ್ದೋ ಒಂದ್ ಮಾಲಿಗೆ ಎಲ್ಲೋ ಹೋಗ್ತೀರಾ, ಒಂದೇನೋ ಒಂದು ವಸ್ತುನ ಪರ್ಚೇಸ್ ಮಾಡ್ಕೊಂಡ್ ಬರ್ತೀರಾ, ಇಷ್ಟು ಅಮೌಂಟ್ ಅಂತ ಕೊಟ್ಟು ಬರ್ತೀರಾ. ಇನ್ನೇನೋ ಮಿಸ್ ಆಗಿ ಇನ್ನೊಂದ್ ಮಾಲಲ್ಲಿ ಹೋದಾಗ ಅದು ತುಂಬಾ ಕಡಿಮೆ ರೇಟಲ್ಲಿ ಸಿಗ್ತಾ ಇರುತ್ತೆ, ನೀವ್ ಅಲ್ಲಿ ಜಾಸ್ತಿ ರೇಟ್ ಕೊಟ್ಬಿಡ್ತೀರಾ. ಆಗ ನಿಮಗೆ ನಿಜ ಬೇಜಾರಾಗತ್ತಲ್ವಾ? ಯಾರಿಗೆ ಆಗ್ಲಿ ಅದು ಒಂದು 500 ರೇಂಜ್ ಅಲ್ಲಿ ವೇರಿ ಆಗ್ಬಿಟ್ರೆ ಅಂತೂ ಇನ್ನೂ ತುಂಬಾ ಬೇಜಾರಾಗುತ್ತೆ ಅಲ್ವಾ? ಇದೆಲ್ಲ ಏನು? ನಮ್ದು ಮಾನಸಿಕವಾದದ್ದು ಅಲ್ವಾ? ನಾನು ಇದನ್ನ ಎಕ್ಸಾಂಪಲ್ ಕೊಟ್ಟಿರೋದು ಸ್ಟೂಡೆಂಟ್ಸ್. ಅವ್ರು ಹೇಳ್ತಿರೋದು ತೆರಿಗೆಯ ಹೊರೆಯನ್ನು ನ್ಯಾಯಯುತವಾಗಿ ವಿತರಿಸಬೇಕಾದರೆ ಪ್ರತಿಯೊಬ್ಬ ತೆರಿಗೆದಾರನು ಸಮಾನ ತ್ಯಾಗ ಮಾಡ್ಬೇಕು ಅಂತ ಹೇಳ್ತಾರೆ. ಈಚ್ ಟ್ಯಾಕ್ಸ್ ಪೇಯರ್ ಶುಡ್ ಮೇಕ್ ಈಕ್ವಲ್ ಸ್ಯಾಕ್ರಿಫೈಸ್ if burden of tax is to be justly distributed. ಅಂದ್ರೆ ಈಕ್ವಲ್ ಸ್ಯಾಕ್ರಿಫೈಸ್, ಸಮಾನ ತ್ಯಾಗ ಇರಬೇಕು. ಆಯ್ತಾ? ಆಮೇಲೆ ಇನ್ನೊಂದು 3 main principles have been propounded in the context of sacrifices to be made by the taxpayer. ಇಲ್ಲಿ 3 ತತ್ವಗಳಿದೆ, ತ್ಯಾಗಕ್ಕೆ ಸಂಬಂಧಿಸಿದಂತೆ 3 ತತ್ವಗಳಿದೆ. ಯಾವ್ಯಾವ ಆ ತತ್ವಗಳನ್ನು ಅಂದ್ರೆ ಆಗ್ಲೇ ನಾ ಹೇಳಿದ್ನಲ್ಲಪ್ಪ, ಯಾವ್ಯಾವ ನಿರ್ಧರಿಸುವ ಅಂಶಗಳನ್ನ ನಾನು ಆಗ್ಲೇ ಇದು ವಸ್ತುನಿಷ್ಠ ವಿಧಾನದಲ್ಲಿ ಆಬ್ಜೆಕ್ಟಿವ್ ಮೆಥಡ್ ಅಲ್ಲಿ ಹೇಳಿದೆ. ಈಗ ಸಬ್ಜೆಕ್ಟಿವ್ ವ್ಯಕ್ತಿ ಮೆಥಡ್ ಅಲ್ಲಿ 3 ತತ್ವಗಳಿದೆ. ಯಾವುದದು? ಪ್ರಿನ್ಸಿಪಲ್ ಆಫ್ ಈಕ್ವಲ್ ಅಬ್ಸಲ್ಯೂಟ್ ಸ್ಯಾಕ್ರಿಫೈಸ್, ಪ್ರಿನ್ಸಿಪಲ್ ಆಫ್ ಈಕ್ವಲ್ ಅಬ್ಸಲ್ಯೂಟ್ ಸ್ಯಾಕ್ರಿಫೈಸ್, ಸಮಾನ ಸಂಪೂರ್ಣ ತ್ಯಾಗದ ತತ್ವ, ಸಮಾನ ಸಂಪೂರ್ಣ ತ್ಯಾಗದ ತತ್ವ. ಆಯ್ತಪ್ಪ? ಒಂದು. ಎರಡನೇದು ಪ್ರಿನ್ಸಿಪಲ್ ಆಫ್ ಈಕ್ವಲ್ ಪ್ರಪೋರ್ಷನಲ್ ಸ್ಯಾಕ್ರಿಫೈಸ್, ಪ್ರಿನ್ಸಿಪಲ್ ಆಫ್ ಈಕ್ವಲ್ ಪ್ರಪೋರ್ಷನಲ್ ಸ್ಯಾಕ್ರಿಫೈಸ್, ಸಮಾನ ಅನುಪಾತದ ತ್ಯಾಗದ ತತ್ವ, ಸಮಾನ ಅನುಪಾತದ ತ್ಯಾಗದ ತತ್ವ, ಪ್ರಿನ್ಸಿಪಲ್ ಆಫ್ ಈಕ್ವಲ್ ಪ್ರಪೋರ್ಷನಲ್ ತತ್ವ. ಆಯ್ತಾ? ಆಮೇಲೆ ಇನ್ನೊಂದು ಲಾಸ್ಟ್ ಒನ್, ಪ್ರಿನ್ಸಿಪಲ್ ಆಫ್ ಈಕ್ವಲ್ ಮಾರ್ಜಿನಲ್ ಸ್ಯಾಕ್ರಿಫೈಸ್, ಪ್ರಿನ್ಸಿಪಲ್ ಆಫ್ ಈಕ್ವಲ್ ಮಾರ್ಜಿನಲ್ ಸ್ಯಾಕ್ರಿಫೈಸ್, ಸಮಾನ ಕನಿಷ್ಠ ತ್ಯಾಗದ ತತ್ವ, ಸಮಾನ ಕನಿಷ್ಠ ತ್ಯಾಗದ ತತ್ವ. ಇನ್ನೊಂದ್ಸಲಿ ಹೇಳ್ತೀನಿ ಸ್ಟೂಡೆಂಟ್ಸ್, ತ್ಯಾಗಕ್ಕೆ ಸಂಬಂಧಿಸಿದಂತೆ 3 ತತ್ವಗಳಿದೆ. 3 ತತ್ವಗಳಿದೆ. ಯಾವುದದು? ಪ್ರಿನ್ಸಿಪಲ್ ಆಫ್ ಈಕ್ವಲ್ ಅಬ್ಸಲ್ಯೂಟ್ ಸ್ಯಾಕ್ರಿಫೈಸ್, ಸಮಾನ ಸಂಪೂರ್ಣ ತ್ಯಾಗದ ತತ್ವ, ಪ್ರಿನ್ಸಿಪಲ್ ಆಫ್ ಈಕ್ವಲ್ ಪ್ರಪೋರ್ಷನಲ್ ಸ್ಯಾಕ್ರಿಫೈಸ್, ಸಮಾನ ಅನುಪಾತದ ತ್ಯಾಗದ ತತ್ವ, ಪ್ರಿನ್ಸಿಪಲ್ ಆಫ್ ಈಕ್ವಲ್ ಮಾರ್ಜಿನಲ್ ಸ್ಯಾಕ್ರಿಫೈಸ್, ಸಮಾನ ಕನಿಷ್ಠ ತ್ಯಾಗದ ತತ್ವ. ಈ 3 ಅಂಶಗಳು ಇಲ್ಲಿ ಇದೆ. ಯಾವ್ದ್ರಲ್ಲಿ? ವ್ಯಕ್ತಿ ವಿಧಾನದಲ್ಲಿ, ಸಬ್ಜೆಕ್ಟಿವ್ ಮೆಥಡ್ ಅಲ್ಲಿ ಈ 3 ಅಂಶಗಳು, ತತ್ವಗಳ, ತ್ಯಾಗಕ್ಕೆ ಸಂಬಂಧಿಸಿದ ತತ್ವಗಳು ಇದೆ. ಯಾವ್ದದು ನೋಡೋಣ. ಇನ್ನೊಂದು 3 ಮಿನಿಟ್ಸ್ ಇದೆ ಅಷ್ಟೇ ಅಲ್ವಾಪ? ನಾನು ಆದಷ್ಟು ಒಂಚೂರು ಮುಗಿಸ್ಬಿಡ್ತೀನಿ. ಇನ್ನೊಂದು 3 ಪಾಯಿಂಟ್ಸ್ ಇದೆ, ಶಾರ್ಟ್ ಆಗಿ ಹೇಳ್ಬಿಡ್ತೀನಿ. ಅಂದ್ರೆ ಫಸ್ಟ್ ಒನ್, ಪ್ರಿನ್ಸಿಪಲ್ ಆಫ್ ಈಕ್ವಲ್ ಅಬ್ಸಲ್ಯೂಟ್ ಸ್ಯಾಕ್ರಿಫೈಸ್, ಪ್ರಿನ್ಸಿಪಲ್ ಆಫ್ ಈಕ್ವಲ್ ಅಬ್ಸಲ್ಯೂಟ್ ಸ್ಯಾಕ್ರಿಫೈಸ್, ಸಮಾನ ಸಂಪೂರ್ಣ ತ್ಯಾಗದ ತತ್ವ. ಏನ್ ಹಾಗಂದ್ರೆ, ಈಕ್ವಲ್ ಅಬ್ಸಲ್ಯೂಟ್ ಸ್ಯಾಕ್ರಿಫೈಸ್ ವುಡ್ ರಿಕ್ವೈರ್ ದಟ್ ಪರ್ಸನ್ ವಿತ್ ಹೈಯರ್ ಇನ್ಕಮ್ ಶುಡ್ ಪೇ ಮೋರ್. ಅಂದ್ರೆ ಅವ್ರು ಹೇಳೋದು ಇದೆ ಅಪ್ಪ, ನಿಮಗೆಲ್ಲ ಗೊತ್ತಿರೋ ಹಾಗೆ, ಯಾರು ಹೈಯರ್ ಇನ್ಕಮ್ ಯಾರು ತಗೋತಾರೆ?
ಅವರು ಹೆಚ್ಚು ಟ್ಯಾಕ್ಸ್ ನ ಪೇ ಮಾಡ್ಬೇಕಾಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಪ್ರಿನ್ಸಿಪಲ್ ಆಫ್ ಈಕ್ವಲ್ ಅಬ್ಸಲ್ಯೂಟ್ ಸ್ಯಾಕ್ರಿಫೈಸ್ ಅಲ್ಲಿ ಇಲ್ಲಿ ತ್ಯಾಗದ ಅಂಶ ಬರುತ್ತಲ್ವಾ, ಆ ತ್ಯಾಗ ಅಂದ್ರೆ ಅವ್ರು ಹೆಚ್ಚು ಪೇ ಮಾಡಿದಾಗ ಅಲ್ಲಿ ಈಕ್ವಲ್ ಆಗುತ್ತೆ ಅನ್ನೋ ಉದ್ದೇಶದಿಂದ ಅವರು ಹೆಚ್ಚು ಆದಾಯ ತಗೊಳ್ಳೋರು ಹೆಚ್ಚು ಟ್ಯಾಕ್ಸ್ ಕಟ್ಟಬೇಕು ಅಂತ ಈ ತತ್ವ ಹೇಳುತ್ತೆ. ಇನ್ನೊಂದು ಈಕ್ವಲ್ ಪ್ರಪೋರ್ಷನಲ್ ಸ್ಯಾಕ್ರಿಫೈಸ್. ಈಕ್ವಲ್ ಪ್ರಪೋರ್ಷನಲ್ ಸ್ಯಾಕ್ರಿಫೈಸ್ ಸಮಾನ ಅನುಪಾತದ ತ್ಯಾಗದ ತತ್ವ. ಸಮಾನ ಅನುಪಾತದ ತ್ಯಾಗದ ತತ್ವ. ಅಕಾರ್ಡಿಂಗ್ ಟು ದಿಸ್ ಪ್ರಿನ್ಸಿಪಲ್, ದಿ ಬರ್ಡನ್ ಆಫ್ ಟ್ಯಾಕ್ಸೇಷನ್ ಆನ್ ಆಲ್ ಸಿಟಿಸನ್ಸ್ ಶುಡ್ ನಾಟ್ ಬಿ ಯೂನಿಫಾರ್ಮ್. ಎಲ್ಲರಿಗೂ ಒಂದೇ ತರ ಇರಬಾರ್ದು. ಟ್ಯಾಕ್ಸೇಷನ್ ಅಂದ್ರೆ ತೆರಿಗೆಯ ಹೊರೆ ಎಲ್ಲಾರ್ಗೂ ಒಂದೇ ರೀತಿ ಇರಬಾರ್ದು ಅಂತ ಈ ತತ್ವ ಹೇಳುತ್ತೆ ಅಲ್ವಾಪ. ಎಲ್ಲರಿಗೂ ಒಂದೇ ರೀತಿ ಇರಬಾರ್ದು. ಬಟ್ ಇಟ್ ಶುಡ್ ಬಿ ಇನ್ ಪ್ರಪೋರ್ಷನ್ ಟು ದಿ ಇನ್ಕಮ್ ಅರ್ನ್ಡ್ ಬೈ ದೆಮ್. ಅಂದ್ರೆ ಅವ್ರು ಗಳಿಸುವ ಆದಾಯದಲ್ಲಿ ಪ್ರಮಾಣಾನುಗುಣವಾಗಿ ಇರಬೇಕು, ಪ್ರಪೋರ್ಷನ್ ಅಂತ ಅವರು ಹೇಳ್ತಾರೆ. Hence, according to this principle, the taxation system, instead of being proportional, should be progressive. Proportional ಪ್ರಮಾಣಾನುಗುಣವಾಗಿ ತೆರಿಗೆ ಇರಬೇಕು, ಜೊತೆಗೆ ಪ್ರೋಗ್ರೆಸಿವ್ ಆಗೂ ಇರಬೇಕು. ಅಂದ್ರೆ ಇದು ಪುರೋಗಾಮಿ ಅಂತ ಹೇಳಿದ್ನಲ್ಲಪ್ಪ, ಪ್ರತಿಗಾಮಿ ತೆರಿಗೆ, ಸಾರಿ ಪ್ರಗತಿಪರ ತೆರಿಗೆ, ಪ್ರಗತಿಪರ ಪ್ರೋಗ್ರೆಸಿವ್ ಇನ್ ನೇಚರ್, ಪ್ರಗತಿಪರ ತೆರಿಗೆ ಇರಬೇಕು. ಎಲ್ಲಾ ತತ್ವಗಳದ್ದು ಒಂದೇ ಅವ್ರದ್ದು ಉದ್ದೇಶ ಆಗಿರುತ್ತೆ, ಹೆಚ್ಚು ಆದಾಯ ಪಡೆಯೋರು ಹೆಚ್ಚು ತೆರಿಗೆ ಕೊಡ್ಬೇಕು, ಕಡಿಮೆ ಆದಾಯ ಪಡ್ಕೊಳ್ಳೋರು ಕಡಿಮೆ ತೆರಿಗೆನ ಕೊಡ್ಬೇಕು ಅಂತ ಹೇಳುತ್ತೆ. ಲಾಸ್ಟ್ ಒನ್, ಈಕ್ವಲ್ ಮಾರ್ಜಿನಲ್ ಸ್ಯಾಕ್ರಿಫೈಸ್. ಈಕ್ವಲ್ ಮಾರ್ಜಿನಲ್ ಸ್ಯಾಕ್ರಿಫೈಸ್ ಸಮಾನ ಕನಿಷ್ಠ ತ್ಯಾಗದ ತತ್ವ. ಸಮಾನ ಕನಿಷ್ಠ ತ್ಯಾಗದ ತತ್ವ. ಅಕಾರ್ಡಿಂಗ್ ಟು ದಿಸ್ ಪ್ರಿನ್ಸಿಪಲ್, taxes should be so imposed on each individual that he makes an equal marginal sacrifice. ಅಂದ್ರೆ ಸಮಾನ ಕನಿಷ್ಠ ತ್ಯಾಗ ಆಗಿರ್ಬೇಕು, ಸಮಾನವಾಗಿರ್ಬೇಕು ಮತ್ತು ಕನಿಷ್ಠ ತ್ಯಾಗ ಇರಬೇಕು. ಕನಿಷ್ಠ ತ್ಯಾಗ ಅಲ್ಲಿ ಇರಬೇಕು. ಹಿಂದಿನ ಕಾಲದಲ್ಲೆಲ್ಲ ತಾನು ತಾವು ಏನ್ ಬೆಳೀತಾರೆ ಅದ್ರಲ್ಲಿ ಅರ್ಧ, ಮೋರ್ ದೆನ್ ಹಾಫ್ ಅವರು ಟ್ಯಾಕ್ಸಸ್ ನ ಪೇ ಮಾಡ್ಬೇಕಾಗಿತ್ತಂತೆ. ಅದಕ್ಕೋಸ್ಕರ ಈ ಸಿದ್ಧಾಂತಗಳೆಲ್ಲ ಬಂದಿದ್ದು. ಯಾಕೊತ್ತಾ, ಒಬ್ಬ ಸಾರ್ವಜನಿಕರು ಅದು ಅವರಿಂದ ಹೊರೆ ಅನುಭವಿಸಬಾರ್ದು ಅನ್ನೋ ಕಾರಣಕ್ಕೆ ಈ ತತ್ವಗಳ ಮೂಲಕ ಟ್ಯಾಕ್ಸ್ ಗಳನ್ನೆಲ್ಲ ಅವರು ಫಿಕ್ಸ್ ಮಾಡ್ತಾರೆ. ಅಂದ್ರೆ ಸಮಾನವಾಗಿರ್ಬೇಕು ಮತ್ತೆ ಕನಿಷ್ಠವಾಗಿರ್ಬೇಕು ಅಂತ ಈ ಮೂರನೇ ತತ್ವ ಹೇಳುತ್ತೆ. ಆಯ್ತಪ್ಪ. ದಿ ಪ್ರಿನ್ಸಿಪಲ್ ಆಫ್ ಈಕ್ವಲ್ ಮಾರ್ಜಿನಲ್ ಸ್ಯಾಕ್ರಿಫೈಸ್, ದಿ ಪೂರ್ ವಿಲ್ ಪೇ less of income and the rich more, such that there is equal marginal sacrifice for both ಅಂತ ಹೇಳ್ತಾರೆ. ಅಂದ್ರೆ the poor will be pay less of the income ಅಂತ ಹೇಳ್ತಾರೆ. ಅವರು ಕಡಿಮೆ ಪ್ರಮಾಣದ, ಅವ್ರ ಆದಾಯದಲ್ಲಿ ಕಡಿಮೆ ಪ್ರಮಾಣದಷ್ಟು ಅವರು ತೆರಿಗೆಯನ್ನ ವಿಧಿಸ್ಬೇಕು, ಮತ್ತೆ ಕನಿಷ್ಠವಾಗಿರಬೇಕು ಮತ್ತು ಸಮಾನವಾಗಿ ಇರಬೇಕು ಅಂತ ಹೇಳ್ತಾರೆ. ಈ ಎಲ್ಲಾ ಈ ನಿರ್ಧರಿಸುವ ಅಂಶಗಳ ಆಧಾರದ ಮೇಲೆ ಟ್ಯಾಕ್ಸ್ ಗಳನ್ನ ನಿರ್ಧರಿಸಲಾಗುತ್ತೆ. ಸ್ಟೂಡೆಂಟ್ಸ್, ಎಬಿಲಿಟಿ ಟು ಪೇ ಇದನ್ನ, ಈ ಸಿದ್ಧಾಂತನ ಕೇಳಿದ್ರೆ, ಪಾವತಿ ಸಾಮರ್ಥ್ಯದ ಸಿದ್ಧಾಂತ ಕೇಳಿದ್ರೆ, ಆಗ ನೀವು ಸ್ಟೂಡೆಂಟ್ಸ್ ಏನ್ ಗೊತ್ತಾ, ಕನ್ನಡದಲ್ಲಿ ಹೀಗೆ ಇದೆ, ನನಗೆ ಗೊತ್ತಿಲ್ಲ ಸ್ಟೂಡೆಂಟ್ಸ್. ಸ್ವಲ್ಪ ಚೇಂಜ್ ಇರುತ್ತೆ ಅಲ್ಲಿ. ನಿಮಗೆ ಈ ತರ ಹೆಡ್ಡಿಂಗ್ ಸಿಗುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ ಸ್ಟೂಡೆಂಟ್ಸ್. ನಾನು ಏನ್ ಮಾಡಿದೀನಿ, ಇಂಗ್ಲಿಷ್ ಅಲ್ಲಿ ಏನಿದೆ ಅದೇ ಹೆಡ್ಡಿಂಗ್ಸ್ ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ನಿಮ್ಗೆ ಹೇಳಿದ್ದೀನಿ. ಏನು ನಾನು ಹೇಳ್ದೆ ಆಬ್ಜೆಕ್ಟಿವ್ ಮೆಥಡ್ ಅಂತ ಹೇಳ್ದೆ, ಸಬ್ಜೆಕ್ಟಿವ್ ಮೆಥಡ್ ಅಂತ ಹೇಳ್ದೆ. ಇದನ್ನೆಲ್ಲ ನಾನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದೆ. ಮತ್ತೆ ಇದನ್ನು ಅಷ್ಟೇ ಅಪ್ಪ, ನನಗೇನು 3 ಪ್ರಿನ್ಸಿಪಲ್ ಹೇಳಿದ್ನಲ್ಲ, ಪ್ರಿನ್ಸಿಪಲ್ ಆಫ್ ಈಕ್ವಲ್ ಅಬ್ಸಲ್ಯೂಟ್ ಸ್ಯಾಕ್ರಿಫೈಸ್, ಇದನ್ನು ಅಷ್ಟೇ ಇಂಗ್ಲಿಷ್ ಅಲ್ಲಿ ಇರೋದನ್ನ ನಾನು ಟ್ರಾನ್ಸ್ಲೇಟ್ ಮಾಡಿ ನಿಮ್ಗೆ ಹೇಳಿದ್ದೀನಿ. ಅಲ್ಲಿ ನಮ್ಮ ಮೆಟೀರಿಯಲ್ ಏನಿದೆ ಅದನ್ನ ಬರೆದ್ರು ಓಕೆ ಸ್ಟೂಡೆಂಟ್ಸ್, ಆಯ್ತಾ. ನಿಮಗೆ ಈಸಿ ಆಗಿ ಅರ್ಥ ಆಗ್ಲಿ ಅನ್ನೋ ದೃಷ್ಟಿಯಿಂದ ನಾನು ಇದನ್ನ ಟ್ರಾನ್ಸ್ಲೇಟ್ ಮಾಡಿ ಹೇಳಿದ್ದೀನಿ. ಆಗ ಹೇಳಿದಾಗ ನಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಈಗ ನೋಡಿ, ಸಮಾನ ಕನಿಷ್ಠ ತ್ಯಾಗ ಅಂದ್ರೆ ಈಕ್ವಲ್ ಆಗೂ ಇರ್ಬೇಕು, ಕನಿಷ್ಠ ತ್ಯಾಗನೂ ಆಗಿರ್ಬೇಕು ಅಲ್ವಾ. ಈ ತರ ಅರ್ಥ ಆಗ್ಲಿ, ಈಸಿ ಆಗಿರ್ಲಿ ಅನ್ನೋದಕ್ಕೆ ನಾನು ಟ್ರಾನ್ಸ್ಲೇಟ್ ಮಾಡಿ ಹೇಳಿದ್ದೀನಿ. ಸ್ಟೂಡೆಂಟ್ಸ್, ಈಗಾಗ್ಲೇ 5 ಆಯ್ತು ಸ್ಟೂಡೆಂಟ್ಸ್. ಈಗ ನಾನು
ಎಕ್ಸ್ಪೆಂಡಿಚರ್ ಮಾಡ್ಬೇಕಿತ್ತು. ಆದ್ರೆ ಏನ್ ಮಾಡೋದು ಸ್ಟೂಡೆಂಟ್ಸ್, ಸ್ವಲ್ಪ ಇದು ಥಿಯರೀಸ್ ಅಲ್ವಾ, ಸ್ವಲ್ಪ ಟೈಮ್ ತಗೊಂಡ್ಬಿಡುತ್ತೆ. ಇಲ್ಲಾಂದ್ರೆ ನಾನು ಇವತ್ತು ಎಕ್ಸ್ಪೆಂಡಿಚರ್ ಒಂದು ಹಾಫ್ ಆದ್ರೂ ನಾನು ಇವತ್ತು ಕವರ್ ಮಾಡ್ಬೇಕಿತ್ತು. ವೆಚ್ಚಗಳು ಮುಗಿದ್ರೆ ಆಮೇಲೆ ನಾಳೆ ಇವರು ಯಾರೋ ಒಬ್ರು ಸ್ಟೂಡೆಂಟ್ ಮಾರ್ಕೆಟ್ ಫೇಲ್ಯೂರ್ ಕೇಳಿದ್ರಪ್ಪ. ನಾನು ನಾಳೆ ಹೇಳ್ತೀನಿ ಆಯ್ತಾ, ನಾಳೆ ಕ್ಲಾಸಲ್ಲಿ ನಿಮ್ಗೆ ಮಾರ್ಕೆಟ್ ಫೇಲ್ಯೂರ್ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಇನ್ನೂ ತುಂಬಾ ಇದೆಯಪ್ಪ. ಏನು ಅಂದ್ರೆ ನಾಳೆ ಕ್ಲಾಸಲ್ಲಿ ಎಕ್ಸ್ಪೆಂಡಿಚರ್ ಅದರಲ್ಲಿ ವ್ಯಾಗ್ನರ್ಸ್ ಬರುತ್ತೆ. ವ್ಯಾಗ್ನರ್ ಅವರು ಯಾಕೆ ಪಬ್ಲಿಕ್ ಆಕ್ಟಿವಿಟೀಸ್, ಸ್ಟೇಟ್ ಆಕ್ಟಿವಿಟೀಸ್ ಯಾಕೆ ಆಗ್ತಾ ಇದೆ ಅಂತ, ಅದಕ್ಕೆ ರೀಸನ್ಸ್ ಗಳಿದೆ ಯಾಕೆ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗ್ತಿದೆ ಅಂತ. ಆಮೇಲೆ ವೈಸ್ಮನ್ ಪಿಕಾಕ್ ಅವರದ್ದು ಕೆಲವು ಸಲಿ ವ್ಯಾಗ್ನರ್ ಅವ್ರದ್ದು ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ, ವೈಸ್ಮನ್ ಪಿಕಾಕ್ ಅವ್ರದ್ದು ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಯಾಕೆ ಸೊ ಅವೆರಡನ್ನೂ ನಾನು ಕವರ್ ಮಾಡ್ತೀನಿ ನಾವು ಎಕ್ಸ್ಪೆಂಡಿಚರ್ ಅಲ್ಲಿ. ಆಮೇಲೆ ಅದಕ್ಕೆ ರೀಸನ್ಸ್ ಯಾಕೆ ಎಕ್ಸ್ಪೆಂಡಿಚರ್ ಆಗ್ತಾ ಇದೆ, ಹೆಚ್ಚಾಗ್ತಿದೆ ಅನ್ನೋದಕ್ಕೆ ಕೆಲವು ಕಾರಣಗಳಿದೆ, ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಜೊತೆಗೆ ಪಬ್ಲಿಕ್ ಡೆಪ್ಟ್ ಅದರಲ್ಲಿ ಕ್ಲಾಸಿಫಿಕೇಶನ್ ಇದೆ ಕೆಲವೊಂದು, ಅದರಲ್ಲಿ ಯಾಕೆ ಪಬ್ಲಿಕ್ ಡೆಪ್ಟ್ ಹೆಚ್ಚಾಗ್ತಾ ಇದೆ ಅದು ಬರುತ್ತೆ. ಆಮೇಲೆ ಸ್ಟೂಡೆಂಟ್ಸ್ ಕೇಳಿದ್ರು ಮಾರ್ಕೆಟ್ ಫೇಲ್ಯೂರ್, ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ನೋಡೋಣ ಸ್ಟೂಡೆಂಟ್ಸ್. ಜೊತೆಗೆ ನೋಡಿ ಸೆಂಟರ್ ಸ್ಟೇಟ್ ಅಂದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಕೇಂದ್ರ ಮತ್ತು ಹೌದಪ್ಪ, ಇಂಪಾರ್ಟೆಂಟ್ ಆಗಿದ್ಕೆ ಈ ಥಿಯರಿನ ನಾನು ಮಾಡಿದೆ. ಎಬಿಲಿಟಿ ಟು ಪೇ ಥಿಯರಿ ಯಾಕೆ ಮಾಡಿದೆ, ಎಕ್ಸಾಮ್ ಅಲ್ಲಿ ರಿಪೀಟ್ ಆಗಿತ್ತು, ಇಲ್ಲಾಂದ್ರೆ ನಾನು ಬಿಟ್ಬಿಡ್ತಿದ್ದೆ. ಇದನ್ನ ಕೇಳಿದ್ದಾರೆ, ಅದಕ್ಕೋಸ್ಕರ ನಾನು ಇದನ್ನ ಈ ಥಿಯರಿನ ಒಂದು ಕವರ್ ಮಾಡಿದ್ದೀನಿ. ಆಮೇಲೆ ಇದು ಕಾಮನ್ ಆಗಿ ಇದು ಸೆಂಟರ್ ಸ್ಟೇಟ್ ನೋಡಿ ಎಷ್ಟು ಟಾಪಿಕ್ ಇದೆ ಗೊತ್ತಾಪ, ತುಂಬಾ ಟಾಪಿಕ್ ನ ಕವರೇ ಮಾಡಕ್ಕಾಗಿಲ್ಲ. ಸೆಂಟರ್ ಸ್ಟೇಟ್ ಫೈನಾನ್ಷಿಯಲ್ ರಿಲೇಷನ್ಸ್ ನ ತುಂಬಾ ಸಲ ಕೇಳಿದ್ದಾರೆ, ಆದ್ರೆ ನಾಳೆ ಎಷ್ಟಾಗುತ್ತಷ್ಟು ನಾನು ಕವರ್ ಮಾಡ್ಕೊಡ್ತೀನಿ ಅದನ್ನ. ಅಂದ್ರೆ ಕೇಂದ್ರ ರಾಜ್ಯ ಸರ್ಕಾರಗಳ ಹಣಕಾಸಿನ ಸಂಬಂಧನ ತುಂಬಾ ಸಲ ಕೇಳಿದ್ದಾರೆ. ಫೈನಾನ್ಸ್ ಕಮಿಷನ್ ಬಗ್ಗೆ ಕೇಳ್ತಿರ್ತಾರೆ ನೋಡಿ, ಎಷ್ಟೊಂದು ಬಜೆಟ್ ಬಿಟ್ಟಿದೀವಿ. ಅದೇ ಎಲ್ಲ ಹಿಂಗ್ ಡೀಟೇಲ್ ಆಗಿ ಪಾಯಿಂಟ್ಸ್ ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರೆ ಹೀಗೆ ಆಗೋದು ಸ್ಟೂಡೆಂಟ್ಸ್. ನಾಳೆ ಜಾಸ್ತಿ ಬರೀ ಪಾಯಿಂಟ್ಸ್ ಹೇಳ್ತೀನಿ, ಎಕ್ಸ್ಪ್ಲನೇಷನ್ ಕಡಿಮೆ ಮಾಡ್ಬಿಡ್ತೀನಿ, ಆಗ ಎಷ್ಟಾರು ಸ್ವಲ್ಪ ಕವರ್ ಆಗುತ್ತಲ್ಲ. ನಾನ್ ಏನ್ ಅನ್ಕೊಂಡೆ, ಎಲ್ಲಾ ಕೊಟ್ಟಿ ನಿಮಗೆ ನೋಡಿ ಫಿಸ್ಕಲ್ ಪಾಲಿಸಿ ಬಗ್ಗೆ ಹೇಳ್ಬೇಕು ಗೊತ್ತಾ, ಫಿಸ್ಕಲ್ ಪಾಲಿಸಿ ಬಗ್ಗೆ ಹೇಳ್ಬೇಕು, ಅದ್ರ ಆಬ್ಜೆಕ್ಟಿವ್ಸ್ ಕೇಳ್ತಾರೆ ಕೆಲವು ಸಲಿ. ಇಷ್ಟೊಂದು ನಾನ್ ಏನಂದ್ರೆ ಎಲ್ಲಾ ನಿಮಗೆ ಎಕ್ಸೆಸ್ ಆಗಿ ಕೊಟ್ರೆ, ಫಾಸ್ಟ್ ಆಗಿ ಹೇಳಿದ್ರೆ ನೀವು ಯಾವ್ದನ್ನು ಕ್ಯಾಚ್ ಮಾಡಕ್ಕಾಗಲ್ಲ. ಅದಕ್ಕೆ ಸ್ಟಾರ್ಟಿಂಗ್ ಆದ್ರೂ ಸ್ವಲ್ಪ ನಿಧಾನಕ್ಕೆ ಹೇಳಿದ್ರೆ ಕೆಲವೊಂದು ಕಾನ್ಸೆಪ್ಟ್ ಗಳಾರು ನಿಮಗೆ ನೀಟಾಗಿ ಅರ್ಥ ಆಗುತ್ತಲ್ವಾ. ಆ ದೃಷ್ಟಿಯಿಂದ ನಾನು ಸ್ವಲ್ಪ ಸ್ಲೋ ಮಾಡ್ಕೊಂಡ್ ಬಂದೆ, ಅದು 4th ಡೇ ಕಂಪ್ಲೀಟ್ ಆಗ್ಬಿಡ್ತು. ಇನ್ 1 hour ಇದೆ ಸ್ಟೂಡೆಂಟ್ಸ್. ನಾಳೆ ನೋಡೋಣ, ಒಂದು 5-10 minutes ಎಕ್ಸ್ಟ್ರಾ ತಗೊಂಡ್ಬಿಟ್ಟು ನಾನು ಹೇಳ್ತೀನಿ. ಆದ್ರೆ ನೆಕ್ಸ್ಟ್ ಇರೋದೆಲ್ಲ ಸ್ವಲ್ಪ 1-2 ಥಿಯರಿ ಬಿಟ್ಬಿಟ್ರೆ ಆಲ್ಮೋಸ್ಟ್ ಸ್ವಲ್ಪ ಈಸಿ ಇದೆ. ಆದ್ರೆ ನಾಳೆ ನಾನು ಸ್ವಲ್ಪ ಫಾಸ್ಟ್ ಮಾಡ್ತೀನಿ ಅಷ್ಟೇ ಅಪ್ಪ. ಏನಾಗುತ್ತೆ ಅಂದ್ರೆ ನಾವು ಕನ್ನಡದಲ್ಲಿ ಏನ್ ಹೇಳ್ತೀನಿ ಅದನ್ನೇ ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಲ್ವಾ, ಅದಕ್ಕೋಸ್ಕರ ಟೈಮ್ ಹೋಗುತ್ತೆ ಅಷ್ಟೇ. ಇಲ್ಲ ಅಂದಿದ್ರೆ ಕವರ್ ಮಾಡ್ಬಿಡ್ಬೋದಿತ್ತು, ತೊಂದ್ರೆ ಇಲ್ಲ. ನಾನು ಎಷ್ಟಾಗುತ್ತಷ್ಟು ನಾಳೆ ನಾನು ಕವರ್ ಮಾಡ್ಕೊಡ್ತೀನಿ ಸ್ಟೂಡೆಂಟ್ಸ್. ಯಾಕೆ ಗೊತ್ತಾ, ಈಗ ನಾನು ಎಕ್ಸ್ಪೆಂಡಿಚರ್ ಸ್ಟಾರ್ಟ್ ಮಾಡಿದ್ರೆ ಅದನ್ನ ಮುಗ್ಸಕ್ ಆಗಲ್ಲ, ಅದಕ್ಕೋಸ್ಕರ. ಈಗ ಹೇಗೋ ಟೈಮ್ ಆಯ್ತಲ್ವಾ, ನಾಳೆ ಸಿಗೋಣ ಸ್ಟೂಡೆಂಟ್ಸ್, ಓಕೆನಾ ಸ್ಟೂಡೆಂಟ್ಸ್? ಇದೀರಾ ಇಲ್ವಾಪ?